ಸತ್ ಎಲ್ಲರಿಗೆ ನಮಸ್ಕಾರ. ಉಪನಿಷತ್ತುಗಳ ಪರಿಚಯಾತ್ಮಕವಾದ ಮಾಲಿಕೆಯ ಎರಡನೇ ಕಂತಿನ ಎರಡನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಕಠೋಪನಿಷತ್ತಿನ ನಡುವಿನಲ್ಲಿ ನಾವಿದ್ದೀವಿ. ಮೂರನೆಯ ವರ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು ಯಾವುದಿದೆ, ಬ್ರಹ್ಮವಿದ್ಯೆ ಅಥವಾ ಪರವಿದ್ಯೆ ಅಂತ ಹೆಸರಾದದ್ದು, ಅದನ್ನು ಯಮ ಪ್ರಪಂಚನ ಮಾಡ್ತಾ ಇದ್ದಾನೆ. ನಿನ್ನೆ ಅವಸ್ಥಾತ್ರಯದ ಆ ಒಂದು ಸೂಚನೆ ಇರುವ ಮಂತ್ರವನ್ನು ಜ್ಞಾಪಿಸಿಕೊಂಡ್ವಿ. ಇನ್ನು ಮುಂದೆ ಈ ವಿಷಯದ ಬಗೆಗೆ ಮತ್ತಷ್ಟು ಇನ್ನಷ್ಟು ಹೇಳ್ತಾ ಬರ್ತಾನೆ. ಆ ಬ್ರಹ್ಮವಸ್ತುವಿನ ಸ್ವರೂಪ ಸ್ವಭಾವ ಯಾವುದು ಅನ್ನುವಾಗ, ಅರಣ್ಯೋರ್ನಿಹಿತೋ ಜಾತವೇದ ಗರ್ಭೈವ ಸುಭೃತೋ ಗರ್ಭಿಣೀಭಿ ದಿವೇ ದಿವ ಈಡ್ಯೋ ಜಾಗ್ರವದ್ಭಿ ಹವಿಷ್ಮದ್ಭಿ ಮನುಷ್ಯೇಭಿರಗ್ನಿ. ಆ ರೂಪಕವನ್ನು ಎಷ್ಟು ಸೊಗಸಾಗಿ ಬೆಳೆಸ್ತಾರೆ. ಇಲ್ಲಿ ಒಂದು ಉಪಮಾಲಂಕಾರ ಮಾಡ್ತಾರೆ. ಗರ್ಭಿಣಿಯರಿಂದ ಗರ್ಭ ಹೇಗೆ ಧೃತವಾಗಿದೆ ಮತ್ತು ಅರಣಿಗಳಿಂದ ಅಗ್ನಿ ಹೇಗೆ ಕಾಪಾಡಲ್ಪಟ್ಟಿದೆ, ಆ ರೀತಿಯಲ್ಲಿ ಈ ಬ್ರಹ್ಮವಸ್ತು ಕಾಪಾಡಲ್ಪಡ್ತಾ ಇದೆ ಅಂತ. ಅಂದರೆ ಗರ್ಭಿಣಿ ತನ್ನ ಸಂತಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಒಳ್ಳೆಯ ಪಥ್ಯ ಮಾಡ್ತಾಳೆ, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ತಾಳೆ, ಆರೋಗ್ಯವನ್ನು ಜೋಪಾನವಾಗಿ ಕಾಳಜಿಯಿಂದ ಕಾಪಾಡ್ಕೋತಾಳೆ. ಆ ರೀತಿಯಲ್ಲಿ ಈ ಬ್ರಹ್ಮವಸ್ತುವು ಕೂಡ ಕಾಪಾಡಲ್ಪಡ್ತಾ ಇದೆ ಅಂತ. ಅಂದರೆ ಪ್ರತಿ ಜೀವಿಗೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದೇ ಆನಂದ. ಬ್ರಹ್ಮ ಅಂದರೆ ಇನ್ನೇನೂ ಅಲ್ಲ, ಆನಂದ ಅಂತ ಅರ್ಥ. ಆನಂದ ಇರುವ ಅರಿವು ಮತ್ತು ಆ ಇರುವಿಕೆ ಎರಡೂ ಕೂಡ ಮುಖ್ಯವಾಗುತ್ತದೆ. ಆನಂದ ಅನ್ನೋದು ನಮಗಿದೆ ಅಂತ ಗೊತ್ತಾಗ್ತಾ ಇರಬೇಕು, ಮತ್ತು ನಾವಿಲ್ಲದೇ ಇದ್ದರೆ ಆನಂದದ ಅರಿವಾದರೂ ಆಗೋದು ಹೇಗೆ? ಹೀಗಾಗಿ ನಮ್ಮ ಅಸ್ತಿತ್ವದಲ್ಲಿ ಆನಂದದ ಅರಿವು ಇಷ್ಟಿದ್ದಾಗ ಅದೇ ಬ್ರಹ್ಮಸ್ವರೂಪ. ಮತ್ತು ಅದು ಇನ್ನು ಯಾವ ರೀತಿಯಲ್ಲಿಯೂ ಯಾವ ದೇಶಕಾಲದಲ್ಲಿಯೂ ಬಾಧೆಗೊಳಗಾಗೋಲ್ಲ. ಅಂದರೆ ಒಮ್ಮೆ ಬಂದದ್ದು ಹೋಗುವಂಥದ್ದು ಅಂತಲ್ಲ. ಈ ರೀತಿಯಾಗಿ ಶಾಶ್ವತವಾದ ಆನಂದವನ್ನೇ ಹೇಳ್ತಾ ಇದ್ದೀವಿ. ಆ ರೀತಿಯಲ್ಲಿ ಅದು ಇದೆ ಅಂತ. ಇದು ಕೇವಲ ಸಾಂಕೇತಿಕವಾಗಿ ಹೇಳ್ತಾ ಇರೋದು. ಅಂದರೆ ಇಷ್ಟು ಜೋಪಾನವಾಗಿ ಪ್ರತಿ ಜೀವರಾಶಿಯೂ ಕೂಡ ತನ್ನದು ಅಂತ ಪ್ರೀತಿ ಮಾಡುತ್ತದೆ ಅಂತ ಆ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಮತ್ತು ಅವಿಷ್ಮದ್ಭಿ ಅಗ್ನಿ ಇವ ಮನುಷ್ಯೈ ಅಂತ ಆಗಬೇಕು. ಆರ್ಷ ಪ್ರಕ್ರಿಯೆ ವೈದಿಕ ಭಾಷೆಯಲ್ಲಿ ಮನುಷ್ಯೇಭಿ ದೇವೇಭಿ ಪೂರ್ವೇಭಿ ಅಂತ ಹೀಗೆಲ್ಲ ಬರುತ್ತದೆ. ಅರೆ ದೇವೈಹಿ ಮನುಷ್ಯೈಹಿ ಪೂರ್ವೈಹಿ ಅಂತ ತೃತೀಯ ಭಕ್ತಿ ಬಹುವಚನ ಲೌಕಿಕ ಸಂಸ್ಕೃತದಲ್ಲಿ ಇರುವಂಥದ್ದು. ಇರಲಿ, ಅಂದರೆ ಈ ಮನುಷ್ಯರು ಹೇಗೆ ಅಗ್ನಿಯನ್ನು ಕಾಪಾಡಿಕೊಳ್ತಾರೋ ಆ ರೀತಿಯಲ್ಲಿ ಅರಣಿಗಳಲ್ಲಿ ಯಾವ ರೀತಿ ಯಜ್ಞೀಯವಾದಂಥ ಅಗ್ನಿ ಕಾಪಾಡಲ್ಪಡ್ತಾ ಇದೆಯೋ ಹಾಗೆ ಯಜ್ಞಗಳಲ್ಲಿ ಅರಣಿಯಿಂದ ಅಗ್ನಿಯನ್ನು ಸ್ಥಾಪನೆ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ಉತ್ತರಾರಣಿ ಅಧರಾರಣಿ ಅಂತ ಎರಡಿರುತ್ತವೆ. ಅವುಗಳನ್ನೆರಡನ್ನೂ ಸೇರಿಸಿ ಮಥನ ಮಾಡಿದಾಗ ಅಗ್ನಿ ಬರುತ್ತದೆ ಅಂತ. ಆ ಕಾಲದಲ್ಲಿ ಅಗ್ನಿಯನ್ನು ಬೆಂಕಿ ಕಡ್ಡಿಯಿಂದ ಅಗ್ಗಿರುವುದಾಗಲಿ ಅಥವಾ ಇನ್ಯಾವುದೋ ಒಂದು ಲೈಟರಿಂದ ಇಗ್ನೈಟ್ ಮಾಡುವುದಾಗಲಿ ಇರಲಿಲ್ಲವಲ್ಲ, ಬಹಳ ಕಷ್ಟ ಇತ್ತು. ಇಷ್ಟು ಮಾತ್ರಕ್ಕೆ ಅಗ್ನಿ ದೇವರೊಂದು ಬಿಟ್ಟರಲ್ಲ ಅಂತೆಲ್ಲ ಯಾಕೆ ಕೊಂಡಾಟ ಮಾಡಿದ್ರು ಅನ್ನುವ ಆಕ್ಷೇಪವನ್ನು, ಮತ್ತು ಅದು ಬಾಲಿಶವಾದದ್ದು, ಇಟ್ಸ್ ಪ್ರಿಮಿಟಿವ್ ಅಂತೆಲ್ಲ ಆಕ್ಷೇಪ ಮಾಡಬಹುದು. ಆದರೆ ನಾವು ಗಮನಿಸಬೇಕಾದದ್ದಿಷ್ಟು, ನಮಗೆ ಯಾವುದು ಪ್ರಯೋಜನಕಾರಿಯೋ ಅದರ ಬಗೆಗೆ ಅತಿಶಯವಾದ ಕೃತಜ್ಞತೆ ಬೇಕು. ಕೃತಜ್ಞತೆ ಇಲ್ಲದೇ ಇದ್ದರೆ ಆ ವಿಷಯದ ಬಗೆಗೆ ಪ್ರೀತಿ ಹೇಗೆ ಬರುತ್ತದೆ? ಪ್ರೀತಿ ಇಲ್ಲದೇ ಇದ್ದ ಮನುಷ್ಯನಿಗೆ ದೊಡ್ಡತನ ಹೇಗೆ ಉಂಟಾಗುತ್ತದೆ? ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಅಗ್ನಿಯನ್ನು ಮಾತ್ರವಲ್ಲ, ಪರ್ಜನ್ಯ ಅಂತ ಮಳೆಯನ್ನು, ನೀರು, ಅಪೋದೇವಿಯರು ಅಂತ ಸೂರ್ಯ ಚಂದ್ರರನ್ನು, ಹೀಗೆ ಪ್ರತಿಯೊಂದನ್ನು ಗೌರವಿಸಿರುವುದು ಭಕ್ತಿಯಿಂದ ಕಂಡಿರೋದ್ರೊಳಗೆ ಯಾವ ಬಾಲಿಶತನವೂ ಇಲ್ಲ. ಕೃತಜ್ಞತೆ, ವಿಶ್ವಾಸ, ಆದರಗಳೇನಾದರೂ ಬಾಲಿಶತನ ಅಂತಾದರೆ ಇದೂ ಕೂಡ ಹಾಗೆ ಆಗಬೇಕು. ಮತ್ತು ಆ ಮೂಲಕ ಅವರು ಇನ್ನೊಂದು ದೊಡ್ಡ ಸತ್ಯವನ್ನು ಹೇಳೋಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಅಗ್ನಿಯನ್ನು ಜೋಪಾನವಾಗಿ ನಮ್ಮ ಪ್ರಯೋಜನಕ್ಕೆ ಕಾಪಾಡಿಕೊಳ್ತೀವಿ ಅನ್ನೋದು ಒಂದು ಆಯಾಮ. ಆದರೆ ಬೆಳಕನ್ನು ಕೊಡುತ್ತದೆ. ಒಂದು ಬೆಳಕನ್ನು ಕಾಣೋದಕ್ಕೆ ಮತ್ತೊಂದು ಬೆಳಕು ಬೇಕಾಗಿಲ್ಲ ಅನ್ನುವ ಅರಿವಿದೆಯಲ್ಲ, ಅದು ತುಂಬ ದೊಡ್ಡದು. ಜ್ಯೋತಿ ಇನ್ನೊಂದು ಜ್ಯೋತಿಯನ್ನು ತನ್ನ ಅಸ್ತಿತ್ವ ಪ್ರಕಾಶನಕ್ಕಾಗಿ ಅಪೇಕ್ಷೆ ಮಾಡೋಲ್ಲ. ಹಾಗೆ ಸ್ವಯಂಭುವಾದ ಸ್ವಯಂ ವ್ಯಕ್ತವಾದ ಕಾಂತಿ, ಆನಂದಕ್ಕೆ ಮತ್ತೊಂದು ಪ್ರೂಫ್ ಬೇಕಾಗಿಲ್ಲ, ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಸರ್ಟಿಫಿಕೇಟ್ಗಳು, ಎಲ್ಲದಕ್ಕೂ ರೆಕಮೆಂಡೇಷನ್ ಲೆಟರ್ಗಳು, ಎಲ್ಲದಕ್ಕೂ ಕರಿಕ್ಯುಲಮ್ ವಿಟೆ ಅಂತ ಮಾಡ್ಕೊಳ್ತಕ್ಕಂಥದ್ದು, ಬಯೋಡೇಟಾ ಈ ರೀತಿಯಾದಂಥದ್ದು ತುಂಬ ಕೋಲಾಹಲವಾಗ್ತಾ ಇದೆ. ಅಂದರೆ ನಮ್ಮ ಯೋಗ್ಯತೆಯೆಲ್ಲ ನಮ್ಮಿಂದ ಆಚೆಗೆ ಇರುತ್ತದೆ, ನಮ್ಮೊಳಗೆ ನಮ್ಮ ಯೋಗ್ಯತೆ ಇರುವುದಿಲ್ಲ.
ಆದರೆ ಹೀಗಲ್ಲದೆ ಸ್ವಯಂ ಪ್ರಕಾಶವಾದದ್ದು, ಸ್ವಯಂ ಸಿದ್ಧವಾದದ್ದು, ಸ್ವಯಂ ಸಂವೇದ್ಯವಾದದ್ದು ನನಗೆ ಗೊತ್ತಾಗ್ತಾ ಇದೆ, ನನಗೆ ಅರಿವಾಗ್ತಾ ಇದೆ. ನಿನಗೆ ಅರಿವಾಗ್ತಾ ಇದೆ ಅನ್ನೋದಕ್ಕೆ ಪ್ರೂಫ್ ಏನು ಅಂತಂದರೆ, ನನಗೆ ಅದರ ಮೂಲಕ ಉಂಟಾಗಿರುವ ಶಾಂತಿ ಸಮಾಧಾನವೇ ಪ್ರಮಾಣ, ಇನ್ಯಾವುದೂ ಅಲ್ಲ. ಯಾಕೆಂದರೆ ಸ್ವತಃ ಪ್ರಾಮಾಣ್ಯ, ನನಗೆ ನಾನೇ ಪ್ರಮಾಣ, ನನ್ನ ನೆಮ್ಮದಿಯೇ ನನಗೆ ಪ್ರಮಾಣ ಅಂತ ಅನ್ನುವಾಗ ಆ ಮೂಲಕವಾಗಿ ಅವನಿಗೆ ಇನ್ನು ಜಗತ್ತಿಗೆ ಪ್ರೀತಿಯನ್ನು, ಶಾಂತಿಯನ್ನು, ನಿರ್ಭೀತಿಯನ್ನು, ಅಭಯವನ್ನು ಕರುಣಿಸುವ ಶಕ್ತಿ ಬೇಕು. ಬರುತ್ತದೆ. ಬರಲಿಲ್ಲ ಅಂದರೆ ಅದು ಇಲ್ಲ ಅಂತ ಅರ್ಥ. ಈ ಕಾರಣದಿಂದ ಅಗ್ನಿಯನ್ನು ಜ್ವಾಜ್ವಲ್ಯಮಾನವಾಗಿ ಉರಿಯುವಂತಹ ತ್ರೇತಾಗ್ನಿಗಳನ್ನು ಕಂಡಾಗ ನಮಗೆ ತಾವೇ ಗೊತ್ತಾಗುತ್ತದೆ ಅದು ಹೇಗೆ ಬೆಳಗ್ತಾ ಇದೆ ಅಂತ. ಆ ರೀತಿಯಲ್ಲಿರುವ ಆ ಅಗ್ನಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರತಿದಿನವೂ ಹವಿಸ್ಸುಗಳಿಂದ ಹೇಗೆ ಅದನ್ನು ಪರಿಚರ್ಯ ಮಾಡ್ತಾರೆ, ಆ ರೀತಿಯಲ್ಲಿ ಈ ಒಂದು ಬ್ರಹ್ಮಜ್ಞಾನ ಜೀವರಾಶಿಗಳೆಲ್ಲರಿಗೂ ಕೂಡ ಅಪ್ಯಾಯನವಾಗಿದೆ. ಈಡ್ಯ ಆರಾಧನೆ ಮಾಡ್ತಾ ಇದ್ದಾರೆ, ಅದನ್ನು ಸಂತೋಷಪಟ್ಟು ನಮ್ಮದು ಅಂತ ಗ್ರಹಿಸ್ತಾ ಇದ್ದಾರೆ ಎನ್ನುವ ಮಾತನ್ನು ನಾವಿಲ್ಲಿ ನೋಡಬಹುದು. ಆತ್ಮವಸ್ತು ನಮ್ಮ ಸ್ವರೂಪ, ನಮ್ಮ ಆತ್ಯಂತಿಕ ಸ್ವರೂಪ. ರೂಪ ಸ್ವರೂಪ ಅನ್ನುವ ಎರಡು ಪದಗಳಲ್ಲಿರುವ ವ್ಯತ್ಯಾಸ ಗಮನಿಸಬೇಕು. ಸ್ವರೂಪ ಅಂದರೆ ಇಟ್ ಇಸ್ ದಿ ಎಸೆನ್ಸ್ ಆ್ಯಂಡ್ ಸಬ್ಸ್ಟೆನ್ಸ್ ಅಂತ. ರೂಪ ಅಂದರೆ ಸ್ಟ್ರಕ್ಚರ್, ಆಕಾರ. ಸ್ವರೂಪ ಅಂತರ್ದ್ರವ್ಯ. ಆ ರೀತಿಯಾದದ್ದು ಬ್ರಹ್ಮವಸ್ತು ಅಂತ. ಆಮೇಲೆ ಈ ಒಂದು ಭಾಗದ ಕಡೆಯಲ್ಲಿ ಯಮ ಹೇಳ್ತಾನೆ, ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತಃ ಆತ್ಮಾ ಭವತಿ ಗೌತಮ. ಇವನು ಗೌತಮ ಗೋತ್ರೀಯ ನಚಿಕೇತ. ಕಳೆದ ಕಂತಿನಲ್ಲಿಯೇ ಹೇಳಿದ್ದೆ, ಹೇಗೆ ಶುದ್ಧವಾದ ನೀರಿನಲ್ಲಿ ಹಾಕಿರುವ ನೀರು, ಶುದ್ಧವಾದ ನೀರು ಅದೇ ನೀರಾಗಿಬಿಡುತ್ತದೆಯೋ, ಯಥಾ ಉದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ತಾದೃಗೇವ ಭವತಿ. ನಿರ್ಮಲವಾದ ಉದಕದಲ್ಲಿ ಬಿದ್ದ ನಿರ್ಮಲೋದಕ, ನಿರ್ಮಲವಾದ ಉದಕವೇ ಅಖಂಡವಾಗಿ ಅಭಿನ್ನವಾಗಿ ಆಗುತ್ತದೆ. ಹಾಗೆಯೇ ಆತ್ಮವನ್ನು ಅರಿತುಕೊಂಡ ಮುನಿ ಆತ್ಮಾ ಭವತಿ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ನತು ಬ್ರಹ್ಮ ಇವ. ಬ್ರಹ್ಮೇವ ಅಲ್ಲ, ಬ್ರಹ್ಮದಂತೆ ಅಲ್ಲ, ಬ್ರಹ್ಮವೇ. ಏವಕಾರ ಅವಧಾರಣೆ. ಯಥಾ ನದ್ಯಸ್ಯಂದಮಾನಾಹ ಸಮುದ್ರಂ ಪ್ರವಿಶಂತಿ ನಾಮರೂಪೇ ವಿಹಾಯ ಅಂತ ಮತ್ತೊಂದು ಉಪನಿಷತ್ತಲ್ಲಿ ಬರುತ್ತದಲ್ಲ, ಸಮುದ್ರಕ್ಕೆ ಹೋಗಿ ಸೇರಿದ ನದಿಗಳು ಸಮುದ್ರವೇ ಆಗುತ್ತವೆ. ಆ ರೀತಿ ಬ್ರಹ್ಮವನ್ನು ಅರಿತುಕೊಂಡವನು ಅಂದರೆ ಆನಂದವನ್ನು ಅರಿತುಕೊಂಡವನು ಆನಂದವೇ ಆಗುತ್ತಾನೆ. ಆನಂದ ಅವನ ಕೈಗೆ ಸಿಗುತ್ತದೆ ಅಂತಲ್ಲ, ಆನಂದ ಅವನಲ್ಲಿ ತುಂಬಿಕೊಂಡಿದೆ ಅಂತಲ್ಲ, ಅಂತರ್ಬಹಿಶ್ಚ, ಒಳಗೂ ಹೊರಗೂ, ಹಿಂದೆ ಮುಂದೆ ಎಲ್ಲವೂ ಆನಂದ ಘನ. ಈ ಕಾರಣದಿಂದಲೇ ನೆಮ್ಮದಿ, ಅಭಯ, ನಿರ್ಭೀತಿ ಇವೆಲ್ಲ ಉಂಟಾಗುತ್ತದೆ. ಹಾಗಲ್ಲವಾದರೆ ನಮಗೆ ಕೊರತೆ ಕಾಡುತ್ತಲೇ ಇರುತ್ತದೆ. ಯಾವುದೋ ಹಂತದಲ್ಲಿ ಇದು ಹೊರಟು ಹೋಗುತ್ತದೆ ಎನ್ನುವ ಭಯ ಆಗುತ್ತದೆ. ಆ ರೀತಿಯಾದ ಅಭಯ ತುಂಬ ಮುಖ್ಯವಾಗಿ ಬೇಕಾದದ್ದು. ಮುಂದೆ ನಾವು ಬೃಹದಾರಣ್ಯಕವನ್ನು ನೋಡ್ತೀವಲ್ಲ, ಅಲ್ಲಿ ಜನಕನಿಗೆ ಉಂಟಾದ ಆ ಕಾತರವನ್ನು, ಉದ್ವಿಗ್ನತೆಯನ್ನು ಯಾಜ್ಞವಲ್ಕ್ಯರು ಅಭಯಂ ವೈ ಪ್ರಾಪ್ತೋಸಿ ಜನಕ, ಜನಕ ನಿನಗೆ ಅಭಯ ಸಿಕ್ತೆ, ಭಯ ಇಲ್ಲ ತಾನೆ ಅಂತ ಕೇಳ್ತಾರೆ. ಈ ಅರ್ಥದಲ್ಲಿ ಅಭಿನ್ನತೆಯಿಂದಲೇ ಅನ್ಯ ವಸ್ತು ಅನ್ನೋದು ಇದೆ, ಅನ್ಯ ಆಲೋಚನೆ ಇದೆ ಅಂದರೇ ನಮಗೆ ಬಂತು ವಕ್ರ. ಅದು ಹೋಗುವಂಥದ್ದೇ ಹೌದು. ಅದರಿಂದಲೇ ಶಾಶ್ವತವಾಗಿ ಯಾವುದೂ ಇಲ್ಲ. ಲೋಕದ ಯಾವ ವಸ್ತುವು ಶಾಶ್ವತವಲ್ಲ ಅನ್ನೋದು ಯಾತಕ್ಕೆ ಅಂತಂದರೆ, ಮಹಾಭಾರತ ರಾಮಾಯಣಾದಿಗಳಲ್ಲಿ ಮತ್ತೆ ಮತ್ತೆ ಬರ್ತದಲ್ಲ, ಯಥಾ ಕಾಷ್ಟಂಚ ಕಾಷ್ಟಂಚ ಸಮವೇತಾಮ್ ಅಂತ. ಅಲ್ಲಿಂದ ಒಂದು ಕಟ್ಟಿಗೆ, ಇಲ್ಲಿಂದ ಒಂದು ಕಟ್ಟಿಗೆ ಪ್ರವಾಹದಲ್ಲಿ ಬರುತ್ತವೆ, ತಗಲಿಕೊಳ್ಳುತ್ತವೆ, ಸ್ವಲ್ಪ ಕಾಲ ಒಟ್ಟಾಗಿ ಹೋಗುತ್ತವೆ, ಮತ್ತು ಇನ್ಯಾವುದೋ ಪ್ರವಾಹ ಗತಿ ಬದಲಾದರೆ ಅವು ವಿಚ್ಛಿನ್ನವಾಗಿ ಹೋಗ್ತಾ ಇರ್ತವೆ. ಈ ರೀತಿ ಮಾನವ ಸಂಬಂಧಗಳು, ಜಗತ್ತಿನ ಎಲ್ಲ ಸಂಬಂಧಗಳು ಬಂದದ್ದು ಹೋಗಲೇಬೇಕು. ಆಲ್ ಅಸೋಸಿಯೇಷನ್ಸ್ ಆರ್ ಬೌಂಡ್ ಟು ಎಂಡ್ ಇನ್ ಡಿಸೋಸಿಯೇಷನ್. ಹೀಗಾಗಿಯೇ ಮರಣಾಂತಂಚ ಜೀವಿತಂ ಅಂತ ಮಾತು ಬಂತದ್ದು. ಆದರೆ ಬ್ರಹ್ಮವಸ್ತು ಹಾಗಲ್ಲ. ಅದು ನಮ್ಮ ಆತ್ಯಂತಿಕ ಸ್ವರೂಪವಾದದ್ದರಿಂದ ಅಲ್ಲಿ ಬಂದ ಮೇಲೆ ಹೋಗುವಂಥದ್ದು ಅನ್ನುವುದು ಇಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಅಲ್ಲಿ ಯಾವ ಭೇದವೂ ಇಲ್ಲ ಅಂತ ಹೇಳಿದ ಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ಮಂತ್ರವನ್ನು ನೋಡಬಹುದು. ಮನಸೈ ವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಯೈಹ ನಾನೇವ ಪಶ್ಯತಿ. ಅಂದರೆ ಇವೆಲ್ಲವೂ ಕೂಡ ನಾ ಅಸ್ತಿ, ಅಂದರೆ ನಾನಾ ವಿಧವಾಗಿ, ನೇಹ ನ ಇಹ ನಾನಾ ಅಸ್ತಿ, ಇಲ್ಲಿ ಅನೇಕವಾಗಿ ಇಲ್ಲ, ಎಲ್ಲವೂ ಒಂದೇ ಇರುವಂಥದ್ದು, ಬೇರೆ ಬೇರೆಯಾಗಿ ಭಿನ್ನ ಭಿನ್ನವಾಗಿ ತೋರಿಕೊಳ್ತಕ್ಕಂಥದ್ದು ಅಲ್ಲ ಅಂತ ಗೊತ್ತಾಗುತ್ತದೆ. ಇವನು ಇದನ್ನು ಅರ್ಥ ಮಾಡಿಕೊಂಡವನು ಯಾವನಿದ್ದಾನೆ, ಹಾಗೆ ಮೃತ್ಯೋಹೋ ಮೃತ್ಯುಂ ಗಚ್ಚತಿ,
ಮೃತ್ಯುವಿನಿಂದ ಮೃತ್ಯುವನ್ನು ಪಡೀತಾನೆ ಅಂತಂದರೆ ಮೃತ್ಯುವಿನ ಬಾಧೆ ಇಲ್ಲದಂತೆ ಆಗುತ್ತದೆ. ಅವನು ಸಂಪೂರ್ಣವಾಗಿ ಆನಂದವನ್ನು ಮತ್ತು ಅಮರತ್ವವನ್ನು ಪಡೀತಾನೆ. ಯಾವನಿಗೆ ಈ ಅದ್ವೈತ ಜ್ಞಾನ ಉಂಟು, ಅದ್ವೈತ ಅಂತಂದರೆ ಬ್ರಹ್ಮವಲ್ಲದ್ದು ಇನ್ನು ಯಾವುದೂ ಇಲ್ಲ ಅಂತ, ಅದನ್ನು ಏಕ ಅಂತ ಯಾಕೆ ಕರೆಯಬಾರದು ಅಂತ ಪ್ರಶ್ನೆ ಮಾಡಿಕೊಂಡದ್ದು ಉಂಟು. ಏಕ ಅಂದರೆ ದ್ವಿಕ ತ್ರಿಕ ಅಂತ ಇನ್ನು ಮುಂದಿನ ಕೌಂಟ್ಸ್ ಬರುತ್ತದೆ. ಜಗತ್ತಿನಲ್ಲಿ ಅನೇಕ ಇದ್ದೇ ಇದೆ. ಹಾಗಾಗಿ ಇದಾದ ಮೇಲೆ ಮತ್ತಿನ್ಯಾವುದೂ ಇಲ್ಲ ಅನ್ನುವುದಕ್ಕೋಸ್ಕರವಾಗಿ ಅದ್ವೈತ ಅಂತ ಕರೆದಿರುವಂಥದ್ದು. ಅದ್ವೈತ ಅಂತಂದರೆ ಎರಡಲ್ಲದ್ದು ಅಂತ. ಲೋಕದಲ್ಲಿ ಎರಡಲ್ಲ 200 ಲಕ್ಷ ಇದ್ದೇ ಇರುತ್ತದೆ. ಆದರೆ ಇದು ಮಾತ್ರ ಅದ್ವಿತೀಯವಾದದ್ದು ಅನ್ನುವ ಅರ್ಥದಲ್ಲಿ. ಅಂದರೆ ನಮ್ಮ ಆನಂದ ನಮ್ಮ ಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಎಲ್ಲಿಯೂ ದ್ವಂದ್ವ ಕಾಡುವಂಥದ್ದಲ್ಲ. ಜಗತ್ತಿನ ದ್ವಂದ್ವ ಅದು ಇರುವಂಥದ್ದೇ, ಅದು ಜಗದ್ಭೂಮಿಕೆಯಲ್ಲಿ ಇದ್ದೇ ಇರುತ್ತದೆ. ದಿ ವರ್ಲ್ಡ್ ಈಸ್ ಎಟರ್ನಲ್, ಅದು ನಿತ್ಯವಾದದ್ದು, ಅದು ಇದ್ದೇ ಇರ್ತದೆ ಅನಾದಿ ಅನಂತವಾಗಿ. ಆದರೆ ನಮಗೆ ಅದರ ಬಾಧೆ ಇರುವುದಿಲ್ಲ. ಆ ಕಾರಣದಿಂದಲೇ ಜಗತ್ತಿನ ನಾನಾತ್ವ ನಮಗೆ ಯಾವ ರೀತಿಯ ಕಷ್ಟವನ್ನು ಕೊಡುವುದಿಲ್ಲ ಅನ್ನುವುದೇ ಇಲ್ಲಿ ಕಾಣಿಸುವ ಸ್ವಾರಸ್ಯ. ಹಾಗಾಗಿಯೇ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಇಲ್ಲಿ ಸುಮ್ಮನೆ ಕುತರ್ಕ ಮಾಡುವುದರಿಂದ ಪ್ರಯೋಜನ ಇಲ್ಲ. ತಸ್ಮಾತ್ ಕುತಾರ್ಕಿಕ ಭೇದದೃಷ್ಟಿಂ ನಾಸ್ತಿಕ ಕುದೃಷ್ಟಿಂ ಚ ಉಜ್ಜಿತ್ವ ಮಾತೃಪಿತೃ ಸಹಸ್ರೇಭ್ಯೋಪಿ ಹಿತೈಷಿಣ ವೇದೇನ ಉಪದಿಷ್ಟಂ ಆತ್ಮೈಕತ್ವಂ ಶಾಂತಂ ಶಾಂತದರ್ಪೈ ಆದರಣೀಯಂ ಇತ್ಯರ್ಥ ಅಂತ. ಶಾಂತದರ್ಪೈ ಅಭಿಮಾನ ಅಹಂಕಾರವನ್ನು ಕಳ್ಕೊಂಡವರು ಆತ್ಮೈಕತ್ವವನ್ನು ಆಧರಿಸಬೇಕಾಗುತ್ತದೆ. ಕಾರಣ ಇಷ್ಟೇ, ಅದು ಕುತಾರ್ಕಿಕ ದೃಷ್ಟಿಯನ್ನು ನಾಸ್ತಿಕ ದೃಷ್ಟಿಯನ್ನು ಬಿಟ್ಟು ಲಕ್ಷ ತಾಯಿತಂತೆಗಳಿಗಿಂತ ಮಿಗಿಲಾಗಿ ಕರುಣಾಶಾಲಿಯಾದಂಥ ವೇದವನ್ನು ಆಶ್ರಯಿಸಬೇಕು ಅಂತ. ವೇದ ಅನ್ನುವುದಕ್ಕೆ ಇಲ್ಲಿ ಅನುಭವಶಾಲಿಗಳ ಮಾತು ಅನ್ನುವುದು ಮುಖ್ಯ ತಾತ್ಪರ್ಯ, ಅನುಭವ ಪೂರ್ವಕವಾದಂಥ ವಿದ್ಯೆ ಅಂತ. ಮತ್ತು ಕುತಾರ್ಕಿಕ ಅಂತ ಯಾತಕ್ಕೆ ಕರೆದದ್ದು ಅಂದರೆ ಅದು ಕೇವಲ ಇಂದ್ರಿಯಗ್ರಾಹ್ಯವಾದ, ಅಂದರೆ ಮಾನಮೇಯ ವ್ಯವಹಾರ ಇರುವ ಪ್ರಪಂಚಕ್ಕೆ ಮಾತ್ರ ಸೀಮಿತವಾದದ್ದು. ಡಾಕ್ಟ್ರುಗಳಿಗೆ ಯಾವುದೇ ಎಕ್ಸ್ರೇ ಮಾಡ್ಬೋದು, ಯಾವುದೇ ಸ್ಕ್ಯಾನಿಂಗ್ ಮಾಡ್ಬೋದು, ಯಾವುದೇ ರೀತಿಯಾದಂತಹ ಪರಿಕರವನ್ನು ಹಾಕಿ ಏನನ್ನೂ ಶೋಧಿಸಬಹುದು. ಆದರೆ ನನಗೆ ಸುಖವಾಗ್ತಾ ಇದೆ, ನನಗೆ ದುಃಖವಾಗ್ತಾ ಇದೆ, ನನಗೆ ನೋವಿದೆ, ನನಗೆ ನೋವಿಲ್ಲ ಅನ್ನೋದನ್ನು ಪೇಷಂಟ್ ಹೇಳಿಯೇ ತಿಳ್ಕೊಳ್ಬೇಕು ಡಾಕ್ಟರು. ಅವನು ಏನೂ ಟೆಸ್ಟ್ ಮಾಡಿ ತಿಳ್ಕೊಳ್ಳೋಕ್ಕಾಗೋಲ್ಲ. ನೋವಿದೆ ಅಂದರೆ ಎಲ್ಲಿಂದ ಯಾತಕ್ಕೆ ಆಗುತ್ತದೆ ಅಂತ ಹೇಳಬಲ್ಲ ಹೊರತು ನಿನಗೆ ನೋವಾಗ್ತಾ ಇದೆ ಅಂತ ಡಾಕ್ಟ್ರ್ ಹೇಳೋಕ್ಕಾಗೋಲ್ಲ. ಹೇಳಿದ್ರೆ ಹೋಗುವುದು ಇಲ್ಲ ನೋವು. ಅಂದರೆ ಸಂವೇದನೆ ಅನ್ನುವುದು ನಮಗೆ ಸಂಬಂಧಪಟ್ಟದ್ದು, ಅದು ಬಾಹ್ಯೇಂದ್ರಿಯಗಳಿಗೆ ಬಾಹ್ಯ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ಹಾಗಾಗಿ ಅದನ್ನೂ ತರ್ಕದಿಂದ ಸಾಬೀತು ಮಾಡ್ತೀನಿ ಅಂತ ಹೋದರೆ ಏನಾಗಬೇಕು? ರಸವಾದಿಗಳು ಯಾರು ಆಲಂಕಾರಿಕರು ಅಂತ ನಮ್ಮಲ್ಲಿದ್ದಾರೆ, ಮತ್ತು ಈ ಬ್ರಹ್ಮವಾದಿಗಳು ಅಂತ ಆತ್ಮವಾದಿಗಳು ಅಂತ ಈ ವೇದಾಂತಿಗಳು ಯಾರಿದ್ದಾರೆ, ಇವರೆಲ್ಲ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಸ್ವಸಂವೇದ್ಯವಾದದ್ದಕ್ಕೆ ಅನ್ಯ ಪ್ರಮಾಣವಿಲ್ಲ. ಪ್ರಮಾಣ ಅನ್ನೋದು ಬಹಿರಂಗದಲ್ಲಿದ್ದಾಗ ಮಾತ್ರ ತರ್ಕದ ಪ್ರಯೋಜನ. ಅಂದರೆ ವೆನ್ ಯು ಹ್ಯಾವ್ ಸಮ್ ಫ್ಯಾಕ್ಟ್ಸ್ ವಿಚ್ ಆರ್ ಕಾಂಪ್ರೆಂಡೆಡ್ ಥ್ರೂ ಯುವರ್ ಸೆನ್ಸ್ ಆರ್ಗನ್ಸ್, ದೇರ್ ಯು ಹ್ಯಾವ್ ಸಮಥಿಂಗ್ ಟು ಡಿಬೇಟ್. ಆದರೆ ಬಾಹ್ಯವಾದ ಯಾವುದೇ ಒಂದು ಪ್ರಮಾಣಗಳಿಗೆ ಎಟುಕುವಂತಹ, ಇಂದ್ರಿಯ ಪ್ರಮಾಣಗಳಿಗೆ ಎಟುಕುವಂತಹ ತಥ್ಯ ಫ್ಯಾಕ್ಟ್ ಇಲ್ಲವಾದರೆ ನಾವು ಏನು ಮಾಡಬೇಕು? ಈಗ ನನಗೆ ನೋವು ಅಂತನ್ನೋದಕ್ಕೆ ಯಾವ ಆಧಾರ? ನಾನು ಕಣ್ಣಿನ ಆಧಾರ ಕೊಡೋದಾ, ಕೈಯ ಆಧಾರ ಕೊಡೋದಾ? ಯಾವುದನ್ನೂ ಕೊಡೋಕ್ಕಾಗೋದಿಲ್ಲ. ನನಗೆ ಸಂತೋಷ ಆಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ ಅಂತನ್ನೋದನ್ನು ಯಾವ ಕಣ್ಣಿಂದ ಕಾಣಿಸಲಿ, ಯಾವ ಮೈಕ್ರೋಸ್ಕೋಪಿಂದ, ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಂದ ಯಾವುದರಿಂದ ಕಾಣಿಸುವುದು ಆಗೋದಿಲ್ಲ. ಅಥವಾ ನನಗೆ ನೆಮ್ಮದಿ ಇದೆ ಎನ್ನುವಂಥದ್ದನ್ನು ಯಾವ ತುಂಬ ಸೂಕ್ಷ್ಮ ಸಂವೇದಿಯಾದಂತಹ ಶ್ರವಣೇಂದ್ರಿಯದಿಂದ ಕೇಳಿಸುವುದು, ಯಾವ ಲೌಡ್ ಸ್ಪೀಕರ್ಗಳನ್ನು ಹಾಕಿ ಅದರ ಧ್ವನಿಯನ್ನು ವ್ಯಕ್ತೀಕರಿಸೋದಕ್ಕೆ ಸಾಧ್ಯ ಆಗುವಂಥದ್ದಲ್ಲ. ಅದಕ್ಕಾಗಿ ಅಲ್ಲಿ ಸ್ವತಃ ಪ್ರಮಾಣ ಅಂತ. ಇದನ್ನು ಒಪ್ಪೊಲ್ಲ ಅನ್ನೋರನ್ನ ನಾಸ್ತಿಕರು ಅಂತೀವಿ. ನಾಸ್ತಿಕರು ಅಂತಂದರೆ ಇನ್ಯಾರೂ ಅಲ್ಲ, ಯಾರು ಸ್ವಸಂವೇದನೆಯನ್ನೂ ಕೂಡ ಬೇರೊಬ್ಬನ ಮೂಲಕವಾಗಿ ಸಾಬೀತು ಮಾಡಬೇಕು ಅಂತಾರೆ ಅವರು ನಾಸ್ತಿಕರು, ಅತ್ಯಂತ ಅವಿವೇಕಿಗಳು ಅಂತ ಅದು ಗೊತ್ತಾಗುತ್ತದೆ. ಯಾಕೆಂದರೆ ನನಗೆ ನೋವಾಗ್ತಾ ಇದೆಯೋ ಅಲ್ವೋ ನೀವು ಸ್ವಲ್ಪ ನೋಡಿ ಹೇಳಿ ಅಂದರೆ, ನನಗೆ ಕೈ ಮುರಿದೋಗಿದೆಯೋ ಇಲ್ವೋ ಹೇಳಿ ಅನ್ಬಹುದು. ನನಗೆ ಕಣ್ಣು ಕಾಣಿಸ್ತಾ ಇದೆಯೋ ಇಲ್ವೋ ಹೇಳಿ ಅಂತ ಯಾರನ್ನು ಕೇಳೋದು? ಕಣ್ಣು ಯಾಕೋ ಕಾಣಿಸ್ತಾ ಇಲ್ಲ, ಅದಕ್ಕೆ ಕಾರಣ ಹೇಳಿ ಅಂತ ಕೇಳಬೇಕು. ಅಂದರೆ ಯು ಪ್ರೆಸೆಂಟ್ ಯುವರ್ ಕ್ವಶನ್ ಇನ್ ಎ ರೈಟ್ ಪರ್ಸ್ಪೆಕ್ಟಿವ್, ಪುಟ್ ಇಟ್ ಇನ್ ದಿ ರೈಟ್ ಸೆನ್ಸ್ ಅಂತಂತಾರಲ್ಲ, ಪ್ರಶ್ನೆ ಕೇಳುವ ರೀತಿಯೇ ತಪ್ಪು ಅಂತ. ಅದರಿಂದಲೇ ಸಂದೇಹ ಒಂದು ಪ್ರಶ್ನವಾಗಬೇಕು ಅಂದರೆ ಸಾಕಷ್ಟು ಅದಕ್ಕೆ
ಚಿಕಿತ್ಸೆ ಇರಬೇಕು, ಚಿಂತೆ ಮಾಡಬೇಕು ಅಂತಾರೆ. ಆ ರೀತಿಯಲ್ಲಿ ನಾಸ್ತಿಕ ಅಂತ ತಕ್ಷಣವೇ ಈ ಕಾಲದಲ್ಲಿ ತುಂಬ ದೊಡ್ಡ ಗೌರವಾರ್ಹವಾದ ವಸ್ತುವಾಗಿಬಿಟ್ಟಿದೆ. ಆಸ್ತಿಕ ಅಂತಂದರೆ ತುಂಬ ಉಪೇಕ್ಷಣೀಯವಾದದ್ದು, ತಿರಸ್ಕಾರ್ಯವಾದದ್ದು, ಕಂದಾಚಾರದವರು ಅಂತಾಗಿದೆ. ಆಸ್ತಿಕರು ಅಂದರೆ ಇನ್ನೇನೂ ಇಲ್ಲ, ಸ್ವಾನುಭವಕ್ಕೆ ಬೆಲೆ ಕೊಡೋರು ಅಂತ. ನಾಸ್ತಿಕರು ಅಂದರೆ ಸ್ವಾನುಭವ ಅನ್ನುವುದೇ ಇಲ್ಲ, ಎಲ್ಲಕ್ಕೂ ಕೂಡ ಸರ್ಟಿಫಿಕೇಟ್ ಮೇಲೆ ಬದುಕಬೇಕು ಅಂತನ್ನೋರು. ಆ ಸರ್ಟಿಫಿಕೇಟ್ ಕೊಡೋರನ್ನು ಇವ್ರು ನಂಬಬೇಕಲ್ವ? ಆವಾಗ ಎಲ್ಲಿಗೆ ಹೋಗುತ್ತದೆ ಬುದ್ಧಿಶಕ್ತಿ? ಅನ್ಯ ಪ್ರಮಾಣವನ್ನು ಆಧರಿಸಿದ ತತ್ಕ್ಷಣ ಅವನು ಅರ್ಧ ಬುದ್ಧಿ ಕಳ್ಕೊಂಡಿರ್ತಾನೆ. ಸ್ವತಃ ಪ್ರಾಮಾಣ್ಯವನ್ನು ಆಧರಿಸಬೇಕು. ಆ ಸ್ವತಃ ಪ್ರಾಮಾಣ್ಯ ಅನ್ನೋದು ಸರ್ವರಿಗೂ ಒಂದೇ ಆಗಿರಬೇಕು. ಅದು ಗ್ರಂಥದಲ್ಲಿ ಅಲ್ಲ ಇರುವಂಥದ್ದು, ಮತಗ್ರಂಥಗಳಲ್ಲಿ ಎಲ್ಲ, ಶಾಸ್ತ್ರಗ್ರಂಥಗಳಲ್ಲಿ ಎಲ್ಲ, ಎಲ್ಲಿಯೂ ಅಲ್ಲ ಇರುವಂಥದ್ದು, ಅವರ ಸಂವೇದನೆಯಲ್ಲಿ ಇದೆ. ಆ ಸಂವೇದನೆ ಎನ್ನುವುದು ಒಬ್ಬ ವಯಸ್ಸಾದವನಿಗೊಂದಿರುತ್ತದೆ, ಚಿಕ್ಕವನಿಗೊಂದಿರುತ್ತದೆ, ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ಮತದವರಿಗೆ, ಬೇರೆ ಬೇರೆ ದೇಶ ಕಾಲಗಳವರಿಗೆ ಒಂದೊಂದು ರೀತಿಯಾಗಿರುತ್ತದೆ. ಅಂದರೆ ಅದು ಸಾರ್ವತ್ರಿಕ ಪ್ರಮಾಣವಲ್ಲ. ಎಲ್ಲರಿಗೂ ಮೂಲಭೂತವಾಗಿ ಉಂಟಾಗುವಂಥ ಸುಖ ದುಃಖಗಳ ಸಂವೇದನೆ ಯಾವುದುಂಟು, ಅದು ಆತ್ಯಂತಿಕ ಸುಖ ಅಂತ ಹೇಳುವಂತಹ ಗಾಢ ಸುಷುಪ್ತಿ ಯಾವುದುಂಟು, ಅದನ್ನು ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಆತ್ಯಂತಿಕ ದುಃಖಕ್ಕೆ ಬೇಕಾದಷ್ಟು ಉಂಟು, ದ್ವಂದ್ವಕ್ಕಿಂತ ದೊಡ್ಡ ದುಃಖ ಇನ್ಯಾವುದೂ ಇಲ್ಲ. ಹೀಗಾಗಿ ದುಃಖದ ಲಕ್ಷಣಗಳನ್ನು ತುಂಬ ಹೇಳಬೇಕಾಗಿಲ್ಲ, ಯಾಕೆಂದರೆ ದುಃಖಕ್ಕೆ ನಾನಾತ್ವ ಉಂಟು. ದುಃಖ ತುಂಬ ದೊಡ್ಡ ಕುಟುಂಬಿ, ಅದಕ್ಕೆ ಹೆಂಡಿರು, ಮಕ್ಕಳು, ಅಳಿಯಂದರು, ಬೀಗರು, ಬೀಗಿತ್ತಿಯರು ಎಲ್ಲರೂ ಉಂಟು, ಬಹುವಿಧವಾದಂಥ ದುಃಖ. ಆದರೆ ಸುಖ ಒಂದೇ ರೀತಿಯಾದದ್ದು. ಅಂದರೆ ಅನ್ಯ ವಸ್ತು ಸಂವೇದನೆಯಿಂದಲೇ ದೂರವಾಗಿ ಸ್ವಸಂವೇದನೆಯಲ್ಲಿ ಇರುವಂಥದ್ದನ್ನು ಸುಖ ಅಂತಾರೆ. ಮೈ ಮರೆಯುವಿಕೆ ಇದೆಯಲ್ಲ, ಅದು ಸುಖ. ಇನ್ನು ಅರಿಯುವಿಕೆ ಇದೆಯಲ್ಲ, ಮೈಯ ಅರಿಯುವಿಕೆ, ಮನಸ್ಸಿನ ಅರಿಯುವಿಕೆ, ವಸ್ತುಗಳ ಅರಿಯುವಿಕೆ, ಅದೇ ದುಃಖ. ಇಲ್ಲ, ನಾವು ಎಷ್ಟೋ ವಿಷಯ ತಿಳ್ಕೊಂಡು ಸುಖ ಪಡ್ತೀವಲ್ಲ ಅಂತ ಅನ್ನೋ ಪ್ರಶ್ನೆ ತುಂಬ ಜನ ಹೇಳ್ತಾರೆ. ಆದರೆ ನಿಮಗೆ ಅಲ್ಲಿ ಒಂದು ಸ್ವಲ್ಪ ತಿಳಿಯಲಿಲ್ಲ ಅಂದರೆ, ಅಥವಾ ನೀವು ತಿಳ್ಕೊಂಡಿದ್ದನ್ನು ಯಾರು ತಪ್ಪು ಅಂತಂದರೆ ಶುರುವಾಗುತ್ತದೆ ಒಳಗಡೆ ಶುಂಠಿ ಮೆಣಸು ಅರ್ದಂತೆ. ಹೀಗಾಗಿ ಬಹಳ ಸೊಗಸಾಗಿ ಶಂಕರರು ಹೇಳ್ತಾರೆ. ದುರ್ದೈವ ಈ ಆಚಾರ್ಯರ ಅಭಿಪ್ರಾಯವನ್ನು ಎಷ್ಟೋ ಜನ ಅರ್ಥ ಮಾಡಿಕೊಳ್ಳದೆ ನಾಸ್ತಿಕರನ್ನು, ತಾರ್ಕಿಕರನ್ನು ಬೈದಿದ್ದಾರೆ, ಕುದೃಷ್ಟಿ ಅಂತ ಹೇಳಿದ್ದಾರೆ ಅಂತ. ಆ ಮ್ಯಾಗ್ನಾನಿಮಿಟಿ, ಆ ವೈಶಾಲ್ಯ ಎಂಥದ್ದು ಅನ್ನೋದನ್ನು ಇವರು ಅರ್ಥ ಮಾಡಿಕೊಂಡಂತೆ ಅವರು ಅರ್ಥ ಮಾಡಿಕೊಂಡಿಲ್ಲವಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದೆ ಶಾರೀರವನ್ನು ಕುರಿತ, ಎಂದರೆ ಈ ಶರೀರದಲ್ಲಿರುವ ಆತ್ಮನನ್ನು ಕುರಿತಾದದ್ದನ್ನು ಹೇಳುತ್ತದೆ ಉಪನಿಷತ್ತು. ಪುರಮೇಕಾದಶದ್ವಾರಂ ಅಜಸ್ಯ ಅವಕ್ರಚೇತಸಃ ಅನುಷ್ಠಾಯ ನಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ. 11 ಬಾಗಿಲ ಈ ಪುರದಲ್ಲಿ ಅವಕ್ರವಾದದ್ದು, ಅಂದರೆ ಕೌಟಿಲ್ಯ ಇಲ್ಲದೇ ಇರತಕ್ಕಂಥದ್ದು ಯಾವುದು ಉಂಟು, ಆ ಆತ್ಮನ ನೆಲೆ ಇದು. ಆತ್ಮ ಅವಿಕಾರಿ, ಅವಿನಾಶಿ, ಅಕುಟಿಲ, ಅದರ ನೆಲೆ 11 ಬಾಗಿಲಿನ ದೇಹ ಅಂತ. ಇದು ಅಷ್ಟಾಚಕ್ರ, ನವದ್ವಾರ, ದೇವಾನಾಂ ಪೂರಯೋಧ್ಯ ಅಂತ ಮಹಾನಾರಾಯಣಾದ್ಯುಪನಿಷತ್ತುಗಳಲ್ಲಿ ಬರುವಂಥದ್ದಕ್ಕೇ. ಅಲ್ಲಿ ನವದ್ವಾರ, ನವರಂಧ್ರಗಳು ಅಂತ ಹೇಳಿದ್ದಾರೆ, ಇಲ್ಲಿ 11 ಹೇಳಿದ್ದಾರಲ್ಲ, ಹೇಗೆ? ಅದಕ್ಕೇನೂ ನಾವು ಹೆಚ್ಚು ಕಡಿಮೆ ಆಗಿದೆ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಭಾಷ್ಯಕಾರರು ಹೇಳ್ತಾರೆ, ಇಲ್ಲಿ ತಲೆಯಲ್ಲಿ ನೆತ್ತಿಯ ಮೇಲೆ ವಿಧೃತಿ ಅಂತ ಒಂದು ಸೀಳನ್ನು ಮಾಡಿಕೊಂಡು ಬ್ರಹ್ಮವಸ್ತು ಒಳಗೆ ಪ್ರವೇಶ ಮಾಡಿತು ಅಂತ ಮುಂದೆ ನಮಗೆ ಐತರೇಯ ಉಪನಿಷತ್ತನ್ನು ನೋಡುವಾಗ ಗೊತ್ತಾಗುತ್ತದೆ. ಹೀಗಾಗಿ ಅದನ್ನು ಒಂದು ದ್ವಾರ ಅಂತ ಮಾಡಿಕೊಂಡಿದ್ದಾರೆ. ಮತ್ತು ನಾಭಿಯನ್ನು ಒಂದು ದ್ವಾರ ಅಂತ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ನವರಂಧ್ರಗಳನ್ನು ಲೆಕ್ಕ ಇಡುವಾಗ ಇವೆರಡನ್ನು ಬಿಡ್ತಾರೆ. ಅಂದರೆ ಯಾವುದು ಬ್ರಹ್ಮರಂಧ್ರ ಅಂತ ಕರಿತೀವಿ, ವಿಧೃತಿ ಅಂತ ಉಪನಿಷತ್ತು ಹೇಳಿದೆ, ಮತ್ತು ನಾಭಿ. ಆದರೆ ಇವೆರಡೂ ಕೂಡ ನಮಗೀಗ ಬಳಕೆಯಲ್ಲಿಲ್ವೇ ಅಂತಂದರೆ, ಹುಟ್ಟಿಗೆ ಮುನ್ನ ಬಳಕೆಯಲ್ಲಿದ್ದದ್ದು ನಾಭಿ. ಆ ನಾಭಿನಾಳದ ಮೂಲಕವೇ ನಾವು ಎಲ್ಲ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾ ಇದ್ವಿ ಮಾತೃಗರ್ಭದಲ್ಲಿ. ಇನ್ನು ಈ ವಿಧೃತಿ ಎನ್ನುವುದು ಬ್ರಹ್ಮವಸ್ತು ದೇಹವನ್ನು ಪ್ರವೇಶ ಮಾಡುವಾಗ ಬಳಸ್ಕೊಂಡದ್ದು, ಆಮೇಲೆ ಸೀಲ್ ಮಾಡ್ತು. ಆಮೇಲೆ ಪುಣ್ಯಾತ್ಮರಿಗೆ ಬ್ರಹ್ಮರಂಧ್ರದ ಮೂಲಕವಾಗಿ ಆ ಪ್ರಾಣ ಹೋಗುತ್ತದೆ ಅಂತ ಯೋಗಶಾಸ್ತ್ರಗಳು ಹೇಳುತ್ತವೆ. ಹೀಗಾಗಿ 11 ಅಂತ ಉಪನಿಷತ್ತು ಹೇಳಿರುವಂಥದ್ದು ಉಂಟು. ಒಟ್ಟಿನಲ್ಲಿ ಬಾಗಿಲು ಎಷ್ಟಾದರೂ ಇರಲಿ, ಇದು ಮನೆ ಅನ್ನೋದನ್ನು ಒಪ್ಕೋಬೇಕು. ಇದೊಂದು ಪುರ, ಆ ಪುರದಲ್ಲಿ ಇರುವಂಥ ಆತ್ಮವಸ್ತುವೇ ಪುರುಷ. ಇದನ್ನು ತಿಳ್ಕೊಂಡವನು ಅನುಷ್ಠಾಯ ನಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ. ಅವನು ಎಲ್ಲ ಆಸೆಗಳಿಂದ ಬಿಡುಗಡೆಯನ್ನು ಹೊಂದಿ ನೆಮ್ಮದಿಯನ್ನು ಪಡೀತಾನೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಉಪನಿಷತ್ತು
ಈ ಒಂದು ತತ್ವಕ್ಕೆ ಬರದೇ ಇದ್ದವರ ಗತಿ ಏನು? ಅನಾವೃತ್ತಿ ಅಂದರೆ ಬ್ರಹ್ಮಜ್ಞಾನ ಆದ ಮೇಲೆ ಜನ್ಮಾದಿಗಳು ಇಲ್ಲ. ಆನಂದಕ್ಕೆ ಯಾರು ಬಂದು ಮುಟ್ಟಿದ್ದಾರೆ ಅವರಿಗೆ ಮತ್ತೆ ದ್ವಂದ್ವಗಳಿಲ್ಲ ಅನ್ನುವ ಅರ್ಥದಲ್ಲೇ ಜನ್ಮಗಳಿಲ್ಲ ಅಂತ. ಜನ್ಮ ಅಂದರೆ ಏನರ್ಥ? ಜಗತ್ತಿನ ದ್ವಂದ್ವಗಳನ್ನು ಪರಮಾರ್ಥ ಅಂತ ಭಾವಿಸಿಕೊಂಡು ಅದರ ಸುಖ ದುಃಖಗಳಲ್ಲಿ ತೊಳಲಾಡ್ತಕ್ಕಂಥದ್ದು ಅದು ಜನ್ಮ. ಅದು ಇಲ್ಲ ಅಂತ ಆಗುತ್ತದೆ. ಹಾಗೆ ಅಲ್ಲವಾದವರಿಗೆ ಅದು ಇರುತ್ತದೆ. ಅದನ್ನು ಈ ಒಂದು ಮಂತ್ರ ಹೇಳುತ್ತದೆ. ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾಣುಮನ್ಯೇ ಅನುಸಂಯಂತಿ ಯಥಾಕರ್ಮ ಯಥಾಶ್ರುತಂ. ಹೀಗಾಗಿ ಇದೊಂದು ಪಕ್ಷ ಅಂತಂದರೆ ಇನ್ನೊಂದು ಭಾಗ, ಮತ್ತೊಂದು ಏನು, ಯಾರಿಗೆ ಇದು ಆಗಲಿಲ್ಲ ಈ ಜ್ಞಾನ ಅವರಿಗೆ ಜನ್ಮಾದಿಗಳು ಇರುತ್ತವೆ. ಪರೀಕ್ಷೆಯಲ್ಲಿ ಪಾಸ್ ಮಾಡಿದವರು ಮತ್ತೆ ಆ ಪರೀಕ್ಷೆಯನ್ನು ತಗೊಳ್ಳೋದಿಲ್ಲ. ಪಾಸ್ ಮಾಡದೇ ಇದ್ದವರು ಮತ್ತೆ ತಗೋತಾರೆ. ರೀಅಪಿಯರೆನ್ಸ್ ಉಂಟು. ಸೆಪ್ಟೆಂಬರು ಮಾರ್ಚು ಈ ರೀತಿಯಾಗಿ ಆವರ್ತನ ನಡೀತಾ ಇರುತ್ತದೆ. ಕಟ್ಟಕಡೆಯಲ್ಲಿ ನಮ್ಮ ಪುರಾಣಾದಿಗಳ ಪ್ರಕಾರ, ಧರ್ಮಶಾಸ್ತ್ರಾದಿಗಳ ಪ್ರಕಾರ ನಮಗೆ ಗೊತ್ತಾಗುತ್ತದೆ ಈ ಮಹಾಪ್ರಳಯ ಅಂತ ಒಂದು ಉಂಟು. ಆ ಮಹಾಪ್ರಳಯದ ಕಾಲದಲ್ಲಿ ಎಲ್ಲ ಜೀವರಾಶಿಗಳನ್ನು ವೈಂಡಪ್ ಮಾಡಬೇಕು. ಆಗ ಕೋರ್ಸ್ ವೈಂಡಪ್ ಮಾಡುವಾಗ ಎಲ್ಲರನ್ನೂ ಇಷ್ಟು ವರ್ಷ ಪಾಪ ಕಟ್ತಲೇ ಬಂದರು ಪರೀಕ್ಷೆ ಅಂತ ಒನ್ಸ್ ಫಾರ್ ಆಲ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅಪಿಯರ್ ಆದವ್ರಿಗೆ, ಅಪಿಯರ್ ಆಗದೇ ಇದ್ದವ್ರಿಗೆ, 0 ತೊಗೊಂಡವ್ರಿಗೆ, 5 ತೊಗೊಂಡವ್ರಿಗೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ತಳ್ಳಿಬಿಡ್ತಾರೆ ಅಂತಾರಲ್ಲ, ಹಾಗಾಗುತ್ತದೆ ಅಂತ. ಇದನ್ನೇ ಶಂಕರರು ತಮ್ಮ ಬ್ರಹ್ಮಸೂತ್ರದ ಕಡೆಯ ಒಂದು ಸೂತ್ರದ ವಿವರಣೆಯಲ್ಲಿ ಹೇಳ್ತಾರೆ. ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನಾವೃತ್ತಿ ಶಬ್ದಾತ್ ಅನ್ನುವಾಗ ಬ್ರಹ್ಮಜ್ಞಾನ ಆಗದೇ ಇದ್ದವರಿಗೂ ಕೂಡ ಮೋಕ್ಷ ಅಂದರೆ ಈ ರೀತಿಯಾಗಿ ಆಗುತ್ತದೆ ಅಂತ. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆಮೇಲೆ ಕೋರ್ಸೇ ವೈಂಡಪ್ ಆದಾಗ ಗ್ರ್ಯಾಂಟೆಡ್ ಡಿಗ್ರಿ ಅಂತ ಬಂದುಬಿಡುತ್ತದೆ ಅಂತ. ಅಷ್ಟು ಸಹನೆ ಇದ್ದರೆ ಸಾಕು, ಆವರ್ತನಶೀಲತೆ ಇದ್ದರೆ ಬಂದೇ ಬರುತ್ತದೆ. ಮರಳಿ ಯತ್ನವು ಮಾಡು ಅಂತ. ಹೀಗಾಗಿ ಜನ್ಮಾದಿಗಳ ಬಗ್ಗೆಗೆ ನಂಬಿಕೆ ಇಟ್ಕೊಳ್ಳೋರಿಗೆ ಈ ದಾರಿ ಉಂಟು. ನಮಗೆ ಇಲ್ಲಪ್ಪ ಈಗಲೇ ಇಲ್ಲಿಯೇ ಆಗಬೇಕು ಅನ್ನೋರಿಗೆ ಇದ್ದೇ ಉಂಟು. ಹಾಗಾಗಿ ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ಪ್ರತಿರೂಪೋ ಬಭೂವ. ಋಗ್ವೇದದಲ್ಲಿ ಕೂಡ ಈ ಮಂತ್ರ ಕಾಣಿಸಿಕೊಳ್ಳುತ್ತದೆ. ಏಕಸ್ಥತಾ ಸರ್ವಭೂತಾಂತರಾತ್ಮ ರೂಪಂ ಪ್ರತಿರೂಪೋ ಬಹಿಶ್ಚ. ಹೇಗೆ ಅಗ್ನಿ ಅಂದರೆ ಚೈತನ್ಯ ಎಲ್ಲೆಲ್ಲಿಯೂ ಪ್ರವೇಶಿಸಿ ಎಲ್ಲ ರೂಪಗಳಿಗೂ ಪ್ರತಿರೂಪವಾಗಿ ನಿಲ್ಲುತ್ತದೆಯೋ ಆ ರೀತಿ ಆತ್ಮವಸ್ತು ಎಲ್ಲೆಲ್ಲಿಯೂ ಸೇರಿ ಒಳಗೂ ಹೊರಗೂ ತುಂಬಿಕೊಂಡಿದೆ ಅಂತ. ಅದೇ ರೀತಿಯಾಗಿ ವಾಯುವನ್ನು ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ಪ್ರತಿರೂಪೋ ಬಭೂವ. ಏಕಸ್ಥತಾ ಸರ್ವಭೂತಾಂತರಾತ್ಮ ರೂಪಂ ಪ್ರತಿರೂಪೋ ಬಹಿಶ್ಚ. ಸೂರ್ಯನನ್ನು ಹಾಗೆ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುರ್ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯ ದೋಷೈ ಏಕಸ್ಥತಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯ. ವೇದಗಳಲ್ಲಿ ಈ ಅಗ್ನಿವಾಯು ಆದಿತ್ಯರ ಸಮೀಕರಣವನ್ನು ನಾವು ಮತ್ತೆ ಮತ್ತೆ ನೋಡ್ತೀವಿ. ಇದು ಒಂದು ವೈದಿಕವಾದ ಸ್ವಾರಸ್ಯ. ಭೂಸ್ಥಾನೀಯನಾಗಿ ಅಗ್ನಿ, ಅಂತರಿಕ್ಷ ಸ್ಥಾನೀಯನಾಗಿ ವಾಯು ಮತ್ತು ದ್ಯುಲೋಕ ಸ್ಥಾನೀಯನಾಗಿ ಆದಿತ್ಯ. ಭೂರ್ಭುವಸ್ವಃ ಅಂತ 3 ಟೈರ್ ಆಗಿ ನಾವು ನೋಡ್ತೀವಿ. ಹೀಗಾಗಿ ಇವು 3 ಹೇಳ್ತಾರೆ. ಮತ್ತು ಇದನ್ನು ಅಧಿಭೂತ, ಅಧಿದೈವ, ಅಧ್ಯಾತ್ಮಕ್ಕೆ ಕೂಡ ಒಪ್ಪ ಇಡುವಂಥದ್ದು ಉಂಟು. ಒಟ್ಟಿನಲ್ಲಿ ಈ 3 ಸ್ತರದಲ್ಲಿಯೂ ಒಂದೇ ಚೈತನ್ಯ ಇರುವಂಥದ್ದು. ಅಗ್ನಿಯೂ ಅದೇ, ವಾಯುವೂ ಅದೇ, ಆದಿತ್ಯನೂ ಅದೇ ಅಂತ. ಇವೆಲ್ಲವೂ ಪ್ರತ್ಯೇಕ ಅಂತ ಮಾಡುವ ಉಪಾಸನೆ ಕರ್ಮಕಾಂಡವಾದರೆ, ಎಲ್ಲ ಒಂದೇ ಅಂತ ಮಾಡಿಕೊಳ್ಳುವ ತಿಳುವಳಿಕೆಯೇ ಜ್ಞಾನಕಾಂಡ ಅಂತ ಆಗಿರುವಂಥದ್ದು. ಅಂದರೆ ಭೂಸ್ಥಾನೀಯನಾದ ಅಗ್ನಿಯೇ ದ್ಯುಸ್ಥಾನೀಯನಾದ ಆದಿತ್ಯ, ಈ ಅಗ್ನಿ ಆದಿತ್ಯರೇ ಅಂತರಿಕ್ಷ ಸ್ಥಾನೀಯನಾದ ವಾಯು ಅಂತ ಭಾವನೆ ಮಾಡಿಕೊಳ್ಳುವಂಥದ್ದು. ಅಂದರೆ ಇರುವುದೊಂದೇ ಚೈತನ್ಯ ಬೇರೆ ಬೇರೆ ರೀತಿಯಲ್ಲಿ ತೋರಿಕೊಳ್ತಾ ಇದೆ ಅನ್ನುವಂಥದ್ದು. ಹೀಗೆ ಈ ಅಗ್ನಿ ವಾಯು ಆದಿತ್ಯರು ಯಾವ ರೀತಿಯಲ್ಲಿ ಒಬ್ಬರೇ ಎಲ್ಲ ಕಡೆಯಲ್ಲೂ ಸಂಚರಿಸಿ ಎಲ್ಲವೂ ಆಗಿದ್ದಾರಲ್ಲ, ಬ್ರಹ್ಮವಸ್ತುವು ಅದೇ ರೀತಿಯಾಗಿ ಹಾಗೇ ಇರುವಂಥದ್ದು ಅಂತ. ಆ ಕಾರಣದಿಂದಲೇ ಇವರು ಯಾವುದೇ ಸಂದರ್ಭಕ್ಕೂ ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ನೇತಾ ಉಪಾಶ್ರಿತವು. ಬರೀ ಪ್ರಾಣದಿಂದ ಬರೀ ಅಪಾನದಿಂದ ಯಾವ ಮನುಷ್ಯನೂ ಬದುಕಿರೋದಿಲ್ಲ. ಇವೆರಡೂ ಯಾವನನ್ನು ಆಶ್ರಯಿಸಿಕೊಂಡಿದೆಯೋ ಆ ಆತ್ಮನ ಮೇಲೆ ಬದುಕಿದ್ದಾನೆ ಅಂತ. ಅಂದರೆ ಪ್ರಾಣ ಅನ್ನುವುದಕ್ಕೆ ಕನ್ಸಂಪ್ಷನ್ ಅಂತ, ಎಲ್ಲವನ್ನ ಸ್ವೀಕರಿಸುವಂಥದ್ದು. ಅಪಾನ ಅಂದರೆ ಎಲ್ಲವನ್ನು ರಿಜೆಕ್ಟ್ ಮಾಡುವಂಥದ್ದು. ಅಂದರೆ ಯಾವುದನ್ನು ನಾವು ಹೇಳ್ತೀವಿ ಸೋರ್ಸ್ ಆ್ಯಂಡ್ ಸಿಂಕ್ ಅಂತ ಥರ್ಮೋಡೈನಮಿಕ್ಸ್ನ ಪರಿಭಾಷೆಯಲ್ಲಿ ಹೇಳ್ತೀವಿ. ಸೋರ್ಸ್ ಅಂದರೆ ಇಷ್ಟೇ, ಒಂದು ಕಡೆಯಿಂದ ಶಕ್ತಿಯನ್ನು ಸ್ವೀಕರಿಸುವಂಥದ್ದು. ಅಂದರೆ ಇನ್ಪುಟ್ ಅಂತ ಯಾವುದುಂಟು ಅದನ್ನು ಸ್ವೀಕಾರ ಮಾಡುವಂಥದ್ದು.
ಸಿಂಕ್ ಅಂತಂದರೆ ಯಾವುದನ್ನು ಬಿಟ್ಟು ಕೊಡ್ತೀವೋ ಅದು ಔಟ್ಪುಟ್ ಎಂಡನ್ನು ನಾವು ಸಿಂಕ್ ಅಂತ, ಇನ್ಪುಟ್ ಎಂಡನ್ನು ಸೋರ್ಸ್ ಅಂತ ಕರಿತೀವಿ. ಪ್ರಾಣ ಅನ್ನುವುದು ಇನ್ಪುಟ್ ಎಂಡ್ ಅಂತ, ಅಪಾನ ಅನ್ನುವುದು ಔಟ್ಪುಟ್ ಎಂಡ್ ಅಂತ ಕರೀಬಹುದು. ಸೋರ್ಸ್, ಸಿಂಕ್ ಅಂತ. ಇವುಗಳೇ ನಮ್ಮ ಬದುಕಿನ ಪರಮಾರ್ಥವಲ್ಲ. ಇವೆರಡೂ ಯಾವುದರ ಆಶ್ರಯದಲ್ಲಿದೆಯೋ ಅದು ಪರಮಾರ್ಥ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಂದರೆ ನಮ್ಮಲ್ಲಿ ಈ ಶರೀರ ಎಲ್ಲವನ್ನ ಸ್ವೀಕರಿಸುತ್ತದೆ. ದ್ರವ್ಯ ರೂಪದಲ್ಲಿ ಮತ್ತು ಭಾವರೂಪದಲ್ಲಿ ಎರಡೂ ರೀತಿಯಲ್ಲಿ ಸ್ವೀಕರಿಸುತ್ತದೆ. ಬೋತ್ ಇನ್ ಟರ್ಮ್ಸ್ ಆಫ್ ಮ್ಯಾಟರ್ ಆ್ಯಂಡ್ ಫೀಲಿಂಗ್. ಭಾವನೆಗಳನ್ನು ಹೊರಗಿಂದ ಸ್ವೀಕರಿಸುತ್ತದೆ. ಈಗ ಯಾರೋ ಕಣ್ಣೀರಿಟ್ಟರೆ ಅದು ದುಃಖ ಅನ್ನುವ ಭಾವನೆಯನ್ನು ಸ್ವೀಕರಿಸುತ್ತದೆ. ಯಾರೋ ನಗ್ನಗ್ತಾ ಇದ್ದರೆ ಅವರು ವಿನೋದದಲ್ಲಿದ್ದಾರೆ ಅನ್ನೋ ವಿನೋದ ಅನ್ನೋ ಭಾವ ಸ್ವೀಕರಿಸುತ್ತದೆ. ಈ ರೀತಿ ಮನೋಗತವಾಗಿ ಕೆಲವೊಂದು ಬರುತ್ತವೆ, ಅವು ಭಾವನೆಗಳು. ಹಾಗಲ್ಲದೆ ನಮಗೆ ಬಾಯಿಂದ ಆಹಾರ, ಮೂಗಿನಿಂದ ಗಾಳಿ ಇವೆಲ್ಲ ಸೇರ್ತಾ ಇವೆ. ಇದೆಲ್ಲವೂ ಪ್ರಾಣಕ್ಕೆ ಆಹಾರವಾಗ್ತಾ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಬಾಯಿಂದ ಒಂದಿಷ್ಟು ಶಬ್ದಗಳನ್ನು ಹೊರಗೆ ಹಾಕ್ತೀವಿ. ದೇಹದಿಂದ ಮಲಮೂತ್ರಾದಿಗಳ ರೂಪದಲ್ಲಿ, ಬೆವರಿನ ರೂಪದಿಂದ ಇಷ್ಟಿಷ್ಟು ಹೋಗ್ತಲೇ ಇರ್ತದೆ. ಉಸಿರಾಟವೂ ಕೂಡ ಮತ್ತೆ ನಿಶ್ವಾಸ ರೂಪದಿಂದ ಹೊರಗೆ ಹೋಗ್ತಾ ಇರ್ತದೆ. ಇದೆಲ್ಲ ಮಾಡತಕ್ಕಂಥದ್ದು ಸ್ಕ್ಯಾವೆಂಜಿಂಗ್ ಅಂತೀವಲ್ಲ, ಅದು ಅಪಾನದ್ದು ಅಂತ. ಶಾಸ್ತ್ರದಲ್ಲಿ ಬೇರೆ ಬೇರೆ ಸೂಕ್ಷ್ಮವಾದ ವ್ಯತ್ಯಾಸಗಳನ್ನು ಹೇಳ್ತಾರೆ. ನಾನು ಆ ಗೊಂದಲಗಳಿಗೆ, ಆ ರೀತಿಯಾದ ತುಂಬ ಸಂಕೀರ್ಣವಾದ ಜಟಿಲ ಚಿತ್ರಕ್ಕೆ ಕೈ ಹಾಕದೆ ಎಲ್ಲವನ್ನ ತಾತ್ಪರ್ಯ ರೂಪದಲ್ಲಿ ಪಿಂಡೀಕರಣ ಮಾಡಿ ಹೇಳ್ತಾ ಇದ್ದೀನಿ. ಪ್ರಾಣಾಪಾನಗಳೇ ಈ ದೇಹ ವ್ಯಾಪಾರವನ್ನು, ಮನೋವ್ಯಾಪಾರವನ್ನು ನಿರಂತರವಾಗಿ ನಡೆಸ್ತಕ್ಕಂಥವು. ಈ ಪ್ರಾಣಾಪಾನಗಳಿಂದ ಈ ದೇಹ ಇದೆ ಅಂತ ನಾವು ಭಾವಿಸ್ಕೊಳ್ಬಾರ್ದು. ಇವೆರಡೂ ಕೂಡ ಆ ಜೀವ ಬ್ರಹ್ಮವಸ್ತು ಇರುವುದರಿಂದ ಇವೆ, ಇಲ್ಲದೇ ಇದ್ದರೆ ಇಲ್ಲ. ತಾನಾಗಿ ಶವಕ್ಕೆ ಉಸಿರಾಡೋಕ್ಕೂ ಆಗೋದಿಲ್ಲ, ಉಸಿರನ್ನು ಬಿಡೋಕ್ಕೂ ಆಗೋದಿಲ್ಲ. ಅಂತಂದರೆ ಪ್ರಾಣಾಪಾನಗಳಿಗೂ ಆಶ್ರಯಭೂತವಾದದ್ದು ಒಂದು ಇದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಮತ್ತೆ ಆತ್ಮಸ್ವರೂಪವನ್ನು ಸ್ಪಷ್ಟ ಮಾಡಿಕೊಡ್ತಾರೆ. ಆಮೇಲೆ ಆಚಾರ್ಯರು ಭಾಷ್ಯದಲ್ಲಿ ಹೇಳುವ ಮಾತನ್ನು ಮತ್ತೆ ಅವರು ಈ ಉಪನಿಷತ್ತಲ್ಲಂತೂ ಅನೇಕ ಕಡೆಗಳಲ್ಲಿ ಶುಷ್ಕ ತಾರ್ಕಿಕರನ್ನು ಖಂಡನೆ ಮಾಡ್ತಾರೆ. ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣಾನಾಂ ಪ್ರಮಾಣೋಪಪನ್ನಮಪಿ ಆತ್ಮೈಕತ್ವ ವಿಜ್ಞಾನಂ ಅಸಕೃತ ಉಚ್ಯಮಾನಮಪಿ ಅನೃಜುಬುದ್ಧೀನಾಂ ಬ್ರಹ್ಮಣಾನಾಂ ಚೇತಸಿ ನಾಧೀಯತ ಇತಿ ತತ್ ಪ್ರತಿಪಾದನೆ ಆದರವತಿ ಪುನರಾಹ ಶ್ರುತಿ ಅಂತಾರೆ. ಎಷ್ಟು ಇದನ್ನು ಹೇಳಿದ್ರೂ ಇನ್ನೂ ಬುದ್ಧಿಯಲ್ಲಿ ಗಟ್ಟಿ ಆಗದೆ ಇರೋದ್ರಿಂದ, ತುಂಬ ಈ ಒಣತರ್ಕಗಳನ್ನು ಮಾಡಿ ಅಂತಃಕರಣ ಕದಡಿ ಹೋಗಿರೋದ್ರಿಂದ ಎಷ್ಟು ಆಗ್ತಾ ಇಲ್ಲ ಅಂತ ಈ ಅಗ್ನಿ, ವಾಯು, ಆದಿತ್ಯ ಇವುಗಳನ್ನೆಲ್ಲ ಹೇಳಿರೋದಾಗಿದೆ ಅಂತ. ಸ್ಥೂಣ ನಿಖನ ನ್ಯಾಯ ಅಂತಾರೆ. ಒಂದು ಕಂಬವನ್ನು ನೆಟ್ಟ ಮೇಲೆ ಅಲ್ಲಾಡಿಸಿ ಆಚೀಚೆ ಸಂದಿದ್ದರೆ ಮತ್ತೆ ಒಂದೆರಡು ಕಲ್ಲು, ಇನ್ನೊಂದೆರಡು ಇಟ್ಟಿಗೆ ತುಂಡು ಹಾಕಿ ಜಪ್ಪಿಸಿ ಇನ್ನಷ್ಟು ಗಟ್ಟಿ ಮಾಡ್ತಾರಲ್ಲ, ಆ ರೀತಿ ಮಾಡಬೇಕು ಅಂತ. ಹೀಗಾಗಿ ಈ ಒಂದು ಆವೃತ್ತಿ ಮತ್ತೆ ಮತ್ತೆ ತತ್ವನಿಶ್ಚಯಕ್ಕಾಗಿ ಮಾಡಬೇಕು, ಇನ್ಯಾವುದಕ್ಕಾಗಿಯೂ ಅಲ್ಲ ಅಂತ ಗೊತ್ತಾಗುತ್ತದೆ. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಲೋಕೋಹಿ ಅವಿದ್ಯೆಯ ಸ್ವಾತ್ಮನಿ ಅಧ್ಯಸ್ಥೆಯ ಕಾಮಕರ್ಮೋದ್ಭವಂ ದುಃಖಂ ಅನುಭವತಿ ನತು ಸಾ ಪರಮಾರ್ಥತಃ ಸ್ವಾತ್ಮನಿ ಅಂತ. ಆತ್ಮದಲ್ಲಿ ದುಃಖ ಅನ್ನುವುದು ಇಲ್ಲ. ಆತ್ಮವಸ್ತು ಮರೆಯಾಗುವಂತೆ ನಾವು ಬೇರೆಯ ವಿಷಯಗಳನ್ನು ಅಂಟಿಕೊಂಡಾಗ, ಆತ್ಮಕ್ಕಿಂತ ಭಿನ್ನವಾಗಿ ಬೇರೆ ಇದ್ಯಾವುದು ಇಲ್ಲವಲ್ಲ ಅಂದರೆ ಆ ಇಲ್ಲ ಅನ್ನುವ ಜ್ಞಾನ ನಮಗಿಲ್ಲವಲ್ಲ, ಅದರಿಂದ ಆಗಿರೋದು ಸಮಸ್ಯೆ. ಅದು ಇದ್ದದ್ದೇ ಹೌದು, ಎಲ್ಲವೂ ಒಂದೇ ಆಗಿದೆ, ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ಈ ವಿಸ್ಮೃತಿ ಹೇಗಾಯಿತು? ಅದು ಅವಿದ್ಯೆಯಿಂದಾಗಿ ಆಯಿತು. ಆ ಅವಿದ್ಯೆ ಹೇಗೆ ಬಂತು? ಕಾರ್ಯಕಾರಣ ಭಾವಗಳಿಗೇ ಕಾರಣವಾದಂಥದ್ದು ಅವಿದ್ಯೆ. ಹಾಗಾಗಿ ನೀವು ಅವಿದ್ಯೆಗೆ ಕಾರಣ ಕೇಳಿದ್ರೆ ಇಲ್ಲ. ಯಾಕೆಂತಂದರೆ ದೇಶಕಾಲಗಳಿಂದಾಗಿ ನಮಗೆ ಕಾರ್ಯಕಾರಣಗಳು, ಅಂದರೆ ಟೈಮ್ ಸ್ಪೇಸ್ ಇದ್ದಲ್ಲಿ ಕಾಸೇಷನ್ ಅಂದರೆ ಕಾರ್ಯಕಾರಣ ಭಾವಗಳ ರೀಸನಿಂಗ್ ಉಂಟು. ದೇಶಕಾಲಗಳೇ ಯಾವ ಅವಿದ್ಯೆಯ ಸೃಷ್ಟಿಯೋ ಹಾಗಿದ್ದಾಗ ನೀವು ಅವಿದ್ಯೆಗೆ ಕಾರಣವನ್ನು ಹೇಗೆ ಕೇಳ್ತೀರಾ? ಕೇಳುವುದಕ್ಕಾಗೋಲ್ಲ. ಮರ್ತೋಯ್ತು, ಹೇಗೋ ಮರ್ತೋಯ್ತು ಏನಂತೀರ? ಮನೇಲಿ ಹೇಳಿರ್ತಾರೆ ಯಾರೋ, ಮಾವಿನ ಹಣ್ಣಿನ ಸೀಸನ್ನು, ಚೆನ್ನಾಗಿರ್ತಕ್ಕಂಥ ಹುಳುತು ಕೊಳತು ಹೋಗದೇ ಇರುವಂಥ ಹದವಾಗಿರುವ ಮಾವಿನ ಹಣ್ಣುಗಳನ್ನು ತೊಗೊಂಡು ಬನ್ನಿ ಅಂತ. ದುಡ್ಡಿರುತ್ತೆ, ಸಮಯ ಇರುತ್ತೆ, ಹಣ್ಣೂ ಇರುತ್ತದೆ, ಬ್ಯಾಗೂ ಇರುತ್ತದೆ, ಎಲ್ಲ ಇರುತ್ತದೆ, ಆದರೂ ಮರ್ತು ಹೋಗುತ್ತದೆ. ಯಾಕೆ ಮರ್ತೋಯ್ತು ಅಂದರೆ ಏನಂತ ಉತ್ತರ ಕೊಡೋದಕ್ಕೆ ಸಾಧ್ಯ? ಅವರು ಮನೆಯಲ್ಲಿ ಮನೆಯಾಕೆಯೋ ಮತ್ತೊಬ್ಬರು ಯಾರೋ ಕೋರ್ಟ್ ಮಾರ್ಷಲ್ ಮಾಡಿದಾಗ ಏನೇನೋ ಉತ್ತರ ಕೊಡ್ಬೋದು, ಆದರೆ ಅದಕ್ಕೆ ಉತ್ತರ ಇಲ್ಲ, ಮರ್ತು ಹೋಯಿತು ಅಷ್ಟೇ ಎನ್ನುವುದೇನೆ ಉತ್ತರ. ಜ್ಞಾಪಕ ಇದ್ದಿದ್ರೆ ತರ್ತಿರ್ಲಿಲ್ವೇ, ಮರ್ತು ಹೋಗ್ಬಿಡ್ತಪ್ಪ. ಅದು ಸ್ವಭಾವ ಅಂತ ಅಲ್ಲಿಗೆ ಹೇಳಬೇಕಾಗುತ್ತದೆ. ಹಾಗೆ ಜೀವ ಸ್ವಭಾವವೇ ಅವಿದ್ಯೆ ಅನ್ನುವುದರಿಂದ ಅದಕ್ಕೆ ಮತ್ತೆ ಕಾರಣವನ್ನು ಹೇಳೋಕ್ಕಾಗೋಲ್ಲ. ಒಂದು ಪಕ್ಷ ಕಾರಣವನ್ನು ಹೇಳಿದ್ರೂ ಅದು ಇಂಪಾಸಿಬಲ್.
ಅದಕ್ಕೆ ಮತ್ತೆ ಕಾರಣ ಏನು? ಅನವಸ್ಥಾ ದೋಷ ಬರುತ್ತಲೇ ಇರುತ್ತದೆ, ಎಲ್ಲೋ ಒಂದು ಕಡೆಗೆ ತೆಪ್ಪಗೆ ಕೂತ್ಕೊಳ್ಬೇಕು. ಹೀಗಾಗಿ ಕಾರ್ಯಕಾರಣ ಭಾವಕ್ಕೆ ಆಸ್ಪದವಾಗುವ ದೇಶಕಾಲಗಳೇ ಅವಿದ್ಯೆಯ ಸೃಷ್ಟಿಯಾದ ಕಾರಣ ಇದಕ್ಕೆ ಕಾರ್ಯಕಾರಣ ಭಾವ ಇಲ್ಲ ಅನ್ನೋದು ಅತ್ಯಂತ ವೈಜ್ಞಾನಿಕವಾದ ಸಮರ್ಪಕವಾದ ಉತ್ತರ. ಇದನ್ನು ಒಪ್ಪಲ್ಲ ಅಂದವರಿಗೆ ಸಂತೋಷ. ನಿಮಗೆ ಒಪ್ಪದೇ ಸಂತೋಷವಿದ್ದಲ್ಲಿ ಸಂತೋಷವಾಗಿರಿ. ತುಂಬ ಜನ ಪ್ರಶ್ನೆಗಳನ್ನು ಕೇಳ್ಕೊಂಡು ಬರ್ತಾರೆ. ಎಷ್ಟೋ ಜನರ ಹತ್ರಕ್ಕೆ ಎಷ್ಟೋ ಜನ ಹೋಗ್ತಾರೆ, ನನ್ನ ಹತ್ರಕ್ಕೂ ಸಾಕಷ್ಟು ಜನ ಬರ್ತಾರೆ. ಆಗ ನಾನು ಅದೇ ಕೇಳೋದು, ನಿಮಗೆ ಸಮಾಧಾನಕಾರಿಯಾದ ಉತ್ತರ ಬೇಕು ಅಥವಾ ಸರಿಯಾಗಿರುವ ಉತ್ತರ ಬೇಕು? ನೀವು ಅಂದುಕೊಂಡದ್ದನ್ನು ನಾನು ಸರಿ ಅಂತ ಹೇಳಬೇಕು ಅಥವಾ ನಿಮಗೆ ಸರಿಯಾದ ಉತ್ತರ ಬೇಕು? ಇಲ್ಲವೇ ನೀವು ನನ್ನ ಹತ್ರ ಬಂದಿರೋದ್ರಿಂದಲೇ ನಿಮಗೆ ಗೊಂದಲ ಇದೆ ಅಂತ ಗೊತ್ತಾಯಿತು, ನಾನು ನಿಮ್ಮ ಹತ್ರ ಬರಲಿಲ್ವಲ್ಲ, ನನಗೆ ಗೊಂದಲ ಇಲ್ಲ. ಹಾಗಾಗಿ ಯಾರಿಗೆ ಗೊಂದಲ ಇಲ್ವೋ ಅವರು ಕೊಟ್ಟ ಉತ್ತರ ಸರಿಯಾಗಿರಬೇಕು. ಇಲ್ಲ ನಮಗೆ ಆ ಥರ ಗೊಂದಲ ಇಲ್ಲ ಅಂದರೆ ನೀವು ಬರಲೇಬಾರ್ದಾಗಿತ್ತು. ಬಂದ್ರಿ ಅಂತಂದಮೇಲೆ ಡಾಕ್ಟ್ರ್ ಹತ್ರಕ್ಕೆ ಬಂದರೆ ಸ್ನೇಹಿತನಾಗಿ ಬರಬೇಕು, ಇಲ್ಲ ಪೇಷಂಟಾಗಿ ಬರಬೇಕು, ಬೇರೆ ಯಾವುದು ದಾರಿ ಉಂಟು? ಸ್ನೇಹಿತನಾಗಿ ಬಂದವನು ಸ್ವಲ್ಪ ನೋಡಿಬಿಡಿ ಸ್ಟೆಥೋಸ್ಕೋಪಲ್ಲಿ ಅಂತ ಕೇಳೋಲ್ಲ. ಹೀಗಾಗಿ ಯಾವಾಗ ಸಂದೇಹ ಇದೆಯೋ ಅದು ಶಲ್ಯದಂತೆ ಮನಸ್ಸಿನಲ್ಲಿ ಪೀಡಿಸುತ್ತದೆ, ಒಂದು ಬರ್ಜಿ ಇದ್ದಂತೆ. ಈ ಕಾರಣದಿಂದಾಗಿ ನಮಗೆ ಗೊತ್ತಾಗುತ್ತದೆ ಗೊಂದಲಗಳಿಗೆ ಮುಖ್ಯ ಕಾರಣವಾಗುವಂಥದ್ದು ಅನ್ಯಥಾಗ್ರಹಣ, ಅಸದ್ಗ್ರಹಣ, ಅಗ್ರಹಣ ಇತ್ಯಾದಿಗಳೇನೆ. ಅದು ಹೇಗಾಯಿತು? ಆಕಸ್ಮಿಕವಾಗಿ ಆಯಿತು ಅಷ್ಟೇ, ಆಕ್ಸಿಡೆಂಟ್. ಅದಕ್ಕೇನೂ ಕಾರಣ ಹೇಳೋಕ್ಕಾಗೋಲ್ಲ. ಅದು ಕಾರಣ ಹೇಳಿದ್ರೆ ಅದು ಇನ್ಸಿಡೆಂಟ್ ಆಗಿಬಿಡುತ್ತದೆ, ಆಕ್ಸಿಡೆಂಟ್ ಆಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಶಬ್ದಗಳು ಎಷ್ಟು ಸುಂದರವಾಗಿ ನಿರ್ಮಿತವಾಗಿವೆ ನೋಡಿ. ಅವನು ಹೀಗೆ ಬಂದ, ಆ ಸ್ಪೀಡಲ್ಲಿ ಹೀಗಾಯಿತು, ಅದರಿಂದ ಹಾಗಾಯಿತು ಅಂತ ನಾವೆಲ್ಲ ಅಂತೀವಿ. ಆ ಥರ ಮತ್ತೊಮ್ಮೆ ಮಾಡಿ ಆಕ್ಸಿಡೆಂಟ್ ಆಗೋಲ್ಲ, ಅಪಘಾತ ಆಗೋಲ್ಲ. ಅಂದರೆ ಏನರ್ಥ? ಇನ್ಯಾವುದೋ ಒಂದು ಹೇಳಲಾಗದ, ವಿವರಿಸಲಾಗದ ಎಲಿಮೆಂಟ್ ಅಲ್ಲಿ ಸೇರಿಕೊಂಡಿತ್ತು ಅಂತ. ದಟ್ ದಿ ಹ್ಯೂಮನ್ ಎರರ್ ವಿಚ್ ಈಸ್ ಇಂಪಾಸಿಬಲ್ ಟು ಡಿಫೈನ್. ಈ ಅರ್ಥದಲ್ಲಿ ಅದು ಅವಿದ್ಯಕವಾದದ್ದು ಅಂತಂತಾರೆ. ಹೀಗೆ ಬ್ರಹ್ಮಸ್ವರೂಪವನ್ನು, ಜಗತ್ಸ್ವರೂಪವನ್ನು, ಜೀವಸ್ವರೂಪವನ್ನು, ಮೋಕ್ಷಸ್ವರೂಪವನ್ನು ಎಲ್ಲ ಹೇಳ್ತಾ ಜಗತ್ಸ್ವರೂಪವನ್ನು ಹೇಳಿ, ಜಗತ್ ಕಾರಣವಾದದ್ದು ಬ್ರಹ್ಮ. ಹಾಗಿದ್ದರೂ ಜಗತ್ತಿಗೆ ಕಾರಣವಾಗಿದ್ದರೂ ಅದು ಯಾವುದೇ ರಾಗದ್ವೇಷಗಳನ್ನು ಹೊಂದಿಲ್ಲ ಮತ್ತು ತನ್ನ ಅಪೂರ್ಣತೆಗಾಗಿಯೋ ಇನ್ಯಾವುದೋ ಸಾಧನೆಗಾಗಿಯೋ ಜಗನ್ನಿರ್ಮಾಣ ಮಾಡಿಲ್ಲ ಅಂತ. ಏಕೆಂದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಎಷ್ಟೋ ಜನ ಹೇಳಿದ್ರೆ ಪುರಾಣಾದಿಗಳಲ್ಲಿ, ದೇವರಿಗೆ ಬೇರೆ ಕೆಲಸ ಇರಲಿಲ್ವಾ? ಈ ಥರ ಯಾಕೆ ಮಾಡಬೇಕಾಗಿತ್ತು? ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತಲ್ವಾ? ಇದನ್ನು ಮಾಡು ಅಂತ ಅವನಿಗೆ ಹೇಳಿದವರು ಯಾರು? ಇದಕ್ಕೆಷ್ಟು ಕೂಲಿ ಕೊಡ್ತಾರೆ? ಈ ರೀತಿಯಾದ ಎಷ್ಟೆಷ್ಟೋ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಲ್ಲ, ಅದು ಲೀಲೆ. ಮತ್ತು ಅದು ಅದಕ್ಕಿಂತ ಭಿನ್ನವಾದದ್ದಲ್ಲ. ಅಂದರೆ ಜಗತ್ತು ಬ್ರಹ್ಮಕ್ಕಿಂತ ಭಿನ್ನವಲ್ಲ, ಆದರೆ ಬ್ರಹ್ಮವು ಜಗಕ್ಕಿಂತ ಭಿನ್ನವೇ ಆಗಿದೆ. ಇದು ಬಹಳ ಇರ್ರಿವರ್ಸಿಬಲ್ ರಿಯಾಕ್ಷನ್ ಏನು ಅಂತ ಪ್ರಶ್ನೆ ಹುಬ್ಬೇರಿಸಬಹುದು, ಆದರೆ ಅದು ಹಾಗೆಯೇ. ಅಂದರೆ ಜಗತ್ತು ಪರಮಾರ್ಥತಃ ಇಲ್ಲವಾದ್ದರಿಂದ ಅದು ಪರಮಾರ್ಥತಃ ಇರುವ ಒಂದೇ ವಸ್ತು ಬ್ರಹ್ಮವಸ್ತು, ಅದಾಗಿರಬೇಕು, ಸಚ್ಚಿದಾನಂದ ಘನ. ಆದರೆ ಜಗತ್ತು ಪರಮಾರ್ಥತಃ ಬ್ರಹ್ಮವೇ ಆದರೂ ಬ್ರಹ್ಮವು ಜಗತ್ತಲ್ಲ. ಅಂದರೆ ಜಗತ್ತಿನ ಮೂಲ ಲಕ್ಷಣವಾದ ನಾಮರೂಪಾತ್ಮಕತೆ, ಫಾರ್ಮ್ ಆ್ಯಂಡ್ ನೇಮ್ ಅಂತ ನಾವೇನಂತೀವಿ, ಅಟ್ರಿಬ್ಯೂಟ್ಸ್ ಅಂತ ಏನು ಹೇಳ್ತೀವಿ, ಅದು ಇಲ್ಲ. ದೇಶಕಾಲಾಧೀನತೆ ಅನ್ನುವಂಥದ್ದು ಇಲ್ಲ ಅಂತ. ಇದನ್ನು ತೋರ್ಪಡಿಸುವುದಕ್ಕೆ ಒಂದು ಮನೋಹರವಾದ ರೂಪಕವನ್ನು ಮಾಡಿದೆ. ಅದು ಗೀತೆಯ 15ನೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಅಲ್ಲಿಯೇ ಬಂದಿದೆ, ನಮಗೆ ಗೊತ್ತಾಗುತ್ತದೆ. ಊರ್ಧ್ವಮೂಲೋ ವಾಕ್ಶಾಖ ಯಶೋಶ್ವತ್ಥ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಮುಚ್ಯತೆ ತಸ್ಮಿಲ್ಲೋಕಾಶ್ರಿತ ಸರ್ವೇ ತದು ನಾತ್ಯೇತಿ ಕಶ್ಚನ ಅಂತ ಹೇಳಿ, ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ ಪುರುಷೋತ್ತಮ ಪ್ರಾಪ್ತಿಯೋಗದ ಮೊದಲ ಶ್ಲೋಕವಾಗಿ ಗೀತೆಯಲ್ಲಿ ಬಂದಿದೆ. ಇಲ್ಲಿ ನಾವು ನೋಡಬೇಕಾದ್ದೇನೆಂದರೆ ಆಚಾರ್ಯರ ಭಾಷ್ಯದ ಕಾವ್ಯ ತುಂಬ ಸುಂದರವಾಗಿದೆ. ಐ ಆಮ್ ಟೆಂಪ್ಟೆಡ್ ಟು ರೀಡ್ ದಟ್ ಪೋರ್ಷನ್. ಈ ಜಗತ್ತು ಅನ್ನೋದು ತಲೆಗಳಕ್ಕಾದ ಅಶ್ವತ್ಥ ವೃಕ್ಷದಂತೆ. ಊರ್ಧ್ವಮೂಲ, ಅವಾಕ್ಷಾಖ, ಕೊಂಬೆಗಳು ಕೆಳಗೆ, ಬೇರು ಮೇಲೆ, ತಲೆಯ ಮೇಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು ಅಂತ ಕಗ್ಗದಲ್ಲಿ ಇದನ್ನೇ ಡಿ ವಿ ಜಿ ಹೇಳಿದ್ದಾರೆ. ಅದಕ್ಕೆ ಏನು ಆ ಪ್ರತಿಮೆಗೆ ಕಾರಣ ಅಂತಂದರೆ, ನಾವು ಸಾಮಾನ್ಯವಾಗಿ ಬೇರು ಕೆಳಗಿರುತ್ತದೆ ಅಂತ ಅಂದುಕೊಳ್ತೀವಿ ಮರಗಳಿಗೆಲ್ಲ ಅನುಭವದಿಂದ.
ಆದರೆ ಇಲ್ಲಿ ಬೇರು ಮೇಲಿದೆ ಅಂತಂದರೆ ನಮಗೆ ಅಗೋಚರವಾದದ್ದು ಉನ್ನತವಾದದ್ದು ಮೂಲ ಅಂತ. ಈ ಜಗತ್ತಿನ ವ್ಯಕ್ತೀಕರಣ ನಾಮರೂಪವಾಗಿದೆ. ನಾಮರೂಪಕ್ಕೆ ಅತೀತವಾದ ಸಚ್ಚಿದಾನಂದ ಘನ ಬೇರು ಮೇಲೆ ಇರುವಂಥದ್ದು. ಈ ನಾನಾತ್ವ ಅನ್ನೋದು ಕೊಂಬೆಗಳಲ್ಲಿ, ಏಕತ್ವ ಅನ್ನೋದು ಬೇರಿನಲ್ಲಿ ಕಾಣಿಸುವಂಥದ್ದು ಅನ್ನುವ ತಾತ್ಪರ್ಯವೂ ಕೂಡ ಅಲ್ಲಿ ಉಂಟು. ಮತ್ತು ಅಶ್ವತ್ಥದ ಒಂದು ವಂಶಕ್ಕೆ ಸೇರುವಂಥದ್ದು ಫೈಕಸ್ ಫ್ಯಾಮಿಲಿಗೆ, ಫೈಕಸ್ ರಿಲಿಜಿಯೋಸಾ ಅನ್ನುವುದು ಅಶ್ವತ್ಥ ಆದರೆ ನಮಗೆ ಗೊತ್ತಾಗುತ್ತದೆ ವಟವೃಕ್ಷ ಆಲದ ಮರವೂ ಕೂಡ ಅದೇ ಕುಟುಂಬಕ್ಕೆ ಸೇರಿರತಕ್ಕಂಥದ್ದು. ಅಲ್ಲಿ ಬೀಳಲು ಬರ್ತದೆ. ಕೆಲವೊಂದು ಅಶ್ವತ್ಥ ವೃಕ್ಷಗಳಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ನಾವು ಏರಿಯಲ್ ರೂಟ್ಸ್ ಅಂತೀವಲ್ಲ, ಈ ಶಿಫಾ ಅಂತ ಸಂಸ್ಕೃತದಲ್ಲಿ ಕರೆಯುವ ಬೀಳಲನ್ನು ನೋಡ್ತೀವಿ. ಆ ರೀತಿಯಾಗಿ ಅದು ಮೇಲ್ಮೇಲಿರ್ತಕ್ಕಂಥ ಬೇರು ಅಂತ. ಇಲ್ಲಿ ಎಲ್ಲವೂ ಆಶ್ರಿತವಾಗಿದೆ ಈ ಜಗತ್ತಿನಲ್ಲಿ ಅನ್ನುವುದನ್ನು ತಿಳಿಸಿ, ಬ್ರಹ್ಮವೇ ಜಗತ್ತಿಗೆ ಅಧಿಷ್ಠಾನ, ಜಗತ್ತು ನಾನಾತ್ಮಕವಾಗಿ ತೋರಿಕೊಳ್ಳುತ್ತದೆ. ಬ್ರಹ್ಮವನ್ನು ನಾವು ನೋಡಲಾರೆವು, ಮೂಸಲಾರೆವು, ಮುಟ್ಟಲಾರೆವು. ಕಾರಣ ಎಲ್ಲವೂ ಅದಾಗಿರುವಾಗ ಹೇಗೆ ನಾವೇ ನಮ್ಮ ಕೈಯನ್ನು ಮುಟ್ಟಿಕೊಳ್ಳೋದು ಹೇಗೆ? ಇನ್ನೊಂದು ಬೇರೆ ಬೆರಳುಗಳಿಂದ ಮುಟ್ತೀವಿ ಅಂತೀವಿ. ಆದರೆ ಎಲ್ಲ ಈ ಬೆರಳುಗಳನ್ನು, ನಮ್ಮ ಇಡೀ ಶರೀರವನ್ನು ನಾವು ಮುಟ್ಟಿಕೊಳ್ಳೋದು ಹೇಗೆ? ಆ ಶರೀರದಿಂದಲೇ ಮುಟ್ಟಬೇಕಲ್ಲದೆ ಬೇರೆ ಶರೀರದಿಂದ ಮುಟ್ಟೋದಕ್ಕಾಗುತ್ತದೆಯಾ? ಮುಟ್ಟಿದ್ರೆ ಸ್ಪರ್ಶ ಸಂವೇದನೆ ಆಗುತ್ತದೆಯಾ? ಇಲ್ಲ. ಎಡಗೈಯಿಂದ ಬಲಗೈಯನ್ನು ಮುಟ್ಕೋಬಹುದು, ಎಡಬೆರಳಿಂದ ಬಲಬೆರಳನ್ನು ಮುಟ್ಟಿಕೊಳ್ಳಬಹುದು, ಇಷ್ಟೇ. ಕಾಲಿಂದ ಮಂಡಿ ಮೊಣಕಾಲನ್ನು ಸವರ್ಕೊಳ್ಬಹುದು. ಯೋಗಪಟುಗಳಿದ್ದರೆ ಸರ್ವಾಂಗವನ್ನು ಕೈ ಕಾಲುಗಳಿಂದ ಹೇಗೆ ಬೇಕಾದ್ರೂ ತಿರುಚಬಹುದು, ಮಾಡಿಕೊಳ್ಬಹುದು. ಆದರೆ ಅದಲ್ಲಪ್ಪ, ಅದೆಲ್ಲವನ್ನೂ ನೀನು ಬೇರೆಯಾಗಿ ಮುಟ್ಟು ಅಂದರೆ ಹೇಗೆ? ಆಗ ಆಗೋಲ್ಲ ಅಂತಂತಾನೆ. ಆ ರೀತಿಯಲ್ಲಿ ಬ್ರಹ್ಮವಸ್ತು ಅನ್ನೋದು ಇಂದ್ರಿಯ ಗ್ರಾಹ್ಯವಲ್ಲ. ಎಲ್ಲವನ್ನೂ ಕಾಣುವ ಕಣ್ಣು ತನ್ನನ್ನು ತಾನು ಕಾಣೋದಕ್ಕೆ ಹೇಗೆ ಅಸಮರ್ಥವೋ ಆ ರೀತಿಯಲ್ಲಿ ಇಂದ್ರಿಯ ಗ್ರಾಹ್ಯವಲ್ಲ. ಅದರಿಂದಾಗಿ ನಾವು ಬ್ರಹ್ಮವನ್ನು ಕಾಣುವುದಕ್ಕೆ ಜಗತ್ತಿನಿಂದಲೇ ಪ್ರಯತ್ನ ಪಡಬೇಕು. ಹೀಗಾಗಿ ಜಗತ್ತು ತುಚ್ಛವಲ್ಲ, ಅದು ಸನಾತನವಾದದ್ದು, ವೃಕ್ಷದಂತೆ ಉಪಜೀವ್ಯವಾದದ್ದು. ಅಹಂ ವೃಕ್ಷಸ್ಯ ರೇರಿವ ಅಂತ ತೈತ್ರಿಯದಲ್ಲಿ ನಾವು ನೋಡ್ತೀವಿ. ಋಗ್ವೇದದಲ್ಲಿ ಕೂಡ ಆ ವೃಕ್ಷ ಪ್ರತಿಮೆ ತುಂಬ ವಿಶೇಷವಾಗಿ ಬರುತ್ತದೆ. ಅದರೊಳಗೂ ನಮಗೆ ಅಶ್ವಾಮಿ ಸೂಕ್ತದಲ್ಲಿ ಕೂಡ ನಾವು ಕಾಣ್ತೀವಿ. ಅಂದರೆ ಮಹೋನ್ನತವಾದ ವಿಪುಲಾಶ್ರಯವನ್ನು ಕೊಡುವಂಥ ವೃಕ್ಷ, ಮರ. ಆ ರೀತಿಯಲ್ಲಿ ಜಗತ್ತು ಅಂದರೆ ಅವಿದ್ಯಕವಾದ ಜಗತ್ತಿನಿಂದಲೇ ವಿದ್ಯೆಯನ್ನು ಸಾಧಿಸಬೇಕಾಗುತ್ತದೆ. ಹೇಗೆ ನಾವು ಸೌದೆಯನ್ನು ಸುಡಬಲ್ಲ ಬೆಂಕಿಯನ್ನು ಸೌದೆಯನ್ನು ಮಥನ ಮಾಡುವ ಮೂಲಕವೇ ಪಡ್ಕೊಳ್ತೀವೋ ಆ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಬೆಂಕಿಗೆ ಹಾಕಿದರೆ ನೀರು ಬೆಂಕಿಯನ್ನು ಆರಿಸುತ್ತದೆಯೋ ಆ ನೀರಿನಿಂದಲೇ ಬೆಂಕಿಯನ್ನು ಪಡೀತೀವಿ ನಾವು. ನಮಗಂತೂ ಗೊತ್ತೇ ಇದೆ, ಮಳೆಗಾಲದಲ್ಲಿ ವಿದ್ಯುತ್ ಸಿಡಿಲು ಯಾವ ರೀತಿ ಬರ್ತದೆ, ವಿದ್ಯುತಾಗ್ನಿ. ಹಾಗೆಯೇ ಆ ನೀರಿನ ಮೂಲಕವಾಗಿ ಟರ್ಬೈನ್ಗಳನ್ನು ತಿರುಗಿಸಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ತನ್ನ ಮೂಲಕವಾಗಿ ಅಗ್ನಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ ಅಂತನ್ನುವಾಗ ನಮಗೆ ಗೊತ್ತಾಗುತ್ತದೆ ಈ ಜಗತ್ತಿನಿಂದಲೇ ನಾವು ಜಗದತೀತವಾದ, ಜಗದಂತರ್ಯಾಮಿಯಾದ ಆ ಚೈತನ್ಯವನ್ನು ಕಾಣಬೇಕು. ಅದಕ್ಕಾಗಿ ಬಹಳ ಸುಂದರವಾಗಿ ಆ ವೃಕ್ಷ ರೂಪಕವನ್ನು ಆಚಾರ್ಯರು ಹೇಳ್ತಾರೆ. ಜಸ್ಟ್ ಫಾರ್ ದಿ ಪೊಯೆಟ್ರಿ ಆಫ್ ಇಟ್ ಅದನ್ನು ನೋಡಬೇಕು. ಅವಿಚ್ಛಿನ್ನ ಜನ್ಮ ಜರಾಮರಣ ಶೋಕಾದ್ಯನೇಕ ಅನರ್ಥಾತ್ಮಕ ಪ್ರತಿಕ್ಷಣಂ ಅನ್ಯಥಾ ಸ್ವಭಾವ ಮಾಯಾಮರೀಚ್ಯುತಕ ಗಂಧರ್ವ ನಗರಾದಿವತ್ ದೃಷ್ಟನಷ್ಟ ಸ್ವರೂಪತ್ವಾತ್ ಅವಸಾನೇ ಚ ವೃಕ್ಷವದ ಅಭಾವಾತ್ಮಕ ಕದಲೀಸ್ತಂಭವನ್ನಿಸ್ಸಾರ ಅನೇಕ ಶತಪಾಷಂಡ ಬುದ್ಧಿ ವಿಕಲಾಸ್ಪದ ತತ್ವವಿವಿಜ್ಞಾಸುಭಿ ಅನಿರ್ಧಾರಿತ ಇತರ ಇದಂತತ್ವ ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲಸಾರ ಅವಿದ್ಯಾ ಕಾಮ ಕರ್ಮಾವ್ಯಕ್ತ ಬೀಜ ಪ್ರಭವ ಅಪರಬ್ರಹ್ಮ ವಿಜ್ಞಾನ ಕ್ರಿಯಾಶಕ್ತಿ ದ್ವಯಾತ್ಮಕ ಹಿರಣ್ಯಗರ್ಭಾಂಕುರ ಸರ್ವಪ್ರಾಣಿಲಿಂಗ ಭೇದಸ್ಕಂದ ತತ್ತೃಷ್ಣಾ ಜಲಸೇಕ ಉದ್ಭೂತ ದರ್ಪ ಬುದ್ಧೀಂದ್ರಿಯ ವಿಷಯ ಪ್ರವಾಲಾಂಕುರ ಶ್ರುತಿ ಸ್ಮೃತಿ ನ್ಯಾಯ ವಿದ್ಯೋಪದೇಶ ಪಲಾಶ ಯಜ್ಞದಾನ ತಪಾದ್ಯನೇಕ ಕ್ರಿಯಾ ಸುಪುಷ್ಪ ಸುಖ ದುಃಖ ವೇದನಾನೇಕ ರಸಪ್ರಾಣ್ಯುಪಜೀವ್ಯ ಅನಂತ ಫಲ ತತ್ತೃಷ್ಣಾ ಸಲಿಲಾವಸೇಕ ರೂಢಿಜಡೀಕೃತ ದೃಢಬದ್ಧ ಮೂಲ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿಭೂತ ಪಕ್ಷೀಕೃತ ನೀಡ ಪ್ರಾಣಿಸುಖ ದುಃಖೋದ್ಭೂತ ಹರ್ಷಶೋಕ ಜಾತ ನೃತ್ಯ ಗೀತ ವಾದಿತ್ರ ಕ್ಷೇಲಿತ ಸ್ಫೋಟಿತ ಹಸಿತ ಆಕೃಷ್ಟ ರುದಿತ ಹಾಹ
ಮುಂಚ ಮುಂಚೇತ್ಯಾದಿ ಅನೇಕ ಶಬ್ದ ಕೃತ ತುಮುಲೀಭೂತ ಮಹಾರವ ವೇದಾಂತವಿಹಿತ ಬ್ರಹ್ಮಾತ್ಮ ದರ್ಶನಾಸಂಗ ಶಸ್ತ್ರಕೃತೋಚ್ಛೇದ ಏಷ ಸಂಸಾರ ವೃಕ್ಷ ಅಶ್ವತ್ಥವತ್ ಕಾಮಕರ್ಮ ವಾತೇರಿತ ನಿತ್ಯ ಪ್ರಚಲಿತ ಸ್ವಭಾವ ಸ್ವರ್ಗ ನರಕ ತಿರ್ಯಕ್ ಪ್ರಕೇತಾದಿ ಶಾಖಾಭಿ ಅವಾಕ್ಷಾಕಃ ಅವಾಂಚಃ ಶಾಖ್ಯಾಯಸ್ಯ ಸಹ ಸನಾತನಃ ಅನಾದಿತ್ವ ಚಿರಂ ಪ್ರವೃತ್ತಃ ಅಂತ. ಏನು ಅವರ ಕಾವ್ಯಮಯತೆಗೆ ಇದು ಒಂದು ಒಳ್ಳೆಯ ಉದಾಹರಣೆ. ಹಾಗೆಯೇ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆಗೆ ಸಂಸಾರ ಸಾಗರದ ಒಂದು ರೂಪಕವನ್ನು ಕೊಡ್ತಾರೆ, ತುಂಬ ಸುಂದರವಾಗಿ ಕೊಡ್ತಾರೆ. ಇಲ್ಲಿಯ ತಾತ್ಪರ್ಯ ಎಷ್ಟೇ, ಅದನ್ನು ಸಚ್ಚಿದಾನಂದೇಂದ್ರ ಸರಸ್ವತಿಗಳ ಅನುವಾದದಲ್ಲಿಯೇ ಓದಿಬಿಟ್ರೆ ಸುಕರವಾಗುತ್ತದೆ. ಮೇಲುಗಡೆ ಬೇರುಳ್ಳದ್ದು, ಮೇಲಿಂದ ಆ ವಿಷ್ಣುವಿನ ಪರಮಪದ ಆಕಾಶ ಎಂಬುದು ಇದೆಯಲ್ಲ, ಅದೇ ಇದಕ್ಕೆ ಬೇರಾಗಿರುವುದರಿಂದ ಈ ಅವ್ಯಕ್ತಾದಿಯಾಗಿ ಸ್ಥಾವರದವರೆಗೆ, ಅಂದರೆ ಅವ್ಯಕ್ತ ಸೂಕ್ಷ್ಮವಾದದ್ದು ಸ್ಥೂಲವಾದ ಸ್ಥಾವರದವರೆಗಿನ ಸಂಸಾರ ವೃಕ್ಷವು ಮೇಲುಗಡೆ ಬೇರುಳ್ಳದ್ದೆನಿಸಿರುವುದು. ಇದು ಕಡಿದು ಹಾಕಲ್ಪಡತಕ್ಕದ್ದಾದ್ದರಿಂದ ನಾಶವಾಗುವುದರಿಂದ ವೃಕ್ಷ, ಅಂದರೆ ಕತ್ತರಿಸಲ್ಪಡೋದರಿಂದ ವೃಕ್ಷ. ಆ ನಿರ್ವಚನವನ್ನು ಕೂಡ ಆಚಾರ್ಯರು ಕೊಡ್ತಾರೆ. ವೃಕ್ಷಶ್ಚ ವೃಶ್ಚನಾತ್, ವೃಶ್ಚನ ಅಂದರೆ ಕತ್ತರಿಸಲ್ಪಡುವಿಕೆ, ದಟ್ ವಿಚ್ ಕ್ಯಾನ್ ಬಿ ಕಟ್, ವಿಚ್ ಈಸ್ ಸಪೋಸ್ ಟು ಬಿ ಕಟ್ ಅನ್ನುವ ಅರ್ಥದಲ್ಲಿ. ಎಡೆಬಿಡದೆ ಆಗುತ್ತಿರುವ ಹುಟ್ಟು, ಮುಪ್ಪು, ಸಾವು, ಶೋಕ ಮುಂತಾದ ಅನೇಕ ಅನರ್ಥಗಳ ರೂಪವಾಗಿ ಇರುವುದು ಮಾಯೆಯ ಬಿಸಿಲು ಕುದುರೆಯ ನೀರು, ಗಂಧರ್ವನಗರ ಮುಂತಾದುವಂತೆ ತೋರುವ ಸ್ವರೂಪದ್ದಾಗಿರುವುದರಿಂದ ಪ್ರತಿಕ್ಷಣವೂ ಬೇರೆ ಬೇರೆ ಸ್ವಭಾವವನ್ನು ಹೊಂದುತ್ತಿರುವುದು. ಅಂದರೆ ನಿತ್ಯ ಬದಲಾಗ್ತಾ ಇರ್ತದೆ. ನಮಗೆ ಎಷ್ಟೋ ಬಾರಿ ಒಂದು ರಸ್ತೆಗೆ ಹೋದವರು 1-2 ವರ್ಷ ಆದಮೇಲೆ ಅದೇ ರಸ್ತೆಗೆ ಹೋದರೆ ಆ ರಸ್ತೆನಾ ಅಂತ ಗೊತ್ತಾಗದೇ ಇರೋಷ್ಟು ಬದಲಾವಣೆ ಆಗಿರುತ್ತದೆ. ವ್ಯಕ್ತಿಗಳಲ್ಲಿ ಬದಲಾವಣೆ ಬರುತ್ತದೆ. ಋತುವಿಗೆ ಮರಗಿಡಗಳಲ್ಲಿ, ಆಕಾಶದ ಮೋಡ ನಕ್ಷತ್ರ ನೀಹಾರಿಕಾದಿಗಳಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇರ್ತೀವಿ. ಅಂತಂದರೆ ನಿರಂತರ ಬದಲಾಗುವಿಕೆ ಇದೆಯಲ್ಲ, ಅದು ಜಗತ್ ಅನ್ನುವಂಥದ್ದು ಅದೇ. ಜಂಗಮ್ಯತೆ ಇತಿ ಜಗತ್ ಅಂತ ನಿರಂತರವಾಗಿ ಚಲಿಸ್ತಾ ಇರುವಂಥದ್ದು. ಇಟ್ ನೆವರ್ ಸ್ಟಾಪ್ಸ್ ಅನ್ನುವ ಅರ್ಥದಲ್ಲಿ ಹಾಗೆ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಆಕಾಶದಲ್ಲಿ ಮೋಡಗಳ ಸಮೂಹ ನೋಡ್ತಾ ಇದ್ದಂತೆ ಬೇರೆ ಬೇರೆ ಆಕಾರ ತಾಳುತ್ತದಲ್ಲ, ಅದನ್ನು ಗಂಧರ್ವನಗರ ಅಂತ ಕರೀತಾರೆ. ಆ ರೀತಿ ಇರುವಂಥದ್ದು ಪ್ರತಿಕ್ಷಣ ಬೇರೆಯ ಸ್ವಭಾವವನ್ನು ತೋರುವುದಾಗಿ, ಬಾಳೆಯ ಕಂಬದಂತೆ ಸಾರವಿಲ್ಲದ್ದಾಗಿ. ಬಾಳೆಯ ಕಂಬದ ನಡುವೆ ದಿಂಡು ಇರುತ್ತದೆ, ಆ ದಿಂಡಲ್ಲಿರುವಷ್ಟು ನೀರು ಇನ್ನೆಲ್ಲಿಯೂ ಇರುವುದಿಲ್ಲ. ಅಂದರೆ ಯಾವುದು ನಾವು ಕೋರ್ ಅಂತೀವಿ ಅದು ಗಟ್ಟಿಯಾಗಿರಬೇಕು ಅಂತ, ಮರದ ತಿರುಳು ಗಟ್ಟಿ ಇರಬೇಕು ಅಂತ. ಆದರೆ ಬಾಳೆ ಗಿಡದ ತಿರುಳು ಅಷ್ಟು ಮೃದುವಾಗಿರುತ್ತದೆ. ಆ ರೀತಿ ಇರುವಂಥದ್ದು ಈ ಜಗತ್ತು ಅನ್ನುವುದು. ಹಾಗಾಗಿ ಎಷ್ಟೋ ನೂರುಗಟ್ಟಲೆ ತಮಗೆ ಉದ್ಘೋಷ ಮಾಡಿಕೊಂಡಂಥ ಅಭಿಪ್ರಾಯಗಳು, ಪಾಷಂಡ ಮತಗಳು ಅಂತಂದರು. ಅಂದರೆ ತಮ್ಮ ಬುದ್ಧಿಯ ಫ್ಯಾನ್ಸಿ ಅಂತೇನು ಹೇಳ್ತೀವಿ, ಆ ರೀತಿಯಾಗಿ ಕಲ್ಟ್ಸ್ ಬೇರೆ ಬೇರೆ ರೀತಿ ಇರುತ್ತದೆ. ಕೆಲವು ತಿಂಗಳುಗಳ ಹಿಂದೆ ಇಂಟರ್ನೆಟ್ನಲ್ಲಿ ಸುಮಾರು ಜನ ಸ್ನೇಹಿತರುಗಳಿಗೆಲ್ಲರಿಗೂ ಒಂದು ಪತ್ರ ಬಂದಿತ್ತು. ಅದು ಯಾವುದೋ ಒಂದು ಸಂಸ್ಥೆಯವರು, ಅವರು ಬೇಕಾದಷ್ಟು ತತ್ವ ಪ್ರಚಾರ ಮಾಡ್ತೀವಿ, ನಮ್ಮದಾದ ಅಧ್ಯಾತ್ಮ ಯೋಗ ಮತ್ತೊಂದೆಲ್ಲ ಇಟ್ಟುಕೊಂಡಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಅವರು ಶಂಕರರು ಪ್ರೇತಾತ್ಮವಾಗಿ ಬಂದು ಆ ಸಂಸ್ಥೆಯ ಗುರುಗಳಿಗೆ ಹೇಳಿದ್ರಂತೆ, ನಾನು ಬರೆದಿರೋದ್ರೊಳಗೆ 45% ಮಾತ್ರ ಸರಿಯಾಗಿದೆ ಅಂತ. ಅದು ಎಲ್ಲಿ ಲೆಕ್ಕ ಹಾಕಿದ್ರೋ ಶಂಕರಾಚಾರ್ಯರು, ಯಾವ ಪ್ರೇತವಾಗಿ ಯಾವ ಮರಕ್ಕೆ ತಗಲಾಕೊಂಡಿದ್ದರೋ ಗೊತ್ತಿಲ್ಲ. ಈ ಥರ ಬಂದಿತ್ತು. ಕೆಲವರು ಅದಕ್ಕೆ ಕೋಪ ಮಾಡಿಕೊಂಡು ಇರಿಟೇಟೆಡ್ ಆಗಿ, ಏನು ಹೀಗೆಲ್ಲ ಶಂಕರಾಚಾರ್ಯರಿಗೆ ಅಗೌರವ ಅಂತೆಲ್ಲ. ಏನೂ ಇಲ್ಲ, ತುಂಬ ಸರಳವಾದದ್ದಪ್ಪ. ಹೀಗೆ ಅಂತ ಆ ಗುರು ಹುಚ್ಚುಚ್ಚಾಪಟ್ಟೆ ಮಾತಾಡ್ತಾರೆ ಅಂತ ಆ ಗುರುವಿನ ಪರಮಗುರು ಬಂದು ನನಗೆ ನಿನ್ನೆ ರಾತ್ರಿ ಕನಸಿನಲ್ಲಿ ಹೇಳಿದ್ರು ಅಂದರೆ ಮುಗಿದೋಯ್ತು ಅಷ್ಟೇ. ಎಸ್ ವಿ ಪರಮೇಶ್ವರ ಭಟ್ರು ಒಂದು ಜೋಕ್ ಮಾಡ್ತಾರಲ್ಲ, ಹೆಂಡತಿ ಗಂಡನಿಗೆ ನೆನ್ನೆಯ ಕನಸಿನಲ್ಲಿ ನಾನು ನೀವೊಂದು ಸೀರೆಯನ್ನು ಕೊಂಡುಕೊಟ್ಟಂತೆ ಕಂಡೆ ಅಂತಂದರೆ, ಸರಿ ಹಾಗಿದ್ದರೆ ಇಂದಿನ ಕನಸಿನಲ್ಲಿ ಅದನ್ನು ಹುಟ್ಟಂತೇನೂ ಕಂಡುಬಿಡು ಅಂತಂದ್ರಂತೆ. ಅಷ್ಟೇ. ಆ ರೀತಿಯಲ್ಲಿ ಅದಕ್ಕದೇನೆ, ಇನ್ಯಾವುದೂ ಅಲ್ಲ. ಹೀಗೆ ತರತರಾವರಿಯಾಗಿ ಯಾವ್ಯಾವುದೋ ಕಲ್ಟ್ಸ್ ಅಂತ ಮಾಡಿಕೊಂಡಿರ್ತಾರೆ. ಆ ದರ್ಶನವಾಯಿತು, ಈ ದರ್ಶನ ಆಯಿತು, ಆಸ್ಟ್ರಲ್ ಬಾಡಿ, ಮತ್ತೊಂದು ಮಗದೊಂದು, ಎಲ್ಲೆಲ್ಲೋ ಕಾಡಿ ಬೇಡಿ ಮಾಡ್ತಾ ಇರ್ತಾರೆ. ಅದು ಏನು, ಆ ಥರದ್ದಕ್ಕೆಲ್ಲ ಅನುಭವೈಕ ಪ್ರಾವಣ್ಯದಿಂದ ಇಲ್ಲದೇ ಇರುವುದಕ್ಕೆ ಬೆಲೆ ಕೊಡಬೇಕಾಗಿಲ್ಲ. ಆದರೆ ಇಂಥ ಕೆಟ್ಟದ್ರೊಳಗೂ ಒಂದಷ್ಟು ಒಳಿತಿದ್ದೇ ಇರ್ತದೆ. ಆ ಮಟ್ಟಕ್ಕೆ ಏನೋ ಜನ ಅಷ್ಟರ ಮಟ್ಟಿಗೆ ತಮ್ಮ ನಿತ್ಯದ ಜಂಜಾಟಗಳಿಂದ ವಿಮುಖರಾಗಿ ಇದೊಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇರ್ತಾರೆ, ಹಾಗೆ ಭಾವಿಸಿಕೊಳ್ಳಬಹುದು. ನಾನಾ ವಿಧವಾದ ಕಪೋಲ ಕಲ್ಪಿತವಾದ ರೀತಿಯಲ್ಲಿ ಬೆಳೀತಾ ಇರ್ತದೆ. ಅದಕ್ಕೆಲ್ಲ ಈ ಜಗತ್ತನ್ನು ವೃಕ್ಷ ಅವಕಾಶ ಕೊಟ್ಟಿದೆ ಅಂತ. ಅಂದರೆ ಶಂಕರರು ಈ ಥರ ನಾನಾ ವಿಧವಾದ ಒಪಿನಿಯನ್ಸು,
ಕಲ್ಟ್ಸು ಇವುಗಳು ಇದ್ದೇ ಇರುತ್ತವೆ, ಅದಕ್ಕೆ ನಾವು ತುಂಬ ಇರಿಟೇಟ್ ಆಗಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ತುಂಬ ದೊಡ್ಡದ್ದು. ಅಂದರೆ ಎಲ್ಲ ಕಾಲದಲ್ಲೂ ಇರುತ್ತದೆ. ತತ್ವ ಜಿಜ್ಞಾಸುವಾದವನು ಅದರ ಕಡೆಗೆ ತುಂಬ ಕೋಪ ಮಾಡಿಕೊಂಡ್ರೆ ಕಷ್ಟ, ಆಗ ಅವನು ನೆಮ್ಮದಿ ಕೆಡುತ್ತದೆ. ಯಾರೋ ಒಂದು ಸಭೆಯಲ್ಲಿ ನಿಶ್ಶಬ್ದವಾಗಿರುವಂತೆ ಮಾಡಿ ಭಾಷಣ ಕೇಳಬೇಕು ಅಂತ ಗುಜುಗುಜು ಗಲಾಟೆ ಆಗ್ತಾ ಇತ್ತು. ಅದಕ್ಕೆ ಇವ್ರು ನಿಂತ್ಕೊಂಡು ಸೈಲೆನ್ಸ್ 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 ಅಂತ ಕೂಗ್ತಾನೇ ಇದ್ರಂತೆ. ಭಾಷಣಕ್ಕೆ ಇವರು ದೊಡ್ಡ ಪ್ರತಿಬಂಧಕ ಆಗಿಬಿಟ್ರು. ಇವರಂತೂ ಭಾಷಣ ಕೇಳಲಿಲ್ಲ. ಸೈಲೆನ್ಸನ್ನು ಸ್ಥಾಪನೆ ಮಾಡೋದಕ್ಕಾಗಿ ಮಾಡಿದ ನಾಯ್ಸು ಇಟ್ ವಾಸ್ ಸಫಿಷಿಯೆಂಟ್ ಎನಫ್ ಟು ಕನ್ಸ್ಯೂಮ್ ಸೋ ಮೆನಿ ಸೈಲೆನ್ಸಸ್. ಹೀಗಾಗಿ ಅದಲ್ಲ, ನಾವು ಇಷ್ಟಕ್ಕೆ ಬಿಡಬೇಕು. ನಮ್ಮ ಕಿವಿಗಳನ್ನು ಇನ್ನು ಸ್ವಲ್ಪ ಚುರುಕು ಮಾಡಿಕೊಳ್ಬೇಕು, ಮುಂದಿನ ಸಾಲಿಗೆ ಬಂದು ಕೂತ್ಕೊಳ್ಬೇಕು, ಗಮನ ಇಟ್ಟು ಕೇಳಬೇಕು, ಸ್ಪೀಕರ್ ಹತ್ತಿರ ಹೋಗಿ ಕೇಳಬೇಕು. ಹೀಗೆ ಮಾಡಿಕೊಂಡು ನಮ್ಮನ್ನು ನಾವು ದಾಟಿಸ್ಕೊಳ್ಬೇಕಲ್ಲದೆ ಎಲ್ಲಕ್ಕೂ ಚಿಕಿತ್ಸೆ ಕೊಡೋಕ್ಕಾಗೋಲ್ಲ. ಜಗತ್ ಸ್ವರೂಪವೇ ಇಷ್ಟು ಅಂತ. ಸನಾತನ ಧರ್ಮದ ಸ್ವಾರಸ್ಯವೇ ಇದು. ವಿಚಿತ್ರವಾಗಿ ದಿನದಿನಕ್ಕೂ ಹುಚ್ಚುಚ್ಚಾಪಟ್ಟೆ ಅಭಿಪ್ರಾಯಗಳು, ಹುಚ್ಚುಚ್ಚಾಪಟ್ಟೆ ವರ್ತನೆಗಳು ಬರ್ತಾ ಇರ್ತವಲ್ಲ, ನವನಿರ್ಮಾಣಗಳು ಹೇಗೇಗೋ ಆಗತ್ವಲ್ಲ. ಅಂದರೆ ಅದೇ ಜಗತ್ತಿನ ಸ್ವರೂಪ. ಇದನ್ನು ನಾವು ತಿಳ್ಕೊಳ್ಳಬೇಕು. ನಿಜ, ಹಾಗಂತ ನಾವು ಪಲಾಯನವಾದ ಮಾಡುವುದಲ್ಲ, ಆದರೆ ನಾವು ನೆಮ್ಮದಿಯನ್ನು ಕೆಡದೇ ಇರುವಷ್ಟರ ಮಟ್ಟಿಗೆ ನಮ್ಮನ್ನು ಇಟ್ಟುಕೊಂಡು ವ್ಯವಸ್ಥೆ ಮಾಡಬೇಕು. ಸ್ವಸ್ಥತೆಯನ್ನು ಅಲುಗಿಸದ ಜಗದ ಆಸ್ಥೆ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ, ಇದು ಬೇಕು ಅಂತ ಹೇಳ್ತಾರೆ. ಇದೇ ತತ್ವ ಎಂದು ನಿರ್ಣಯಿಸುವುದಕ್ಕೆ ಆಗದಿರುವುದು, ವೇದಾಂತಗಳಲ್ಲಿ ಪರಬ್ರಹ್ಮವೇ ಇದಕ್ಕೆ ಮೂಲವೆಂದು ನಿಶ್ಚಯಿಸಿದ ಸಾರವುಳ್ಳದ್ದಾಗಿಯೂ ಅವಿದ್ಯೆ ಕಾಮ ಕರ್ಮಗಳ ಅವ್ಯಕ್ತ ಬೀಜದಿಂದ ಹುಟ್ಟಿದ್ದು. ಅವಿದ್ಯೆ ಅಂದರೆ ಪ್ರೈಮಾರ್ಡಿಯಲ್ ಇಗ್ನೊರೆನ್ಸ್ ಅಂತ ಕರೆಯಬಹುದು. ಅದಕ್ಕೆ ಕಾರಣ ಇಲ್ಲ. ಆ ಅವಿದ್ಯೆ ಕೊರತೆ, ವಿದ್ಯೆಯ ಕೊರತೆ, ಅಭಾವ, ಕೊರತೆ. ಆ ಕೊರತೆಯಿಂದಾಗಿ ನಮಗೆ ಚಟುವಟಿಕೆ ಬರುತ್ತದೆ. ನಮಗೆ ಗೊತ್ತಿದೆ, ಇಂಬ್ಯಾಲೆನ್ಸ್ ಈಸ್ ದ ರೂಟ್ ಕಾಸ್ ಆಫ್ ಮೂವ್ಮೆಂಟ್ ಅಂತ. ಒಂದು ವಸ್ತು ಸ್ವಲ್ಪ ಅದರ ಯಾವ ಒಂದು ಈಕ್ವಲಿಬ್ರಿಯಮ್ ಅಂತೀವಲ್ಲ, ಆ ಸ್ಥಿತಿಸ್ಥಾಪಕತ್ವವನ್ನು ಕಳ್ಕೊಂಡಾಗ, ಅನ್ಸ್ಟೇಬಿಲಿಟಿ ಅಂತ ಹೇಳ್ತೀವಲ್ಲ, ಸ್ಟೇಬಲ್ ಈಕ್ವಲಿಬ್ರಿಯಮಲ್ಲಿದ್ದದ್ದು ಅನ್ಸ್ಟೇಬಲ್ ಆದಾಗ ಚಲನೆ ಬಂತು. ಹೀಗಾಗಿ ಚಲನೆ ಬರಬೇಕು ಅಂತಂದ್ರೇ, ಕರ್ಮ ಬರಬೇಕು ಅಂದ್ರೇ ಕೊರತೆ ಉಂಟಾಗಬೇಕು. ಆಮೇಲೆ ಈ ಚಲನೆ ಯಾತಕ್ಕೆ ಬರುತ್ತದೆ? ಬಯಕೆಯಿಂದ ಬರುತ್ತದೆ. ಬಯಕೆ ಯಾಕೆ? ಕೊರತೆಯನ್ನು ತುಂಬಿಕೊಳ್ಳೋಣ ಅನ್ನೋದ್ರಿಂದ. ಹೀಗೆ ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ ಹೀಗೆ ಉಂಟು. ಇನ್ನು ವಿಜ್ಞಾನ ಶಕ್ತಿ, ಕ್ರಿಯಾಶಕ್ತಿಗಳೆಂಬ ಎರಡು ಶಕ್ತಿಗಳು. ಅಂದರೆ ಯಾವುದನ್ನು ಒಂದು ಇಂಟೆಲೆಕ್ಚುವಲ್ ಆ್ಯಂಡ್ ಅನದರ್ ಈಸ್ ಇನ್ಸ್ಟ್ರುಮೆಂಟಲ್ ಆರ್ ಎಕ್ಸಿಕ್ಯೂಟಿವ್ ಅಂತೀವಲ್ಲ, ಆ ರೀತಿಯಾದದ್ದು ಜ್ಞಾನದ ಮತ್ತು ಕರ್ಮದ, ಅಂದರೆ ಧೀಶಕ್ತಿಯ ಮತ್ತು ಕ್ರಿಯಾಶಕ್ತಿಯ ಎರಡು ಮುಖಗಳು, ಅವುಗಳನ್ನು ಹೊಂದಿದ್ದು. ಇಲ್ಲಿ ಆ ಮಟ್ಟಕ್ಕೆ ಬಂದಾಗ ಬ್ರಹ್ಮ ಕ್ರಿಯೇಟರ್ ಅಂತೀವಿ. ಮಿಕ್ಕೆಲ್ಲ ಮತಗಳು ಯಾವುದನ್ನು ಕೊನೆ ಅಂತ ಹೇಳುತ್ತವೋ ಅದು ನಮ್ಮಲ್ಲೆಲ್ಲೋ ಮಧ್ಯದಲ್ಲಿ ಬಂದು ನಿಂತುಕೊಳ್ತದೆ. ಕ್ರಿಯೇಟರ್, ಸೃಷ್ಟಿಕರ್ತ ಅಥವಾ ಸೃಷ್ಟಿಕರ್ತ್ರಿ ಅಂತ ಯಾವುದುಂಟು ಅದು ಇಲ್ಲಿ ಹಿರಣ್ಯಗರ್ಭ ಅಂತ. ಅಲ್ಲಿಂದ ಮಿಕ್ಕ ಪ್ರಾಣಿಗಳು, ಜೀವರಾಶಿಗಳು ಹೀಗೆಲ್ಲ ಬರುತ್ತವೆ. ಬುದ್ಧಿಯ ವಿಷಯಗಳೆಂಬ ಮತ್ತು ಇಂದ್ರಿಯಗಳ ವಿಷಯಗಳೆಂಬ ಚಿಗುರುಗಳನ್ನು ಉಳ್ಳದ್ದು. ಈ ಮರಕ್ಕೆ ಎಲೆಗಳು ಯಾವುದು ಅಂದರೆ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತೀವಲ್ಲ. ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಬಹಿರಿಂದ್ರಿಯಗಳಾದಂಥ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು, ಅಂತರಿಂದ್ರಿಯವಾದ ಮನೋಬುದ್ಧಿಗಳು, ಇವುಗಳಿಗೆಲ್ಲ ವಿಷಯಗಳು ಅಂದರೆ ಸಬ್ಸ್ಟೆನ್ಸ್ ಆಗಿವೆಯಲ್ಲ, ಇನ್ಪುಟ್ಸ್ ಕೊಡುತ್ತವಲ್ಲ ಅವುಗಳು, ಅಂಥವೆಲ್ಲ ಚಿಗುರುಗಳಾಗಿವೆ. ಮತ್ತು ಅಶ್ವತ್ಥದಲ್ಲಿ ಆ ಎಲೆಗಳ ರೂಪ ನೋಡಿದ್ರೆ ಗೊತ್ತಾಗುತ್ತದೆ. ಅಶ್ವತ್ಥವನ್ನು ಕೋಶಕಾರರು ಬಗೆ ಬಗೆಯ ಪರ್ಯಾಯ ಶಬ್ದಗಳಂತ ಹೇಳುವಾಗ ಒಂದು ಚಲದಲ ಅನ್ನುವ ಶಬ್ದವನ್ನು ಅಮರಕೋಶದಲ್ಲಿ ಕೊಡ್ತಾರೆ. ಚಲದಲ ಅಂದರೆ ನಿರಂತರವಾಗಿ ಎಲೆ ಅಲ್ಲಾಡ್ತಾ ಇರೋದು ಅಂತ. ಬಾಳೆ ಎಲೆ ಒಂದು, ಅಶ್ವತ್ಥದ ಎಲೆ ಒಂದು, ಇವೆರಡೂ ಅಲ್ಲಾಡುವಷ್ಟು ಇನ್ಯಾವ ಎಲೆಯೂ ಅಲ್ಲಾಡೋಲ್ಲ ನೋಡಿ. ಅಶ್ವತ್ಥದ ಎಲೆಯ ಆಕಾರವೇನೇ ಆಗಿದೆ, ಮತ್ತು ಅದಕ್ಕೆ ಉದ್ದವಾಗಿರ್ತಕ್ಕಂಥ ತೊಟ್ಟು ಉಂಟು. ಆ ತೊಟ್ಟು ಹಿಂಗೆ ಅಲ್ಲಾಡಿದ್ರೆ ಇಡೀ ಎಲೆ ಲಕಲಕ ಲಕಲಕ ಹೊಳೆಯುತ್ತದೆ. ಇಷ್ಟರ ಮಟ್ಟಿಗೆ ಅಲ್ಲಾಡುವಂಥ ದೊಡ್ಡ ವೃಕ್ಷದ ಎಲೆಗಳಿನ್ನೆಲ್ಲೂ ಇಲ್ಲ. ಹೀಗಾಗಿ ಈಗ ಹುಣಸೆ ಎಲೆ ಅಷ್ಟು ಜೋರಾಗಿ ಅಲ್ಲಾಡೋದಿಲ್ಲ, ಆಲದೆಲೆ ಅಷ್ಟು ಜೋರಾಗಿ ಅಲ್ಲಾಡುವಂಥದ್ದಲ್ಲ, ಕದಂಬದ ಎಲೆ, ಮುತ್ತುಗದ ಎಲೆ ಇವೆಲ್ಲ ಅಲ್ಲಾಡೋಲ್ಲ. ಯಾಕೆಂದರೆ ಅವುಗಳ ತೊಟ್ಟು ಕಡಿಮೆ ಉದ್ದ ಇದೆ, ಮತ್ತು ಅವುಗಳ ಎಲೆಯ ಆಕಾರ ಅಲ್ಲಾಡಿಸುವುದಕ್ಕೆ ಅನುಕೂಲವಾಗಿಲ್ಲ. ಇದು ತುಂಬ ಅನುಕೂಲವಾಗಿರುವಂಥದ್ದು. ಇಟ್ ಹ್ಯಾಸ್ ಮೋರ್ ಫ್ಲೆಕ್ಸಿಬಿಲಿಟಿ ಫಾರ್ ಮೂವ್ಮೆಂಟ್. ಹಾಗಾಗಿ ಅದು ಚಲದಲ್ಲ. ಜಗತ್ತಿನ ವಿಷಯಗಳು ಅದಷ್ಟೇ ಚಂಚಲವಾಗಿರುತ್ತವೆ ಅಂತ. ನಮ್ಮ ಕಣ್ಣನ್ನು ಕೆರಳಿಸುವಂಥ ವಸ್ತುಗಳು ಎಷ್ಟು ಚಂಚಲವಾಗಿರುತ್ತವೆ ಅಂದರೆ ಈಗಿಲ್ಲಿ ಕಾಣುತ್ತವೆ ಮತ್ತು ಅಲ್ಲಿ ಕಾಣುತ್ತವೆ, ಹೋಗ್ತಾನೇ ಇರುತ್ತವೆ, ನಾವು ಅದರ ಹಿಂದೆ ಬೆಂಬತ್ತಿ ಹೋಗ್ತಾ ಇರ್ತೀವಿ ಅನ್ನುವ ಅರ್ಥದಲ್ಲಿ ಕೂಡ ಈ ಒಂದು ಅಶ್ವತ್ಥ ರೂಪಕ ಹೃದಯವಾದಂಥದ್ದು. ಮತ್ತು ಶ್ರುತಿ ಸ್ಮೃತಿ ನ್ಯಾಯಗಳಿಂದ ಮಾಡಿದ ವಿದ್ಯೋಪದೇಶಗಳೆಂಬ ಎಲೆಗಳನ್ನು ಉಳ್ಳದ್ದಾಗಿಯೂ ಛಂದಾಂಸಿ ಯಸ್ಯ ಪರ್ಣಾನಿ ಅಂತ. ವಿಷಯಗಳಲ್ಲಿ ಜ್ಞಾನವೂ ಒಂದು ವಿಷಯವೇ, ವಸ್ತು ವಿಷಯ.
ಸಬ್ಜೆಕ್ಟಿವ್ ನಾಲೆಡ್ಜ್ ಅಂತ. ಯಜ್ಞದಾನ ತಪಸ್ಸು ಮುಂತಾದ ಬಹಳ ಹೂಗಳನ್ನು ಉಳ್ಳಂಥದ್ದು, ಸುಖ ದುಃಖಗಳ ಅನುಭವವೆಂಬ ಅನೇಕ ರಸಗಳ ಹಣ್ಣುಗಳನ್ನು ಉಳ್ಳಿದ್ದು, ಅನೇಕ ಪಕ್ಷಿ ಪ್ರಾಣಿಗಳನ್ನು ಅದು ರಂಜಿಸುತ್ತದೆ. ಎಲ್ಲ ಫಲವೂ ಸುಖ ದುಃಖಾತ್ಮಕ. ಕೇವಲ ಸುಖಾತ್ಮಕವಾದ ಕೇವಲ ದುಃಖಾತ್ಮಕವಾದ ಫಲವೇ ಇಲ್ಲ. ಸುಖ ದುಃಖ ಮಿಶ್ರಣವಾಗಿರುತ್ತದೆ. ಕೆಲವರೊಳಗೆ ಸುಖ ಪ್ರಮಾಣ ಹೆಚ್ಚು, ಕೆಲವರೊಳಗೆ ದುಃಖ ಪ್ರಮಾಣ ಹೆಚ್ಚು, ಹೀಗೆ ಉಂಟು. ಮತ್ತು ಆಸೆಯೆಂಬ ನೀರನ್ನು ಹುಯ್ಯುವುದರಿಂದ ಊರಿಕೊಂಡು ಬಲವಾಗಿ ಗಟ್ಟಿಯಾಗಿ ಉಳ್ಳ ಬೇರುಗಳಿಂದ ಕೂಡಿದ್ದು, ಕಿರು ಬೇರುಗಳಿಂದ ಅಂತ. ಆಸೆಯೇ ನಮಗೆ ನೀರೆರೆದು ಮರದ ಬೇರು ಗಟ್ಟಿಯಾಗುವಂತೆ ಮಾಡುತ್ತದೆ. ಸತ್ಯಲೋಕವೇ ಮುಂತಾದ 7 ಲೋಕಗಳಲ್ಲಿ ಬ್ರಹ್ಮನೇ ಮುಂತಾದ ಹಕ್ಕಿಗಳು ಮಾಡಿಕೊಂಡಿರುವ ಗೂಡುಳ್ಳದ್ದಾಗಿ ಅಂತ. ಅಂದರೆ ಎಲ್ಲ ಲೋಕಗಳು ಈ ಮಹಾ ಜಗದ್ವೃಕ್ಷದ ಗೂಡುಗಳು ಅಷ್ಟೇ ಅಂತ. ಎಲ್ಲ ನೀವು ಇದೇ ಜಗತ್ತಿನಲ್ಲೇ ಇರ್ತೀರ, ಸ್ವರ್ಗವೂ ಅಷ್ಟೇ, ವೈಕುಂಠವೂ ಅಷ್ಟೇ, ಕೈಲಾಸವೂ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಅಂದರೆ ನಾವು ಯಾವುದೋ ನಮ್ಮ ದೇವರ ಲೋಕ ನಾವು ತಲುಪಿಬಿಟ್ರೆ ನೆಮ್ಮದಿಯಾಗಿರ್ತೀವಿ ಅಂತ ನಾನು ಸದಾ ಗೇಲಿ ಮಾಡ್ತಾ ಇರ್ತೀನಿ. ನೀವು ವೈಕುಂಠದಲ್ಲಿಯೂ ಕೂಡ ಚರಂಡಿ ಬಾಚೋ ಕೆಲಸ ಅಂತಂದರೆ ಅದು ಬಂಗಾರದ ಹಲಗೆಯಿಂದ ನಿರ್ಮಿತವಾದ ವಜ್ರದ ಗಾರೆಯಿಂದ ಆಗಿರುವ ಚರಂಡಿನೇ ಇರ್ಬೋದು, ಬಾಚೋದು ಮಾತ್ರ ಚರಂಡಿಯೇ ತಾನೆ. ಅಂದರೆ ದೊಡ್ಡದು ಅಂತನ್ನುವುದು ಏನು ಉಂಟು? ಅದು ಹೇಗಿದೆ ಅಂತಂದರೆ, ನಾನು ಬೆಳ್ಳಿ ಕವಚ ಹಾಕ್ಕೊಂಡು ಬಾಯಿ ಬಡ್ಕೊಳ್ತೀನಿ ಅಂತ. ಬೆಳ್ಳಿ ಕವಚ ಹಾಕ್ಕೊಂಡ್ರೆಷ್ಟು ಬಿಟ್ಟರೆ ಎಷ್ಟು, ಆ ರೀತಿಯಲ್ಲಿ ತುಂಬ ಜನಕ್ಕೆ ಹಾಗೆ ಉಂಟು. ಆ ಭ್ರಮೆಗಳು ಬೇಡ ಅನ್ನುವುದನ್ನು ಹೇಳ್ತಾರೆ. ಎಲ್ಲ ದಿವ್ಯ ಲೋಕಗಳು ಈ ಜಗದ್ವೃಕ್ಷದ ಗೂಡುಗಳು ಅಂತನ್ನುವಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಈ ಸ್ವರ್ಗಾದಿ ಲೋಕಗಳ ಕಾಮನೆ ಸ್ವಲ್ಪ ಬಿಡಿ. ಈ ಲೋಕವೇ ಸ್ವರ್ಗ ಆಗುತ್ತದೆ, ಈ ಲೋಕವೇ ನರಕವೂ ಆಗುತ್ತದೆ, ಇದೇ ವೈಕುಂಠವೂ ಆಗುತ್ತದೆ, ಇದೇ ಕೈಲಾಸವೂ ಆಗುತ್ತದೆ. ಆದರೆ ನಾವು ನೋಡುವ ಪರ್ಸ್ಪೆಕ್ಟಿವ್, ನಾವು ನೋಡುವ ದೃಕ್ಕೋಣ ಬದಲಾಗಬೇಕು ಅಂತನ್ನುವುದನ್ನು ಹೇಳ್ತಾ ಇದ್ದಾರೆ. ಮತ್ತು ಹರ್ಷ, ಶೋಕ, ಭಯ ಇತ್ಯಾದಿಗಳಿಂದ ಕುಣಿತ, ಹಾಡು, ವಾದ್ಯ, ಮೇಲೆ ಹಾರಿ ಬೀಳುವುದು, ತೋಳು ಹಿಡಿದು ಎಳೆಯುವುದು, ನಗುವುದು, ಅಳುವುದು, ಕೂಗಾಡುವುದು ಇತ್ಯಾದಿ ಅನೇಕ ಶಬ್ದಗಳಿಂದ ನಿರಂತರವಾಗಿ ಗದ್ದಲವಾಗ್ತಾ ಇದೆ ಅಂತ. ಜಗದ್ವೃಕ್ಷಕ್ಕೆ ಬೇಕಾದಷ್ಟು ಆಡಿಯೋ ವಿಡಿಯೋ ಎಫೆಕ್ಟ್ ಇದೆ. ಈ ಶಬ್ದ ಕೋಲಾಹಲಗಳೆಲ್ಲ ಉಂಟು. ಇದನ್ನು ಅಸಂಗಶಸ್ತ್ರದಿಂದ ಕಡಿಯಬೇಕು. ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಅಂತ ಗೀತೆ ಅದನ್ನು ಹೇಳ್ತದೆ. ಅಂಟಿಲ್ಲದಿರುವಿಕೆ ಅನ್ನುವ ಒಂದೇ ಕತ್ತಿಯಿಂದ ಕತ್ತರಿಸೋಕ್ಕೆ ಸಾಧ್ಯ. ಆ ಕೊಡಲಿ ಮಾತ್ರ ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ಕಾಮಕರ್ಮದ ಗಾಳಿಗಳಿಂದ ಅಲಗಾಡುತ್ತಲೇ ಇರತಕ್ಕಂಥದ್ದು. ಹೀಗಿರುವ ಅಶ್ವತ್ಥ ವೃಕ್ಷ ಜಗದ್ವೃಕ್ಷ ಅಂತಂತಾರೆ. ಇದನ್ನು ಮೀರದವರು ನಿತ್ಯೋ ಅನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಅನಿತ್ಯ ವಸ್ತುಗಳಲ್ಲಿ ನಿತ್ಯವನ್ನು, ಜಡದಲ್ಲಿ ಚೈತನ್ಯವನ್ನು, ಅನೇಕದಲ್ಲಿ ಏಕವನ್ನು ಯಾರು ಕಾಣಬಲ್ಲರೋ ಅವರಿಗೆ ಶಾಂತಿ, ಇನ್ನು ಬೇರೆ ಯಾರಿಗೂ ಅಲ್ಲ ಅಂತ. ಯಾರು ದ್ವಂದ್ವಗಳಲ್ಲಿ ಸಮತ್ವವನ್ನು, ಸಮಾಧಾನವನ್ನು ಕಾಣಿಸ್ತಾರೋ ಅವರೇ ಶಾಂತರು. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯೋಗ ಅಂತಂದರು. ಅಂದರೆ ಈ ಅಶಾಂತಿಯನ್ನು ಹೆಚ್ಚು ಮಾಡೋರು ಯಾರು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನಮ್ಮ ಕ್ರಾಂತಿವಾದಿಗಳು ವಿಶೇಷವಾಗಿ ಎಲ್ಲ ನಾಸ್ತಿಕ ವರ್ಗಕ್ಕೆ ಸೇರುವಂಥವರು ಅಂದರೆ ಅದೇ ತರಹ. ಕಮ್ಯುನಿಸಮ್ನ ಮುಖ್ಯ ಲಕ್ಷಣವೇ ಅದು. ಅತ್ಯಂತ ಅವಾಸ್ತವದ ಮೇಲೆ ನಿಂತಿರುವಂಥದ್ದು, ಪ್ರಕೃತಿ ಪಾರಮ್ಯವನ್ನು ವಿರೋಧಿಸಿರ್ತಕ್ಕಂಥದ್ದು, ಸ್ವಭಾವ ವಿರುದ್ಧವಾದದ್ದು, ಜೀವ ವಿರುದ್ಧವಾದದ್ದು. ಅದು ಕಾರಣ ಇಷ್ಟೇ, ನೆಮ್ಮದಿಯನ್ನು ಕೆಡಿಸಬೇಕು ಆಗಲೇ ಜನ ದುಡಿಮೆ ಮಾಡೋದು, ನೆಮ್ಮದಿಯನ್ನು ಕೆಡಿಸಬೇಕು ಆಗಲೇ ಬಂಡಾಯ ಹೇಳೋದು, ನೆಮ್ಮದಿಯನ್ನು ಕೆಡಿಸಬೇಕು ಆಗಲೇ ಬಂಡವಾಳಶಾಹಿಗಳ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಅಂತ. ಸರಿ, ನೆಮ್ಮದಿಯನ್ನು ಕೆಡಿಸ್ತೀರಾ, ಆಮೇಲೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೋ? ತತಕ್ಕಿಂ 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 ತತಕ್ಕಿಂ. ಒಂದು ಮತ ಜಗತ್ತಿಗೆಲ್ಲ ಬರಲಿ, ಒಂದು ರಾಜನ ಆಳ್ವಿಕೆ ಬರಲಿ, ಒಂದೇ ಕುಲ ಇರಲಿ, ಒಂದೇ ಲಿಂಗ ಇರಲಿ, ಅದು ಬೇಕಾದ್ರೆ ಬರ್ಬೋದೋ ಏನೋ, ಆಗ ಜಗತ್ತು ನೆಮ್ಮದಿಯಾಗಿರುತ್ತದೆ ಅಂತ. ಏನೂ ಇಲ್ಲ, ಜಗತ್ತಾಗಿರುವವರೆಗೂ ನೆಮ್ಮದಿ ಇಲ್ಲವೇ ಇಲ್ಲ. ಈಗ ಜಗತ್ತೆಲ್ಲ ಇಸ್ಲಾಂ ಆದರೆ ನೆಮ್ಮದಿ ಇರೋದಕ್ಕೆ ಸಾಧ್ಯವಾ? ಇಸ್ಲಾಮಿಕ್ ದೇಶಗಳೇ ಇರಾಕ್, ಇರಾನ್ ಎಲ್ಲ ಎಷ್ಟು ಕಚ್ಚಾಡಿಕೊಳ್ಳುತ್ತವೆ ಅಂತ ನೋಡಿದ್ದೀವಿ ನಾವು. ಪಾಕಿಸ್ತಾನ, ಬಾಂಗ್ಲಾದೇಶ ಎಷ್ಟು ಎಣ್ಣೆ ಸೀಗೆಕಾಯಿ ಮಾಡಿಕೊಳ್ತು ಅಂತ ನೋಡಿದ್ದೀವಿ. ಒಂದು ಮನೆಯಲ್ಲಿಯೇ ಹೊಂದಾಣಿಕೆ ಇಲ್ಲ ಅಂತ ನಾವು ನೋಡ್ತಾ ಇರುವಾಗ, ಒಬ್ಬ ವ್ಯಕ್ತಿಯೇ ನೆನ್ನೆ ಇದ್ದ ನನಗೂ ಇವತ್ತಿದ್ದ ನನಗೂ ತಗಾದೆ ಬರ್ತಾ ಇದೆ ಅಂದರೆ ಎಲ್ಲಿ? ಹೀಗಾಗಿ ನಾವು ಏಕರೂಪತೆಯನ್ನು ತಂದಾಗ ಸರಿಯಾಗುತ್ತದೆ ಅಂತಂದರೆ ಅಲ್ಲ, ಏಕಸ್ವರೂಪವನ್ನು ತರಬೇಕು. ಏಕಸ್ವರೂಪ ಅನ್ನುವುದು ಎಲ್ಲಿಂದಲೂ ಹಿಡ್ಕೊಂಡು ಬರಬೇಕಾಗಿಲ್ಲ, ನಾವು ನಮ್ಮ ಮಟ್ಟಿಗೆ ತಿಳ್ಕೊಂಡ್ರೆ ಸಾಕಾಗುತ್ತದೆ. ಈ ಜಗತ್ತು ಬಹುರೂಪಿಯಾದದ್ದು,
ನಾವು ಅದನ್ನು ಏಕಸ್ವರೂಪದ ಬ್ರಹ್ಮ ತತ್ವದಿಂದ ಗಮನಿಸಿಕೊಳ್ಳಬೇಕು. ಅಂದಾಗ ಸಹನೆ, ಸೈರಣೆ, ಅಂಗೀಕಾರ ಬುದ್ಧಿ ಇವೆಲ್ಲ ಬರುತ್ತದೆ. ಇದು ಕಷ್ಟಕ್ಕೂ ವ್ಯತಿರಿಕ್ತವಾಗಿದ್ದಾರೆ. ಅದರಿಂದಾಗಿ ಅವರಿಗೆ ಶಾಂತಿ ಇಲ್ಲ ಅಂತ ಸ್ಪಷ್ಟವಾಗಿ ವೇದ ಹೇಳಿದೆ. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ಇದನ್ನು ಹೀಗೆ ಅಂತ ನಿರ್ದೇಶಿಸಿ ತಿಳ್ಕೊಳ್ಳೋಕ್ಕೆ ಆಗದೇ ಇರುವಂಥದ್ದನ್ನು ಅವರು ಸ್ಪಷ್ಟ ಮಾಡಿಕೊಂಡಿರ್ತಾರೆ. ಈಲಾಗನಿ ವಿವರಿಂಪಲೇನು ಚಾಲ ಸ್ವಾನುಭವ ವೇದ್ಯಮೇಂದ್ರಲ್ಲ ತ್ಯಾಗರಾಜರು, ಅದನ್ನು ಅವರು ಸ್ಪಷ್ಟ ಮಾಡಿಕೊಂಡಿರ್ತಾರೆ. ಜ್ಞಾನಿಗೂ ಅಜ್ಞಾನಿಗೂ ಇರುವ ಲಕ್ಷಣ ಈ ಸ್ಪಷ್ಟತೆಯೇ, ಈ ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ನಾವು ಎಷ್ಟೋ ಬಾರಿ ರುಚಿಯಾದ ಊಟ ಮಾಡಿರ್ತೀವಿ, ಆ ರುಚಿಯ ಸ್ವರೂಪ ಏನು ಅಂದರೆ ಒಂದು ಸ್ವಲ್ಪವೂ ನಿರ್ವಚನ ಮಾಡೋಕ್ಕಾಗೋಲ್ಲ. ಸಂಗೀತ ಕೇಳಿದ್ವಿ, ಚೆನ್ನಾಗಿತ್ತಾ ಅಂತಂದರೆ ಹಾಗೂ ಹೇಳೋಕ್ಕಾಗೋಲ್ಲ, ಹೀಗೂ ಹೇಳೋಕ್ಕಾಗೋಲ್ಲ ಅಂತ ಒದ್ದಾಡ್ತೀವಿ. ಅನುಭವಗಳಿಗೆ ಸ್ಪಷ್ಟತೆಯನ್ನು ಎಷ್ಟೆಷ್ಟು ತಂದುಕೊಳ್ತೀವಿ, ಅಷ್ಟೆಷ್ಟು ಉತ್ಕಟವಾಗಿ ಅದನ್ನು ಅನುಭವಿಸಿದ್ದೀವಿ, ಅಷ್ಟೆಷ್ಟು ಸ್ಪಷ್ಟವಾಗಿ ಅದನ್ನು ಕಂಡಿದ್ದೀವಿ. ಅದರಿಂದ ಅಷ್ಟೆಷ್ಟು ಮಟ್ಟಿಗೆ ತೃಪ್ತಿ ಹೆಚ್ಚಾಯಿತು ಅಂತ ಗೊತ್ತಾಗುತ್ತದೆ. ಯಾರಿಗೆ ಅನುಭವಗಳಲ್ಲಿ ಸ್ಪಷ್ಟತೆ ಇಲ್ಲವೋ ಅವರಿಗೆ ತೃಪ್ತಿಯೂ ಇರುವುದಿಲ್ಲ. ಅವಸರ ಸುಲಭವಾಗಿ ಏನೋ ತಿಂದುಕೊಂಡು ಹೋಗ್ತಾರೆ, ಅವರಿಗೆ ರುಚಿ ಅನುಭವವೇ ತೃಪ್ತಿ ಆಗಿಲ್ಲದೆ ಇರೋದ್ರಿಂದ ಮತ್ತೆ ಕಾರಲ್ಲಿ ಹೋಗುವಾಗ ಒಂದು ಮೊಳದುದ್ದದ್ದು ಕೂಲ್ ಡ್ರಿಂಕ್ಸ್ ಬಾಟ್ಲ್ ಇಟ್ಕೊಂಡಿರ್ತಾರೆ, ಒಂದು ಮಾರುದ್ದದ್ದು ಫ್ರೆಂಚ್ ಫ್ರೈಯೋ ಮತ್ತೊಂದೋ ಮಗದೊಂದೋ ಜೊತೆಯಲ್ಲಿ ಬಡ್ಕೊಂಡು ತಿಂದುಕೊಂಡು ಹೋಗ್ತಾರೆ. ಮತ್ತು ಡಾಕ್ಟ್ರ್ ಹತ್ರ ಹೋದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ವೆಯ್ಟ್ ರೆಡ್ಯೂಸ್ ಮಾಡಿ, ಅದಕ್ಕೆ ಸೊಂಟಕ್ಕೆ ಒಂದು ಮ್ಯಾಗ್ನೆಟಿಕ್ ಟೇಪ್ ಕಟ್ಕೊಂಡು ವ್ಯಾಯಾಮ ಮಾಡದೆಯೇ ಸಣ್ಣಕ್ಕಾಗ್ಬೋದು ಅಂತ. ಆ ಟೇಪ್ ಸಣ್ಣಕ್ಕಾಗ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಸಣ್ಣಕ್ಕಾಗಿ ಸೊರಗಿ ಸಾಯಬಹುದೇ ಹೊರತು ನಾವಂತೂ ಸಣ್ಣ ಆಗೋದಿಲ್ಲ. ಎಲ್ಲಿ ಆದರೂ ಉಂಟೆ. ನನಗೆ ಬದಲಾಗಿ ಇನ್ನು ಯಾರಿಗಾದ್ರೂ ಕೂಲಿ ಕೊಟ್ಟು ವ್ಯಾಯಾಮ ಮಾಡಿಸೋದಕ್ಕೆ ಹೇಗೆ ಸಾಧ್ಯವೋ ಅದೇ ರೀತಿಯಾಗಿ ಎಲ್ಲ ಚಾನೆಲ್ಗಳಲ್ಲಿ, ಎಲ್ಲ ಮುಂದುವರೆದ ದೇಶಗಳಲ್ಲಿ ಇದನ್ನು ಕೊಳ್ಳೋರು ಇದ್ದಾರೆ, ಮಾರೋರಂತೂ ಇದ್ದೇ ಇದ್ದಾರೆ. ಆ ರೀತಿಯಾಗಿ ಅಂತ ಗೊತ್ತಾಗುತ್ತದೆ. ಅದು ಸ್ಪಷ್ಟತೆ ಬೇಕು, ಅನುಭವದ ತೀವ್ರತೆ ಬೇಕು. ಹಾಗಿದ್ದಾಗ ಎಲ್ಲ ಬಹಿರಂಗದ ಬೆಳಕುಗಳನ್ನು ಮೀರಿದ ಸ್ಥಿತಿಯನ್ನು ತತ್ರ ಸೂರ್ಯೋಭಾತಿನ ಭಾತಿ ಚನ್ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅನ್ನುವ ಸ್ಥಿತಿ ಬರುತ್ತದೆ ಅಂತ ಹೇಳಿ ಆಗಿದೆ. ಮತ್ತು ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಜತಿ ನಿಸೃತಂ ಮಹದ್ಭಯಂ ವ್ರಜಂ ವಜ್ರಂ ಉದ್ಯತಂ ಯ ಏತದ್ವಿದುಃ ಅಮೃತಾಸ್ತೆ ಭವಂತಿ. ಈ ಒಂದು ಜಗತ್ತು ಯಾವುದಿದೆ ಅದು ಚೈತನ್ಯವಿದ್ದಾಗ ಮಾತ್ರ ಇರುತ್ತದೆ. ಆ ಚೈತನ್ಯ ಇಲ್ಲದೆ ಇದ್ದಾಗ ಇಲ್ಲ. ಈ ಚೈತನ್ಯ ಹೋಗಿಬಿಡುತ್ತದೆ ಅನ್ನೋದಿದೆಯಲ್ಲ, ಸರ್ವಂ ಪ್ರಾಣ ಏಜತಿ ನಿಸೃತಂ ಮಹದ್ಭಯಂ ವಜ್ರಂ ಉದ್ಯತಂ. ಪ್ರಾಣ ಹೋಯಿತು ಅಂತನ್ನೋ ಭಯ ಇರೋದೇನೆ ವಜ್ರಾಘಾತ. ಎಲ್ಲರಿಗೂ ಜೀವಸ್ಯ ಜೀವನಂ ಅನ್ನೋ ತರಹ ಜೀವವೇ ಪರಮ ಪ್ರಿಯವಾದದ್ದು. ಅದಿಲ್ಲದೆ ಬದುಕೋದಿಕ್ಕಾಗೋದಿಲ್ಲ, ಅದಿಲ್ಲದೆ ನಮಗೆ ಅಸ್ತಿತ್ವವೇ ಇಲ್ಲವಾದ್ದರಿಂದ ಎಲ್ಲಿ ಪ್ರಾಣ ಹೋಗುತ್ತೋ ಅಂತನ್ನುವ ಭಯ. ನಿಮಗೆ ಗೊತ್ತಿದೆಯಲ್ವ ಅಕ್ಬರ್ ಬೀರ್ಬಲ್ ಕಥೆ. ತಾಯ್ತನ ಅನ್ನೋದು ಎಲ್ಲದಕ್ಕಿಂತ ಪ್ರಿಯ ಅಂತ. ಇಲ್ಲ, ತನ್ನತನವೇ ಎಲ್ಲದಕ್ಕಿಂತ ಪ್ರಿಯ ಅಂತ ಬೀರ್ಬಲ್ ಹೇಳ್ದ. ಅದಕ್ಕೆ ಒಂದು ದೊಡ್ಡ ತೊಟ್ಟಿಯಲ್ಲಿ ತಾಯಿ ಕೋತಿಯನ್ನು, ಮರಿ ಕೋತಿಯನ್ನು ಇಟ್ಟು ನೀರು ಸ್ವಲ್ಪ ಸ್ವಲ್ಪವಾಗಿ ತುಂಬುತ್ತಾ ಬಂದರು. ತಾಯಿ ಕೋತಿ ಮರಿ ಕೋತಿಯನ್ನು ಕಂಕ್ಳಲ್ಲಿ ಇಟ್ಕೊಳ್ತು, ಹೆಗಲ ಮೇಲೆ ಇಟ್ಕೊಳ್ತು, ತಲೆ ಮೇಲೂ ಇಟ್ಕೊಳ್ತು. ತೀರಾ ನೀರು ಅದರ ಮೂಗಿನವರೆಗೂ ಬಂದಾಗ ಮರಿಯನ್ನೇ ಕೆಳಗೆ ಹಾಕಿ ತಾನು ಅದರ ಮೇಲೆ ನಿಲ್ಲುವ ಪ್ರಯತ್ನ ಮಾಡಿತು ಅಂತ. ಆಗ ಜೀವಸ್ಯ ಜೀವನಂ ಅನ್ನುವುದು ಒಂದು ರೀತಿಯಾಗಿ, ಮತ್ತು ಎಲ್ಲವೂ ಕೂಡ ಆತ್ಮನಸ್ತು ಕಾಮಾಯ ಅನ್ನುವುದು ತಾನಾಗಿ ಗೊತ್ತಾಯಿತು ಅಂತ. ಅಂದರೆ ಈ ಪ್ರಾಣ ಹೋಗುತ್ತದೆ ಎನ್ನುವ ಭಯ ಉಂಟಲ್ಲ, ತುಂಬ ತೀವ್ರವಾದದ್ದು. ನನ್ನ ತಾಯಿ ಆಲ್ಝೈಮರ್ಸ್ ಪೇಷಂಟ್. ಅವರಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಏನೋ ಒಂದು ಅಸಮಾಧಾನ, ಅಸುಖ ಅಥವಾ ಸಾಮಾನ್ಯ ಸುಖ ಇತ್ಯಾದಿ ಇರಬಹುದು ಅಂತ ವೈದ್ಯರು ಊಹಾಪೋಹಗಳನ್ನು ಮಾಡ್ತಾರೆ. ಆ ರೋಗದ ಸ್ವರೂಪ ನಿರ್ದೇಶನವೇ ಇನ್ನೂ ವಿಜ್ಞಾನ ಪ್ರಪಂಚದಲ್ಲಿ ಆಗಿಲ್ಲ. ಹಾಗಿದ್ದಾಗಲೂ ಅವರಿಗೆ ತಾನು ಯಾರು ಅಂತ ಗೊತ್ತಾಗದಿದ್ದಾಗಲೂ, ನಾನು ಯಾರು ಅಂತ ಗೊತ್ತಾಗದಿದ್ದಾಗಲೂ, ತಿನ್ನುವುದು ಯಾವ ಅನ್ನವೋ ತಿಂಡಿಯೋ ಅಂತ ಗೊತ್ತಾಗದೇ ಇದ್ದಾಗಲೂ ರುಚಿ ಇತ್ಯಾದಿಗಳ ಅರಿವು ಇನ್ನೂ ಇದೆ. ಹಾಗಿರುವಾಗಲೂ ಕೆಲವೊಮ್ಮೆ ತಾನು ಬಿದ್ದು ಬಿಡ್ತೀನಿ, ಏನಾಗ್ಬಿಡ್ತೀನಿ ಅಂತ ಭಯದಿಂದ ಗಟ್ಟಿ ಕೈ ಹಿಡ್ಕೋತಾರೆ. ಅಂದರೆ ಏನು ತೋರಿಸುತ್ತೆ? ಬೀಳುವುದು ಪ್ರಮಾದ ಅನ್ನುವುದು. ಇದನ್ನೆಲ್ಲ ವಿಜ್ಞಾನಿಗಳು ಪ್ರಯೋಗ ಮಾಡಿಯೂ ನೋಡಿದ್ದಾರೆ. ಮಗು ಎಂದೂ ಜನ್ಮದಲ್ಲಿ ಬೀಳದೇ ಇದ್ದದ್ದು ಮೇಲಿಂದ ಕೆಳಕ್ಕೆ ಹಿಂಗೆ ಇಳಿಸುವಾಗ, ಭರದಿಂದ ಇಳಿಸುವ ಪ್ರಯತ್ನ ಮಾಡಿದಾಗ ಅದು ಕಿಟಾರನೆ ಕಿರಿಚಿಕೊಳ್ಳುತ್ತದೆ. ಬೀಳುವ ಅರಿವು ಅದಕ್ಕೆ ಯಾವುದೋ ಜನ್ಮಾಂತರ ತಂತುವಾಗಿದೆ ಅಂತ ಇತ್ಯಾದಿ ಎಲ್ಲ ಹೇಳ್ತಾರೆ. ಅಂದರೆ ಇಟ್ ಈಸ್ ಇನ್ಬಿಲ್ಟ್, ಅದು ಹಾರ್ಡ್ ಕೋರಾಗಿ ಅದು ಬಿಲ್ಟ್ ಆಗಿರ್ತಕ್ಕಂಥದ್ದರ ಹಾರ್ಡ್ವೇರಲ್ಲೇ ಅದು ನಿಶ್ಚಿತವಾಗಿದೆ ಅಂತ. ಅದರ ಸ್ವರೂಪದಲ್ಲಿ ಏನೇ ಈ ಭಯ ನಿಶ್ಚಿತವಾಗಿದೆ ಅಂತ. ಇವೆಲ್ಲ ಸ್ಥಾಯಿ ಭಾವಗಳು, ಭಯ, ಕ್ರೋಧ, ರತಿ, ಹಾಸ, ಜುಗುಪ್ಸ ಇದ್ದೇ ಇರತಕ್ಕಂಥದ್ದು.
ಆಹಾರ ನಿದ್ರಾ ಭಯಮೈಥುನಾನಿ ಅಂತ ಏನು ಹೇಳ್ತಾರೆ ಅವೆಲ್ಲ ಮೂಲತಃ ಇನ್ಬಿಲ್ಟ್ ಆಗಿದೆ. ಹಾಗಾಗಿ ಜೀವತ್ವ ಇರುವವರೆಗೂ ಅದು ಇದ್ದೇ ಇರುತ್ತದೆ ಅಂತ. ಈ ವಜ್ರಂ ಭಯಂ ಮಹತ್ ಭಯಂ ವಜ್ರಂ ಉದ್ಯತಂ ಎತ್ತಿಡಿದಿರುವ ವಜ್ರಾಯುಧ ಯಾರು ಇದನ್ನು ತಿಳ್ಕೊಂಡಿದ್ದಾರೋ ಅವರು ಅಮೃತರಾಗ್ತಾರೆ ಅಂತ. ಅಂದರೆ ದೇಹಕ್ಕೆ ಅಂಟಿದ ಮರಣ ಅನ್ನುವ ಭಯ ಪ್ರತಿಯೊಂದು ಜೀವರಾಶಿಗೂ ಅಂಟಿದೆ. ನಾವು ದೇಹಕ್ಕೆ ಅಂಟದೇ ಇರುವ ಒಂದು ಕ್ಷಣವಾದರೂ ಅನುಭವಕ್ಕೆ ತಂದುಕೊಳ್ಳೋಕ್ಕೆ ಸಾಧ್ಯವಾ ಅಂತ ಅವಸ್ಥಾತ್ರಯ ಪ್ರಕ್ರಿಯೆಯಿಂದ ನೋಡಿಕೊಂಡವರು ಅಮೃತರಾಗ್ತಾರೆ. ಈ ಮರಣ ಭಯವೇ ಜಗತ್ತನ್ನು ನಡೆಸ್ತಾ ಇದೆ. ಜಗತ್ತನ್ನು ಜೀವ ಪ್ರೀತಿಗಿಂತ ಹೆಚ್ಚಾಗಿ ಮರಣ ಭೀತಿಯೇ ನಡೆಸ್ತಾ ಇದೆ ಅಂತ ವೇದ ಹೇಳುತ್ತದೆ. ಹಾರ್ಡೆಸ್ಟ್ ರಿಯಾಲಿಟಿ ಇದು. ಭಯಾತ್ ಅಸ್ಯ ಅಗ್ನಿಸ್ತಪತಿ ಭಯಾತ್ ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ತೈತ್ರಿಯದಲ್ಲಿ ಭೀಷೋಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಅಂತ ಬರುವಂಥ ಮಾತುಗಳೇ ಇಲ್ಲಿ ಕಾಣಿಸುತ್ತವೆ. ಅಷ್ಟು ಮಾತ್ರವಲ್ಲ, ಹಿಂದೆ ನಾವು ನೋಡಿದ್ದೀವಿ ಮೃತ್ಯುರ್ ಯಸ್ಯೋಪಸೇಚನ ಅಂತ. ಸಾವು ಅನ್ನೋದು ಭಯ ಪಟ್ಕೊಂಡು ಓಡುತ್ತದೆ. ಮೃತ್ಯುರ್ಧಾವತಿ ಪಂಚಮಃ, ಸಾವು ಓಡ್ತಾ ಇರ್ತದೆ. ಯಾಕೆ ಅಂದರೆ ಮಹಾಪ್ರಳಯದಲ್ಲಿ ಸಾವನ್ನು ಉಪ್ಪಿನಕಾಯಿ ಥರ ನಂಚಿಕೊಳ್ಳುತ್ತದೆ ಮೊಸರನ್ನಕ್ಕೆ ಬ್ರಹ್ಮವಸ್ತು ಅಂತಂತಾರೆ. ಇಹ ಚೇದ್ ಅಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಸ್ರಸಃ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತೆ. ಇಹ ಚೇದ್ ಅಶಕಃ ಬೋದ್ಧುಂ, ಇಲ್ಲಿಯೇ ಈಗಲೇ ತಿಳ್ಕೊಳ್ಳೋದಕ್ಕೆ ಶಕ್ತನಾದರೆ ಅವನು ಅಶಕತ್ ಅಂದರೆ ಶಕ್ನೋತಿ, ಶಕ್ತಿಯನ್ನು ಹೊಂದಿದವನಾದರೆ ಇಲ್ಲಿಯೇ ಈ ಜಗತ್ತಿನಲ್ಲಿಯೇ ಈಗಲೇ ಹಿಯರ್ ಆ್ಯಂಡ್ ನೌ ಅರ್ಥ ಮಾಡಿಕೊಳ್ಳೋಕ್ಕಾದರೆ ಯಾವಾಗ ಪ್ರಾಕ್ ಶರೀರಸ್ಯ ವಿಸ್ರಸಃ, ಶರೀರ ಬೀಳುವುದಕ್ಕಿಂತ ಮುಂಚೆ ಅಂದರೆ ಜೀವನ್ಮುಕ್ತಿ. ಆಗ ತತಃ ಸರ್ಗೇಷು ಲೋಕೇಶು ಶರೀರತ್ವಾಯ ಕಲ್ಪತೆ, ಅವನು ಎಲ್ಲವನ್ನೂ ಮೀರಿ ಹೋಗ್ತಾನೆ. ಇಲ್ಲವಾದರೆ, ಹಾಗಾಗದೇ ಇದ್ದರೆ ಅವನು ಶರೀರತ್ವಾಯ ಕಲ್ಪತೆ, ಜನ್ಮಾಂತರಗಳನ್ನು ಪಡೀತಾನೆ. ಅಂದರೆ ಇಲ್ಲಿಯೇ ಈಗಲೇ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಅವನಿಗೆ ಜನ್ಮಾಂತರಗಳು ಉಂಟು. ಆಯಿತೋ ಅವನಿಗೆ ಜನ್ಮಾಂತರ ಇಲ್ಲ. ಹೀಗೆ ಈ ರೀತಿಯಲ್ಲಿ ಈ ಜಗದ್ವೃಕ್ಷವನ್ನು ಬಳಸಿಕೊಂಡೇ ಆ ವೃಕ್ಷದ ವಿಕಾರ ಸ್ವರೂಪವನ್ನು, ನಿರಂತರ ಜಾಯಮಾನ ನಶ್ಯಮಾನ ಸ್ವರೂಪವನ್ನು ದಾಟುವುದಕ್ಕೆ ಸಾಧ್ಯ ಅಂತನ್ನೋದನ್ನು ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತದೆ. ಮತ್ತು ಯಥಾದರ್ಶೆ ತಥಾ ಆತ್ಮನಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾಪ್ಸು ಪರೀವ ದದೃಶೆ ತಥಾ ಗಂಧರ್ವಲೋಕೆ ಛಾಯಾತಪಯೋರಿವ ಬ್ರಹ್ಮಲೋಕೆ ಅಂತನ್ನುವ ಮುಂದಿನ ಮಂತ್ರದಲ್ಲೂ ಹೇಳುತ್ತದೆ. ಕನ್ನಡಿಯಲ್ಲಿ ಹೇಗೆ ಸ್ಪಷ್ಟವಾಗಿ ನಮ್ಮ ಮುಖ ಕಾಣುತ್ತದೆಯೋ ಆ ರೀತಿ ಸ್ವಪ್ನದಲ್ಲಿ ವಸ್ತುಗಳು ಹೇಗೆ ಅಸ್ಪಷ್ಟವಾಗಿ ಕಾಣುತ್ತವೆಯೋ, ನೀರಿನಲ್ಲಿ ಪ್ರತಿಬಿಂಬ ಹರಿಯುವ ನೀರಿನಲ್ಲಿ ಹೇಗೆ ಅಸ್ಪಷ್ಟವಾಗಿ ಕಾಣಿಸುತ್ತದೆಯೋ, ಈ ರೀತಿಯಾಗಿ ಸ್ಪಷ್ಟ ಮತ್ತು ಅಸ್ಪಷ್ಟತೆ ಎರಡೂ ಕೂಡ ಉಂಟು. ಆತ್ಮದರ್ಶನ, ಬಿಸಿಲು ನೆರಳುಗಳು ಎಷ್ಟು ಸ್ಪಷ್ಟವೋ ಅಷ್ಟು ಸ್ಪಷ್ಟ, ಕನ್ನಡಿಯ ಪ್ರತಿಬಿಂಬ ಎಷ್ಟು ಸ್ಪಷ್ಟವೋ ಅಷ್ಟು ಸ್ಪಷ್ಟ. ಅದಕ್ಕೆ ಹರಿಯುವ ನೀರಿನ ಪ್ರತಿಬಿಂಬದ ಅಸ್ಪಷ್ಟತೆಯಾಗಲಿ ಅಥವಾ ಸ್ವಪ್ನದ ವಸ್ತುಗಳನ್ನು ಜಾಗೃತಿನಲ್ಲಿ ನೆನೆಸಿಕೊಳ್ಳುವಾಗ ಉಂಟಾಗುವ ಅಸ್ಪಷ್ಟತೆಯಾಗಲಿ ಇಲ್ಲ ಅಂತ. ಅಂದರೆ ಜ್ಞಾನ ಅನ್ನುವುದು ಸ್ಪಷ್ಟವಾದದ್ದು, ಸಂದಿಗ್ಧತೆಗೆ ಗೊಂದಲಕ್ಕೆ ಅವಕಾಶವೇ ಇಲ್ಲದೇ ಇರತಕ್ಕಂಥದ್ದು ಅಂತ ಹೇಳುತ್ತದೆ. ಹೀಗೆ ಉಪನಿಷತ್ತು ಭವ್ಯವಾದಂಥ 16 ಸಂಗತಿಗಳನ್ನು ಹೇಳ್ತಾ ಕಡೆಯಲ್ಲಿ ಅಸ್ತಿತ್ಯೇವ ಉಪಲಬ್ಧವ್ಯ ತತ್ಸ್ವಭಾವೇನ ಚ ಉಭಯೋ ಅಸ್ತಿತ್ಯೇವ ಉಪಲಬ್ಧಸ್ಯ ತತ್ಸ್ವಭಾವ ಪ್ರಸೀದತಿ. ಅಸ್ಮಿ ಬ್ರಹ್ಮವಸ್ತು ಇದೆ ಅಂತನ್ನೋದನ್ನು ತನ್ನ ಅಸ್ತಿತ್ವದಿಂದಲೇ ತಿಳ್ಕೊಳ್ಳಬೇಕು, ತತ್ವಭಾವದಿಂದ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡಾಗ ಪ್ರಸನ್ನತೆ. ಈ ಅರ್ಥದಲ್ಲಿ ಆಸ್ತಿಕರು. ನಾನಿದ್ದೀನಿ ಅನ್ನೋನು ಆಸ್ತಿಕ, ನಾನೂ ಇಲ್ಲ ಅನ್ನೋನು ನಾಸ್ತಿಕ. ನಾನೂ ಇಲ್ಲ ಅಂತನ್ನೋನನ್ನು ಯಾರೂ ನಂಬೋಲ್ಲ, ಹಸಿ ಸುಳ್ಳುಗಾರ ಅಥವಾ ಹುಚ್ಚ ಅಂತಂತಾರೆ. ಹೀಗಾಗಿ ನಾಸ್ತಿಕ್ಯ ಅನ್ನುವುದು ಪರಮಾರ್ಥದಲ್ಲಿ ಲೋಕ ವಂಚನೆ, ಆತ್ಮವಂಚನೆ ಎರಡೇ ಆಗುತ್ತದೆ. ಅದಕ್ಕಿಂತ ಯಾವುದೂ ಇಲ್ಲ ಬೇರೆಯಾದಂಥ ಲಕ್ಷಣ. ಈ ಅರ್ಥದಲ್ಲಿ ಆಸ್ತಿಕನು. ಸುಮ್ಮನೆ ನಾಸ್ತಿಕೋ ವೇದನಿಂದಕಃ ಅಂತ ಮನುಸ್ಮೃತಿಯಲ್ಲಿ ಬಂದುಬಿಟ್ಟಿದೆ ಅಂತ ಹಿಡ್ಕೊಂಡು ನಾಸ್ತಿಕ್ಯ ನಿಜವಾಗಿ ದೊಡ್ಡದ್ದು, ಆಸ್ತಿಕ್ಯ ಕೀಳು ಅಂತ ವಾದಿಸುವುದು ಬಾಲಿಶವಾದದ್ದು. ಸ್ಮೃತಿಗಿಂತಲೂ ದೊಡ್ಡದಾದದ್ದು ಶ್ರುತಿ. ಆ ಶ್ರುತಿಯಲ್ಲಿ ಇರುವಂಥ ಮತ ಏನು ಅಂತ ನೋಡಬೇಕು. ಮತ್ತು ಮನುಸ್ಮೃತಿಯಲ್ಲಿ ಸೀಮಿತಾರ್ಥದಲ್ಲಿ ಹೇಳಿದ್ದು. ಪರಮತಾತ್ಪರ್ಯ ಏನು ಅಂದರೆ ಈ ಆಸ್ತಿಕ್ಯ ಅನ್ನುವಂಥದ್ದು ವೇದ ಪ್ರತಿಪಾದಿತವಾದ ಅನುಭವೈಕ ವೇದ್ಯವಾದ ಆತ್ಮಜ್ಞಾನ ಪರ್ಯವಸಾಯಿ ಅಂತ ಗೊತ್ತಾಗುತ್ತದೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಯೇ ಅಸ್ಯ ಪ್ರದಿಶ್ರಿತಾ ಅತಃ ಮರ್ತ್ಯ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ.
ಇದು ಬಹಳ ಮುಖ್ಯ. ಇಲ್ಲಿಯೇ ಬ್ರಹ್ಮವನ್ನು ಹೊಂದುತ್ತಾನೆ. ಯಾವಾಗ ಸರ್ವೇ ಕಾಮಾಹ ಪ್ರಮುಚ್ಯಂತೆ, ಎಲ್ಲ ಬಯಕೆಗಳು ಪ್ರಪೋಸಲ್ಸ್ ಆ್ಯಂಡ್ ಡಿಸ್ಪೋಸಲ್ಸ್ ಯಾವಾಗ ಇಲ್ವೋ ಆಗ ಮುಕ್ತನಾಗಿದ್ದಾನೆ ಅಂತ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದ್ದಷ್ಟು, ನಿರೀಕ್ಷೆಗಳು ಕಡಿಮೆ ಇದ್ದಷ್ಟು ನಾವು ಮೋಕ್ಷಕ್ಕೆ ಹತ್ತಿರ ಇದ್ದೀವಿ. ನಿರೀಕ್ಷೆ ಹೆಚ್ಚಾದಷ್ಟು ಮೋಕ್ಷಕ್ಕೆ ದೂರವಾಗಿದ್ದೀವಿ. ಇದು ತಾತ್ಪರ್ಯ. ಕಡಿಮೆ ನಿರೀಕ್ಷೆಯೋ ಎಲ್ಲೆಲ್ಲೂ ಸಂತೋಷವೇ, ಹೆಚ್ಚು ನಿರೀಕ್ಷೆಯೋ ಎಲ್ಲೂ ಸಂಕಟವೇ. ನಮಗೆ ಗೊತ್ತಿದೆಯಲ್ವ, ತುಂಬ ಸೊಗಸಾಗಿರ್ತಕ್ಕಂಥ ಏನು ವರ ಬೇಕಾದ್ರೂ ಕೊಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ನಾವು ಏನನ್ನೋ ಕೋರ್ಕೊಳ್ತೀವಿ. ಕೋರ್ಕೊಂಡ ಮೇಲೆ ಏನೂ ಕೇಳ್ತಾ ಇದ್ರು ಕೊಡ್ತಾ ಇದ್ದರು, ಇನ್ನೇನಾದರೂ ಕೇಳಬಹುದಾಗಿತ್ತಲ್ಲ ಅಂದರೆ ಇದ್ದಿದ್ದಷ್ಟು ಮರೆತು ಹೋಗುತ್ತೆ. ಇರೋದ್ರ ಕಡೆ ಗಮನ ಬರೋದೇ ಇಲ್ಲ. ಒಂದು ಕಥೆ ಉಂಟಲ್ವ, ಕಥಾಸರಿಸಾಗರದಲ್ಲಿ ಬರುತ್ತದೆ, 6 ಕೊಪ್ಪರಿಗೆಗಳ ಕಥೆ. ಯಾವನೋ ಒಬ್ಬನಿಗೆ ಒಂದು ಯಕ್ಷ, ನೋಡಪ್ಪ ನಿನಗೆ ನಾನು 7 ಕೊಪ್ಪರಿಗೆ ನಿಧಿ ಕೊಡ್ತೀನಿ ಅಂತ ಹೇಳ್ತಂತೆ. ಆ ಅಂತ ಅನ್ನೋದ್ರೊಳಗೆ ಖಂಡಿತವಾಗಿ 7 ಕೊಪ್ಪರಿಗೆ ನಿಧಿ ಕಾಣಿಸ್ಕೊಳ್ತಂತೆ. ನೋಡ್ತಾನೆ 7ನೇ ಕೊಪ್ಪರಿಗೆಯಲ್ಲಿ ಅರ್ಧ ಮುಕ್ಕಾಲು ತುಂಬಿದೆ, ಇನ್ನಷ್ಟು ಖಾಲಿಯಾಗಿದೆ. ಅವನಿಗೆ ಸಂಕಟ ಆಯಿತು. 7 ಕೊಪ್ಪರಿಗೆ ನಿಧಿ ಅಂತ ಹೇಳಿ ಯಕ್ಷ ಇಷ್ಟೇ ಕೊಟ್ಟ, ಇದು ತುಂಬಿಸಬೇಕು ಹೇಗಾದರೂ ಅಂತ ಮನೇಲಿ ದುಡ್ಡನ್ನು ಎಲ್ಲನೂ ಬಂಗಾರವಾಗಿ ಮಾಡಿ ಹಾಕಿದ. ಆಗಲಿಲ್ಲ. ಮನೆ ಮಠ ಮಾರ್ದ, ಹಾಕಿದ, ಆಗಲಿಲ್ಲ. ಊರು ಕೇರಿ ಹೆಂಡತಿ ಮಕ್ಕಳನ್ನು ಭಿಕ್ಷಾ ಎತ್ತಿಸ್ದ, ಆದರೂ ಆಗಲಿಲ್ಲ. ಬೇರೆ ಊರಿಗೆ ಹೋಗಿ ಭಿಕ್ಷಾ ಎತ್ತೋದು, ಚಿಂದಿ ಉಟ್ಕೊಂಡು ತಿರುಗೋದು, ಹೀಗೇನೇನೋ ಮಾಡಿ ಒದ್ದಾಡ್ತಾ ಇದ್ದ. ಮೊನ್ನೆವರೆಗೂ ಚೆನ್ನಾಗಿ ಅನುಕೂಲಸ್ಥಾಗಿದ್ದವನು ಈಗ ಇಷ್ಟು ಭಿಕಾರಿ ಆಗಿಬಿಟ್ಟಿದ್ದಾನೆ ಅಂತಂದರೆ ಏನು ಆಶ್ಚರ್ಯ. ಆಮೇಲೆ ಯಾರೋ ಒಬ್ಬ ಜ್ಞಾನಿ ಆದವನು ನೋಡಿ, ಏನಪ್ಪ ನಿನಗೇನು 7 ಕೊಪ್ಪರಿಗೆ ಸಿಗ್ತಾ ಯಕ್ಷನದು ಅಂತ. ಆಗ ಅವನು, ಹೌದು ಸ್ವಾಮಿ, ನಿಮ್ಗೆ ಹೇಗೆ ಗೊತ್ತಾಯಿತು? ನಿನ್ನ ಅವಸ್ಥೆ ನೋಡಿದ್ರೇ ಗೊತ್ತಾಗುತ್ತದೆ. ಆ ಯಕ್ಷ ಮಾಡುವುದೇ ಹೀಗೆ. 7 ಕೊಪ್ಪರಿಗೆ ನಿಧಿ ಕೊಡ್ತೀನಿ ಅಂತ ಸ್ವಲ್ಪ ಕಡಿಮೆ ಕೊಡ್ತಾನೆ. ನೀನು ತೃಪ್ತನಾಗೋದಿಲ್ಲ, ಎಲ್ಲವನ್ನೂ ತುಂಬಿಸೋಕೆ ನೋಡ್ತೀಯ. ಅದು ಬಾಟಮ್ಲೆಸ್ ಪಿಟ್, ಎಷ್ಟು ಹಾಕಿದ್ರೂ ತುಂಬುತ್ತಾನೇ ಇರ್ತದೆ ಅಂತಲ್ಲ, ಖಾಲಿ ಆಗ್ತಾನೆ ಇರ್ತದೆ. ನೀನೀಗ ಯಕ್ಷನ ಮತ್ತೆ ಬೇಡ್ಕೊ, ನಿನ್ನ ಕೊಪ್ಪರಿಗೆ ತೊಗೊಂಡು ಹೋಗು ಅಂತ. ಆಗಲೇ ನಿನಗೆ ಬಿಡುಗಡೆ ಅಂತ. ಸ್ವಾಮಿ ನಾಯ್ಪಾಡಾಗಿದೆ, ತೀರಾ ಬೀದಿಗೆ ಬಿದ್ದಿದ್ದೀನಿ, ಆಯಿತು ಅಂತಂದ. ನಿನ್ನ ತೊಗೊಂಡು ಹೋಗು ಅಂತಂದ. ಇವನು ಹಾಕಿದ ದುಡ್ಡಿನ ಸಮೇತನೇ ತಗೊಂಡುಬಿಟ್ಟ. ಇವನು ಮತ್ತೆ ಫ್ರಮ್ ರ್ಯಾಕ್ಸ್ ಟು ರಿಚಸ್ ಮತ್ತೆ ಬರಬೇಕು. ಈ ರೀತಿ ಬ್ಯಾಕ್ ಟು ದಿ ಪೆವಿಲಿಯನ್ ಅಂತ. ಅಂದರೆ ನಿರೀಕ್ಷೆಯಿಂದ ಆಗುವಂಥದ್ದು ಯಾವ ಮಾತ್ರದ ಸಮಸ್ಯೆ ಎನ್ನುವುದನ್ನು ಬಹಳ ಸುಂದರವಾಗಿ ಹೇಳಿದೆ. ಹಾಗಾಗಿ ಪ್ರಯತ್ನ ಮಾಡೋಣ, ಕೆಲಸ ಮಾಡೋಣ, ನಿರೀಕ್ಷೆಯನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ. ಅದನ್ನೇ ಬಹಳ ಸೊಗಸಾಗಿ, ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯಸ್ಯ ಗ್ರಂಥಯ ಅಥ ಮರ್ತ್ಯ ಅಮೃತೋ ಭವತಿ ಏತಾವದ್ ಈ ಅನುಶಾಸನಂ. ಏತಾವಧ್ಯನುಶಾಸನಂ ಅಂದರೆ ಯಾವಾಗ ಹೃದಯದ ಎಲ್ಲ ಗಂಟುಗಳು ಬಿಚ್ಚಿಕೊಂಡು ಹೋಗುತ್ತವೆಯೋ ಆಗ ಮರ್ತ್ಯ ಅಂದರೆ ಸಾವಿನ ಪ್ರಾಣಿ, ಮೃತ್ ಮಣ್ಣಾಗುವಂಥವನು, ಮೃತಿಯ ಧರ್ಮವನ್ನು ಹೊಂದಿದವನು, ಮೃತ್ತಿನ ಧರ್ಮವನ್ನು ಹೊಂದಿದ ಮರ್ತ್ಯ ಅಮೃತನಾಗ್ತಾನೆ, ಅವ್ಯಯನಾಗ್ತಾನೆ, ಶಾಶ್ವತನಾಗ್ತಾನೆ. ಹೃದಯ ಗ್ರಂಥಿ ಎನ್ನುವ ಮಾತು ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಇತ್ಯಾದಿ ಮುಂಡಕಾದ್ಯುಪನಿಷತ್ತುಗಳಲ್ಲಿ ಬಂದಿದೆ. ಎಲ್ಲ ಹೃದಯದ ಗಂಟು, ಅಟ್ಯಾಚ್ಮೆಂಟ್ ಅಂತೀವೆಲ್ಲ ಕಡೆಗೆ. ಅಲ್ಟಿಮೇಟ್ಲಿ ಎನಿ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಎಂಡ್ಸ್ ಅಪ್ ಇನ್ ಎಮೋಷ್ನಲ್ ಅಟ್ಯಾಚ್ಮೆಂಟ್. ಎಲ್ಲವೂ ಅಲ್ಲಿಗೆ ಬಂದು ನಿಂತುಕೊಳ್ತದೆ, ಇನ್ಯಾವುದೂ ಅಲ್ಲ. ನಮ್ಮ ದುಡ್ಡು ಕಾಸು ಇತ್ಯಾದಿ ಎಲ್ಲ ಯಾತಕ್ಕೆಂದರೆ ನಾವು ಮಾತ್ರ ಸುಖ ಪಟ್ಟರೆ ಸಾಲದು, ಮನೆಯವರೆಲ್ಲ ಸುಖ ಪಡಬೇಕು ಅನ್ನೋದ್ರಿಂದ. ಹಾಗಾಗಿ ನಮ್ಮ ಎಲ್ಲ ಮೆಟೀರಿಯಲ್ ವೆಲ್ತ್ ಅಂತೀವೆಲ್ಲ, ಭೌತಿಕವಾದ ದ್ರವ್ಯಾತ್ಮಕವಾದ ಸಂಪತ್ತಿಯೆಲ್ಲ ನಮ್ಮ ಇಷ್ಟರಾದ ಜನಕ್ಕೆ. ಅವರು ಯಾಕೆ? ನಮ್ಮ ಇಷ್ಟರಾದವರು, ನನಗೆ ಇಷ್ಟರಾದವರು, ಆತ್ಮನಸ್ತು ಕಾಮಾಯ. ಹೀಗಾಗಿ ಹೃದಯ ಗ್ರಂಥಿಗೆ ಮತ್ತೆ ಮತ್ತೆ ಗಂಟುಗಳು ಸೇರ್ತಾ ಇರ್ತವೆ. ಹಾಗೆ ಅದರಿಂದಲೇ ಆ ಒಂದು ಅತ್ಯಂತ ರಮಣೀಯವಾದ ಒಂದು ಸಂಕೇತವನ್ನು, ಆದಿದೈವಿಕವಾದ ಸಂಕೇತವನ್ನು ಯೋಗಾರ್ಥದಲ್ಲಿ ಕೊಡುತ್ತದೆ. ಶತಂಚೈಕ ಚ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ತಯೋರ್ದ್ವಯಂ ತಯೋ ಊರ್ಧ್ವಂ ಆಯಾನ್ ಅಮೃತತ್ವಮೇತಿ ವಿಶ್ವಂಗ್ಯನ ಉತ್ಕ್ರಮಣೆ ಭವಂತಿ. ಈ ಹೃದಯಕ್ಕೆ 101 ನಾಡಿಗಳ ಆವರಣ ಉಂಟು. ಅದರೊಳಗೆ ಒಂದು ನೆತ್ತಿಯನ್ನು ಭೇದಿಸಿಕೊಂಡು ಹೋಗುತ್ತದೆ. ಮೂರ್ಧಾನಂ ಅಭಿನಿಸೃತೈಕ ತಾಸಾಂ, ಒಂದು ಭೇದಿಸಿಕೊಂಡು ಹೋಗುತ್ತದೆ. ಅದನ್ನು ಯೋಗಶಾಸ್ತ್ರದಲ್ಲಿ ಸುಷುಮ್ನಾ ನಾಡಿ ಅಂತ ಕರೀತಾನೆ. ಅದನ್ನು ನಾವು ಹಿಡ್ಕೊಳ್ಳಬೇಕು. ಅದು ಯಾವುದುಂಟು ಅದು ವಿಶ್ವಜ್ಞೇತಿ, ಎಲ್ಲ ಕಡೆಯೂ ಹರಡಿರ್ತಕ್ಕಂಥ ನಾಡಿಗಳಲ್ಲಿ ಅದು ಒಂದೇ ಅಮೃತತ್ವದ ನಾಡಿ. ಅದನ್ನು ಯಾರು ಹಿಡಿತಾರೆ ಅದರ ಮೂಲಕ ತಯಾ ಊರ್ಧ್ವಂ ಅಯನ್, ಅದರಿಂದ ಮೇಲಕ್ಕೆ ಹೋಗಿ ಅಮೃತತ್ವಮೇತಿ, ಅಮೃತತ್ವವನ್ನು ಪಡೆಯುತ್ತಾನೆ. ಇದು ಯೋಗಶಾಸ್ತ್ರದ ಸಾಂಕೇತಿಕ ಪರಿಭಾಷೆ.
ಆದರೆ ಪರಮಾರ್ಥದಲ್ಲಿ ಇರುವುದಿಷ್ಟೇ. ಇಷ್ಟು ನಾಡಿಗಳಿವ್ಯಾ, ಡಿಸೆಕ್ಟ್ ಮಾಡಿ ನೋಡ್ಬೋದಾ, ಪೋಸ್ಟ್ ಮಾರ್ಟಮ್ ಮಾಡಿ ನೋಡ್ಬೋದಾ, ಏನೂ ಸಿಗೋಲ್ಲ. ಇದೊಂದು ಸಾಂಕೇತಿಕವಾದ ಸ್ವರೂಪ. ಅಂದರೆ ದೇಹದಲ್ಲಿ ಹೃದಯದಲ್ಲಿರುವ ಎಲ್ಲ ಗ್ರಂಥಿಗಳು ಲೋಕಕ್ಕೆ ಸಂಬಂಧಪಟ್ಟಿದ್ದಾದರೆ ಒಂದು ಅಲೋಕಕ್ಕೆ ಸಂಬಂಧಪಟ್ಟಿದ್ದು ಅದು ಬ್ರಹ್ಮವಸ್ತುವುದು. ಅದನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು. ಅಂದರೆ ನಾನು ಮುಕ್ತನಾಗಬೇಕು, ನನಗೆ ಭಯಶೋಕ ಮೋಹಗಳು ಹೋಗಬೇಕು ಅನ್ನುವ ದೃಷ್ಟಿಯಿಂದ ಇರಬೇಕು ಅನ್ನುವ ಆ ನಾಡಿ, ಅದೇ ಸುಷುಮ್ನ ಅಂತ ಹೇಳ್ತಕ್ಕಂಥದ್ದು. ಅದು ಸುಷುಪ್ತಿಯ ಬ್ರಹ್ಮೈಕ ಸ್ವರೂಪದಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಂತ ಹೇಳಿ ಉಪನಿಷತ್ತನ್ನು ಮುಗಿಸ್ತೀವಿ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗವಿಧಿಂಚ ಕೃತ್ಸ್ನಂ ಬ್ರಹ್ಮಪ್ರಾಪ್ತೋ ವಿರಜಃ ಅಭೂತ್ ವಿಮೃತ್ಯು ವಿಮೃತ್ಯು ಅನ್ಯಃ ಅಪಿ ಏವಂ ಯಹ ವಿದಧ್ಯಾತ್ಮಮೇವ. ಯಾವನು ಈ ನಚಿಕೇತನಿಂದ, ಯಮನ ಮೂಲಕವಾಗಿ ನಚಿಕೇತನಿಂದ ಸ್ವೀಕೃತವಾದ ವಿದ್ಯೆ ಇದೆ ಅದನ್ನು ತಿಳ್ಕೊಳ್ತಾನೋ, ಅದನ್ನು ತಿಳ್ಕೊಂಡವನು ವಿಮೃತ್ಯುವಾಗಿ, ಮೃತ್ಯುಭೀತಿ ಇಲ್ಲದೆ ಬ್ರಹ್ಮಮಹೀಯತೆ, ಬ್ರಹ್ಮಲೋಕದಲ್ಲಿ ಮಹಿಷ್ಠನಾಗ್ತಾನೆ. ಹೀಗೆ ಯಾವನು ಈ ಅಧ್ಯಾತ್ಮವನ್ನು ತಿಳ್ಕೊಂಡಿದ್ದಾನೆ, ವಿದಧ್ಯಾತ್ಮಮೇವ, ಅಧ್ಯಾತ್ಮಮೇವ, ಅಧ್ಯಾತ್ಮವನ್ನಾಗಿ ತಿಳ್ಕೊಳ್ತಾನೆ. ಇಲ್ಲಿ ಅಧಿದೈವ ಮತ್ತು ಅಧಿಯೋಗ, ಅಧಿಯಜ್ಞ ಬಂದಿವೆ. ಅಂದರೆ ರಿಚುವಲ್ ಆದದ್ದು ಒಂದಷ್ಟು ಬಂದಿದೆ, ರಿಲಿಜಿಯಸ್ ಆದದ್ದು ಒಂದಷ್ಟು ಬಂದಿದೆ. ಅದನ್ನು ಮೀರಿ ಅನುಭವದ್ರವ್ಯವಾದ ಅಧ್ಯಾತ್ಮವನ್ನೇ ತಿಳ್ಕೊಳ್ತಾನೋ ಅವನು ಮುಕ್ತನಾಗುತ್ತಾನೆ ಅಂತ ಬಹಳ ಸುಂದರವಾಗಿ ಈ ಉಪನಿಷತ್ತು ತಿಳಿಸುತ್ತದೆ. ಉಪನಿಷತ್ತುಗಳ ಪೈಕಿ ಕಠ ತುಂಬ ರಮಣೀಯವಾದದ್ದು, ಅದನ್ನು ನಾವು ನೋಡಿದ್ವಿ. ಇನ್ನು ನಾವು ಷಟ್ಪ್ರಶ್ನೋಪನಿಷತ್ತಿನ ಕಡೆಗೆ ಹೋಗೋಣ. ಇದು ಅಥರ್ವವೇದಕ್ಕೆ ಸಂಬಂಧಪಟ್ಟಂಥ ಉಪನಿಷತ್ತು. ಕಠ ಯಜುರ್ವೇದದ ಕಠಶಾಖೆ ಇದಾದರೆ, ಈಶಾವಾಸ್ಯ ಶುಕ್ಲಯಜುರ್ವೇದದ ಶಾಖೆಗೆ ಸಂಬಂಧಪಟ್ಟಿದ್ದಾದರೆ, ಇನ್ನು ಕೇನ ಸಾಮವೇದದ ತಲವಕಾರ ಶಾಖೆಗೆ ಸಂಬಂಧಪಟ್ಟಿದ್ದಾದರೆ, ಇದು ಅಥರ್ವವೇದಕ್ಕೆ ಸಂಬಂಧಪಟ್ಟಂಥದ್ದು ಪ್ರಶ್ನೋಪನಿಷತ್ತು. ಇದನ್ನು ಷಟ್ಪ್ರಶ್ನೋಪನಿಷತ್ತು ಅಂತಲೂ ಕರೀತಾರೆ. ಕಾರಣ ಇಷ್ಟೇ, 6 ಜನ ಋಷಿಗಳು ಬ್ರಹ್ಮಜ್ಞಾನಿಗಳಾದ ಮಹರ್ಷಿ ಪಿಪ್ಪಲಾದರನ್ನು ಹೋಗಿ 6 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕಾಗಿ ಇದು ಷಟ್ಪ್ರಶ್ನೋಪನಿಷತ್ತು ಅಂತ ಬಂದದ್ದು. ಪ್ರಾಯಿಕವಾಗಿ ಎಲ್ಲವೂ ಕೂಡ ಗದ್ಯ ರೂಪದಲ್ಲೇ ಇರತಕ್ಕಂಥ ಮಂತ್ರಗಳು. ತುಂಬ ಭವ್ಯವಾದ ಎಷ್ಟೋ ವಿಷಯಗಳು ಬರ್ತವೆ. ಮುಖ್ಯವಾಗಿ ಉಪಾಸನೆಗೆ ಸಂಬಂಧಪಟ್ಟಂಥ ಸಂಗತಿಗಳು ಎಷ್ಟೋ ಇವೆ. ಜೊತೆಗೆ ಜಗತ್ಸ್ವರೂಪವನ್ನು, ಜೀವಸ್ವರೂಪವನ್ನು ಉಪನಿಷತ್ತು ಹೇಗೆ ಕಂಡಿದೆ ಎನ್ನುವುದನ್ನು ತುಂಬ ಹೃದಯಂಗಮವಾಗಿ ಇಲ್ಲಿ ಕಾಣಬಹುದು. ಮೊದಲಿಗೆ ಶಾಂತಿ ಮಂತ್ರ ಪ್ರಸಿದ್ಧವಾದದ್ದು. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟ್ವಾಗಂಸಸ್ತನೂಭಿಃ ವ್ಯಶೇಮ ದೇವಹಿ ತಯ್ಯದಾಯುಃ. ಓಂ ಶಾಂತಿ 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 ಅಂತ ಕಿವಿ, ಕಣ್ಣು, ಮೂಗು ಮೊದಲಾದ ಇಂದ್ರಿಯಗಳು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನೇ ಮಾಡಲಿ, ದೇವತೆಗಳ ಅನುಗ್ರಹದಿಂದ ಇದಾಗಲಿ, ನಾವು ಒಳ್ಳೆಯ ಆಯುಷ್ಯವನ್ನು ಎಲ್ಲವನ್ನು ಹೊಂದಿ ತನ್ಮೂಲಕ ಬ್ರಹ್ಮಜ್ಞಾನದ ಕಡೆಗೆ ಪ್ರಯತ್ನ ಮಾಡೋಣ ಅನ್ನುವ ಆಶಂಸೆ. ಸುಕೇಶಾಃ ಚ ಭಾರದ್ವಾಜಃ ಶೈಬ್ಯಶ್ಚ ಸತ್ಯಕಾಮಃ ಸೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಶ್ಚ ಆಶ್ವಲಾಯನಃ ಭಾರ್ಗವಃ ವೈದರ್ಭಿ ಕಬಂಧಿ ಕಾತ್ಯಾಯನಃ ತೇ ಏತೆ ಬ್ರಹ್ಮಪರಾಃ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮಾನ್ವೇಷಮಾಣಾಃ ಏಷಃ ವೈ ತತ್ಸರ್ವಂ ವಕ್ಷ್ಯತೀತಿ ತೇಹ ಸಮಿತ್ಪಾಣಯಃ ಭಗವಂತಂ ಪಿಪ್ಪಲಾದಂ ಉಪಸನ್ನಾಃ. ಪಿಪ್ಪಲಾದ ಮಹರ್ಷಿಗಳು, ಯಾವ ಮಹರ್ಷಿಗಳು ಬೆನ್ನುಮೂಳೆಯನ್ನೇ ದೇವಹಿತಕ್ಕಾಗಿ ಕೊಟ್ಟರೋ ಆ ದಧೀಚಿಗಳ ಮಗ, ದಧೀಚಿ ಮಹರ್ಷಿಗಳ ಸಾರ್ಥಕ ನಾಮಧೇಯರಾದ ಮಗ ಪಿಪ್ಪಲಾದರು. ದಧೀಚಿ ತೀರಿಕೊಂಡ ಮೇಲೆ ಪಿಪ್ಪಲಾದರ ತಾಯಿ ತಾನು ಬಹಳ ಕಷ್ಟಪಟ್ಟು ಈ ಮಗುವನ್ನು ಹೆತ್ತಿದ್ದಂತೆ. ಆಕೆ ಇದನ್ನೇ ಸಹಗಮನವನ್ನೇ ಮಾಡಿದ್ರು ಅಂತಲೂ ಕೆಲವು ಪುರಾಣಗಳಲ್ಲಿ ಬರ್ತದೆ. ಇನ್ನು ಕೆಲವರೊಳಗೆ ಮಗುವನ್ನು ಹೆತ್ತು ಮಗುವನ್ನು ಗರ್ಭದಲ್ಲಿಟ್ಟುಕೊಂಡು ಸಾಯಬಾರದು ಅನ್ನೋದಕ್ಕಾಗಿ ಮಗುವನ್ನು ಹೆತ್ತ ಮೇಲೆ ಆಕೆ ಸಹಗಮನ ಮಾಡಿದ್ರು ಅಂತಲೂ ಉಂಟು. ಆಗ ಒಂದು ಪಿಪ್ಪಲ ವೃಕ್ಷದ ಕೆಳಗೆ ಈ ಮಗುವನ್ನು ಬಿಟ್ಟಿದ್ದರಿಂದ ಪಿಪ್ಪಲದ ಫಲವನ್ನು, ಅಂದರೆ ಅಶ್ವತ್ಥದ ಜಾತಿಯ ಮರ, ಅದನ್ನು ಆ ಫಲವನ್ನು ತಿಂದು ಅತ್ತಿ ಪಿಪ್ಪಲಂ ಅತ್ತೀತಿ ಪಿಪ್ಪಲಾದ, ಅದರಿಂದಾಗಿ ಅವರಿಗೆ ಪಿಪ್ಪಲಾದರು ಅಂತ ಹೆಸರು ಬಂತು ಅಂತ ಗೊತ್ತಾಗುತ್ತದೆ. ಅವರ ಹತ್ತಿರಕ್ಕೆ 6 ಜನ ಋಷಿಗಳು ಬರ್ತಾರೆ. ಭರದ್ವಾಜರ ಮಗ ಸುಕೇಶ, ಶಿಬಿಯ ಮಗ ಸತ್ಯಕಾಮ, ಗರ್ಗಗೋತ್ರದ ಸೌರ್ಯಾಯಣಿ ಸೂರ್ಯಾಯನ ಅನ್ನುವವರ ಮಗ, ಮತ್ತು ಅಶ್ವಲನ ಮಗ ಕೌಸಲ್ಯ, ಅವನು ಕೋಸಲ ದೇಶದವನು, ವಿದರ್ಭ ದೇಶದವನಾದ ಭಾರ್ಗವ ಭೃಗುವಂಶೀಯ, ಮತ್ತು ಕತ್ಯನ ಸಂಬಂಧಿಯಾದವನು ಅಂದರೆ
ಕತ್ಯನ ಸಂಬಂಧಿಯಾದವನು ಕಾತ್ಯಾಯನ, ಕತ್ಯನ ಮಗ, ಅವನು ಕಬಂಧಿ ಅಂತ. ಕಬಂಧ ಅನ್ನುವಂಥ ಒಂದು ಗೋತ್ರಕ್ಕೆ ಸೇರಿದವನು ಅಥವಾ ಕಬಂಧ ಅನ್ನುವಂಥ ಒಂದು ಊರಿಗೆ ಸಂಬಂಧಪಟ್ಟವನು ಆಗಿರಬೇಕು ಅಂತ ಗೊತ್ತಾಗುತ್ತದೆ. ಹೀಗೆ ಇವರುಗಳು ಇಷ್ಟು ಜನರು ಕೂಡ ಬಂದು ಸೇರಿಕೊಂಡು ತಮ್ಮ ಕೈಗಳಲ್ಲಿ ಸಮಿತ್ತುಗಳನ್ನು ಹಿಡ್ಕೊಂಡು ಸಮಿತ್ಪಾಣಯ ಭಗವಂತಂ ಪಿಪ್ಪಲಾದಂ ಉಪಸನ್ನ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿ ಉಪಾಸೀತ ಅಂತೆಲ್ಲ ಬರುತ್ತದೆ ಉಪನಿಷತ್ತುಗಳಲ್ಲಿರುವ ತತ್ವವೇ ಇದು. ತಿಳುವಳಿಕೆ ಬೇಕು ಅಂದರೆ ನಾನು ಒಣಗಿದ ಕಾಷ್ಠದ ಹಾಗೆ, ನೀವು ಜ್ಞಾನ ಜ್ಯೋತಿಸ್ಸು ಜ್ಞಾನಾಗ್ನಿ ನಿಮ್ಮ ಒಳಗೆ ನಾನು ಬಿದ್ದು ಅಗ್ನಿಯೊಳಗೆ ಬಿದ್ದ ಯಾವುದೇ ಕಾಷ್ಠವೂ ಅಗ್ನಿಯೇ ಆಗುವಂತೆ ನಾನು ಬ್ರಹ್ಮಜ್ಞಾನಿಯಲ್ಲಿ ಬಂದು ಬ್ರಹ್ಮವೇ ಆಗಬೇಕು ಅನ್ನೋ ಭಾವದಿಂದ ಬರಬೇಕು ಅಂತ. ಆಗಲೇ ಉಪನಯನ ಮಾಡೋದು. ಉಪನಯನ ಮಾಡಬೇಕು ಅಂತಂದರೆ ಇದೇ ಅರ್ಥ. ಅವನು ಇನ್ಯಾವ ಫೀಸು ಡೊನೇಷನ್ನು ಕೈನಲ್ಲಿ ಹಿಡ್ಕೊಂಡು ಬರಬೇಕಾಗಿಲ್ಲ, ಸಮಿತ್ತನ್ನು ಹಿಡ್ಕೊಂಡು ಬರಬೇಕಷ್ಟೇ ಅಂತ. ಅಂದರೆ ಕಾಷ್ಠ ನಾನು, ಒಣಗಿದ ಕಡ್ಡಿ, ರೆಡಿ ಟು ರಿಸೀವ್ ಅಂತ. ಅದು ಸಮಿತ್ತಿಗೆ ಲಕ್ಷಣ ಬೇರೆ ಉಂಟು. ಅಂದರೆ ಯಾವುದೇ ಕಟ್ಟಿಗೆ ಅಂತಲ್ಲ, ಅದು ದಹ್ಯವಾಗಬೇಕು, ಸುಡುವಂಥ ಕಟ್ಟಿಗೆ ಆಗಿರಬೇಕು, ಹಸಿದಾಗಿರಬಾರ್ದು, ಹುಳ ಹಿಡಿದದ್ದಾಗಿರಬಾರ್ದು, ತೊಗಟೆ ಕಳಚಿದ್ದಾಗಿರಬಾರ್ದು, ಗಂಟುಗಳಿದ್ದದ್ದಾಗಿರಬಾರ್ದು, ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪಗಿರಬಾರ್ದು ಅಂತೆಲ್ಲ ನಿಯಮಗಳನ್ನು ಹೇಳ್ತಾರೆ. ದೇವಣ್ಣ ಭಟ್ಟನ ಸ್ಮೃತಿ ಚಂದ್ರಿಕಾ ಆಗಲಿ ಅಥವಾ ನಿಮ್ಮ ಪ್ರತಾಪರುದ್ರನ ಸರಸ್ವತಿ ವಿಲಾಸ ಇತ್ಯಾದಿ, ಅಷ್ಟೇಕೆ ಮಾಧವ ಸಾಯಣರು ಬರೆದಂತಹ ಪರಾಶರ ಮಾಧವೀಯ, ಈ ರೀತಿಯಾದ ವ್ಯಾಖ್ಯಾನ ಗ್ರಂಥಗಳಲ್ಲಿ ನಿಬದ್ಧ ಗ್ರಂಥಗಳಲ್ಲಿ ನೋಡಿದರೆ ಒಂದೊಂದಕ್ಕೂ ಲಕ್ಷಣ ಹೇಳ್ತಾರೆ. ಸಮಿಲ್ ಲಕ್ಷಣ ಏನು, ಯಾವ್ಯಾವ ವೃಕ್ಷಗಳ ಸಮಿತ್ತು ಶ್ರೇಷ್ಠ ಅಂತೆಲ್ಲ ಬರುತ್ತದೆ. ಅಂದರೆ ಇಷ್ಟೇ ತಾತ್ಪರ್ಯ. ಅಗ್ನಿಗೆ ಅರ್ಪಣೆ ಮಾಡಿದ್ರೆ ಚೆನ್ನಾಗಿ ಬೇಗ ಉರಿಯಬೇಕು, ಅಗ್ನಿಯನ್ನೇ ಆರಿಸುವಂತೆ ಆಗಬಾರ್ದು, ಗುರುವನ್ನೇ ಹಾಳು ಮಾಡುವಂಥ ಶಿಷ್ಯ ಆಗಿರಬಾರ್ದು. ಆ ರೀತಿಯಾಗಿ ನಾನು ಕಾಷ್ಠ ಮಾತ್ರದವನು ನಿಮ್ಮಲ್ಲಿಗೆ ಬಂದಿದ್ದೇನೆ ಅಂತ ನಿವೇದನೆ, ಸಮಿತ್ತನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡಿದರೆ ಉಪನಯನ. ಉಪನಯನ ಅಂದರೆ ಹತ್ತಿರ ಬರಮಾಡಿಕೊಳ್ಳುವುದು ಅಂತ ಅರ್ಥ. ಬಿಫ್ರೆಂಡಿಂಗ್, ಕಮಿಂಗ್ ಟು ದಿ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಕ್ಲೋಸ್ ಪ್ರಾಕ್ಸಿಮಿಟಿ ಅಂತಾರಲ್ಲ, ಆ ರೀತಿಯಾಗಿ. ಅಷ್ಟೇ ಬಿಟ್ಟು ಅದಕ್ಕೆ ಒಂದು ರಿಚುವಲ್, ಒಂದು ಕರ್ಮಕಾಂಡ ಅಂತ ಮಾಡಿರುವುದು ಇದು ಒಂದು ದೊಡ್ಡ ದೀಕ್ಷೆ ಅಂತ ಅರ್ಥ ಮಾಡಿಕೊಳ್ಳಲಿ ಅಂತ ಅಷ್ಟೇ, ಇನ್ನೇನೂ ಅಲ್ಲ. ಆಮೇಲೆ ಹಾಗೆ ಬಂದು ನಿಕಟವಾಗಿದ್ದವರಿಗೆ ಇವರು ಉಪದೇಶ ಮಾಡಬೇಕು. ಅವರು ಬಂದು ಬ್ರಹ್ಮವನ್ನು ಕುರಿತು ಅನ್ವೇಷಮಾಣ, ಚಿಂತನೆ ಮಾಡುವವರು, ಹುಡುಕ್ತಾ ಇದ್ದವರು ತತ್ವ ಎಲ್ಲಿ ಸಿಗುತ್ತದೆ ಅಂತ ಅವರು ಬಂದು ಕೇಳ್ತಾರೆ. ತಾನ್ ಹಸ ಋಷಿರ್ವಾಚ ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯತ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ. ಆಯಿತು, ನೀವು ನಮ್ಮಲ್ಲಿಗೆ ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಲ್ಲ, 1 ವರ್ಷ ಕಾಲ ತಪಸ್ಸಿನಿಂದ, ತಪಸಾ ಬ್ರಹ್ಮಚರ್ಯೆಯಿಂದ ನೀವು ನಮ್ಮ ಜೊತೆ ಇರಿ. ಶ್ರದ್ಧೆಯಿಂದ ಬ್ರಹ್ಮಚರ್ಯ, ಮತ್ತು ತಪಸ್ಸು, ಆಮೇಲೆ ಶ್ರದ್ಧೆ, ಇವುಗಳಿಂದ ನಮ್ಮ ಜೊತೆಯಲ್ಲಿ ಇರಿ ಅಂತ. ಅಂದರೆ ಸುಮ್ಮನೆ ಬಂದು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋದು ಅಂತಲ್ಲ, ನಿಮ್ಮ ಶ್ರೋತೃ ಅರ್ಹತೆ ಯಾವ ಥರ ಇದೆ ಅನ್ನೋದು ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಮೊದಲು ಅವ್ರನ್ನ ಇಂದ್ರಿಯ ಸಂಯಮ ಇದ್ದಲ್ಲಿ ತಪಸ್ಸು, ಆಸ್ತಿಕ್ಯ ಬುದ್ಧಿ ಇದ್ದರೆ ಶ್ರದ್ಧೆ, ಮತ್ತು ತಿಳ್ಕೊಳ್ಳಬೇಕು ಅನ್ನುವುದರ ತಪನೆ, ವ್ಯಾಸಂಗಶೀಲತೆ, ಅದು ಬ್ರಹ್ಮಚರ್ಯ. ಬ್ರಹ್ಮಣಿ ಚರತಿ ಇತಿ ಬ್ರಹ್ಮಚಾರಿ ಅಂತ, ತಸ್ಯ ಇದಂ ಬ್ರಹ್ಮಚರ್ಯಂ ಅಂತ. ಹೀಗಾಗಿ ಬ್ರಹ್ಮಚಾರ, ಬ್ರಹ್ಮದಲ್ಲಿ ಓಡಾಡುವಿಕೆ, ವೇದದಲ್ಲಿ ಜ್ಞಾನದಲ್ಲಿ ಸಂಚಾರಶೀಲತೆ ಅನ್ನುವ ಅರ್ಥದಲ್ಲಿ ಅವರು ಇರಬೇಕು 1 ವರ್ಷ. ಆಮೇಲೆ ಯದಿ ವಿಜ್ಞಾಸ್ಯಾಮ ಸರ್ವಂ ಹವೋ ವಕ್ಷ್ಯಾಮ, ಆಮೇಲೆ ನೀವು ಕೇಳಿದಾಗ ನನಗೆ ಗೊತ್ತಿದ್ದರೆ ಹೇಳ್ತೀನಿ ಅಂತ. ಅಂದರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು, ಇವ್ರಿಗೆ ಗೊತ್ತಿರುತ್ತದೆ, ನಮಗೆ ಹೇಳಿಯೇ ಹೇಳ್ತಾರೆ ಅಂತ ಬಂದು ಕೂತ್ಕೊಳ್ಳೋದು. 1 ವರ್ಷ ಕೆಲಸ ಮಾಡಿ ಆಮೇಲೆ ಬೇಕಾದ್ರೆ ಪರ್ಮನೆಂಟ್ ಮಾಡ್ತೀವಿ ಅಂದರೆ ಎಷ್ಟು ಉಪೇಕ್ಷೆ ಮಾಡಿಬಿಡ್ತಾರೆ ಈ ಕಾಲದಲ್ಲಿ, ಟ್ರೈನೀಸ್ ಆಗಿರ್ತಕ್ಕಂಥವ್ರು ಪ್ರೊಬೇಷನರಿ ಪೀರಿಯಡ್ನಲ್ಲಿ. ಈ ಮಟ್ಟಕ್ಕೆ ಒಂದು ಶ್ರದ್ಧೆ ಬೇಕು. ಮತ್ತು ಇನ್ನೊಂದು, ಅದನ್ನು ಆಚಾರ್ಯರು ಹೇಳ್ತಾರೆ, ಈ ರೀತಿಯಾದ ಮಾತನ್ನು ಯಾತಕ್ಕೆ ಹೇಳುವುದು ಅಂತಂದರೆ, ಬ್ರಹ್ಮಜ್ಞಾನಿಗೆ ಅಹಂಕಾರ ಇಲ್ಲ ಅನ್ನೋದನ್ನು ತೋರ್ಪಡಿಸೋಕ್ಕೋಸ್ಕರವಾಗಿ ಹೀಗೆ ಹೇಳ್ತಾರೆ ಎನ್ನುವ ಮಾತನ್ನು ಕೂಡ ಅವರು ಒಕ್ಕಡೆ ಮಾಡ್ತಾರೆ. ಹೇಳ್ತಾನೆ, ಅನುದ್ಧತತ್ವ ಪ್ರದರ್ಶನಾರ್ಥ ಯದಿ ಶಬ್ದ ನ ಅಜ್ಞಾನ ಸಂಶಯಾರ್ಥ ಅಂತ. ಅಜ್ಞಾನ ಸಂಶಯ ನಮಗಿದೆ, ಗೊತ್ತಿದ್ದರೆ ಹೇಳ್ತೀವಿ, ಗೊತ್ತಿಲ್ಲದಿದ್ದರೆ ಅಂತಲ್ಲ, ನಮ್ರತೆ ಸೌಜನ್ಯ ಅದಕ್ಕೋಸ್ಕರವಾಗಿ ಅಂತ. ಅಂದರೆ ಒಂದೊಂದು ಮಾತನ್ನು ಉಪನಿಷತ್ತು ಅದೆಷ್ಟು ಚೆನ್ನಾಗಿ ಬಳಸುತ್ತದೆ, ಅದನ್ನು ಗಮನಿಸ್ಕೊಳ್ಬೇಕು. ಮತ್ತು ನೋಡಿ, ಒಂದು ಪಕ್ಷ ಗೊತ್ತೇ ಇಲ್ಲ ಅಂದರೆ ಇನ್ಯಾರ ಹತ್ರನೂ ಹೋಗಿ ಕಲಿಯೋದಕ್ಕೂ ಪಿಪ್ಪಲಾದರೂ ಸಿದ್ಧವಾಗಿರ್ತಾರೆ. ಛಾಂದೋಗ್ಯದಲ್ಲಿ ನಾವು ನೋಡ್ತೀವಿ, ಆ ರೀತಿಯಾದ ಸಂದರ್ಭ ಬರುತ್ತದೆ. 4 ಜನ ಋಷಿಗಳು ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋಕ್ಕಾಗದೆ ಕಟ್ಟ ಕಡೆಗೆ ಎಲ್ಲರೂ ಹೋಗ್ಬಿಟ್ಟು ಅಶ್ವಪತಿ ಕೇಕೆನ ಹತ್ರ ಕೇಳ್ತಾರೆ. ಹಾಗೆ ಉದ್ದಾಲಕನ ಮಗ
ಶ್ವೇತಕೇತು ಉದ್ದಾಲಕರಿಂದಲೂ ತಿಳ್ಕೊಳ್ಳೋಕ್ಕಾಗದೆ ಕಡೆಗೆ ಪ್ರವಹಣ ಜೈವಲಿ ಹತ್ತಿರ ಹೋಗ್ಬಿಟ್ಟು ತಿಳ್ಕೊಳ್ಬೇಕಾಗುತ್ತದೆ. ತಂದೆ ಮಗ ಇಬ್ಬರೂ ಬರ್ತಾರೆ, ಅವರಿಗೆ ಯಾವ ಸಂಕೋಚವೂ ಇಲ್ಲ. ತಿಳುವಳಿಕೆಗೆ ವಯಸ್ಸಿಲ್ಲ, ಎಲ್ಲಿಂದಲಾದರೂ ಯಾರಿಂದಲಾದರೂ ತಿಳ್ಕೊಳ್ಬಹುದು ಅನ್ನುವ ಒಂದು ಸ್ವಾರಸ್ಯ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆ 1 ವರ್ಷ ಅವರು ಇರ್ತಾರೆ. ಇಲ್ಲಿ ಗಮನಿಸಬೇಕಾದ ಸ್ವಾರಸ್ಯ ಇಷ್ಟೇ, ನಾವು ದೊಡ್ಡವರ ಮೂಲಕವಾಗಿ ಏನೋ ಒಂದು ಮಾತಿಗೊಂದು ಮಾತು ಅಂತ ಉತ್ತರ ಗ್ರಹಿಸಿದರೆ ಅದು ಉತ್ತರ ಆಗೋಲ್ಲ. ಅವ್ರ ಜೊತೆಯಲ್ಲಿ ಓಡಾಡಬೇಕು, ಅವರ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸು, ಮೂಡು ಇತ್ಯಾದಿ ಎಲ್ಲ ತಿಳ್ಕೊಳ್ಬೇಕು. ಸಾಮಾನ್ಯ ವಿದ್ಯಕ್ಕೆ ಇದು ಬೇಕಾಗುತ್ತದೆ. ಆಮೇಲೆ ತಾನಾಗಿ ಗೊತ್ತಾಗುತ್ತದೆ. ಮೈಸೂರು ವಾಸುದೇವಾಚಾರ್ಯರು ಪಟ್ಟಣ ಸುಬ್ರಹ್ಮಣ್ಯರವ್ರ ಹತ್ರ ಸಂಗೀತಕ್ಕೆ ಹೋದಾಗ ಅವರು ಹೇಳ್ತಾ ಇದ್ದಂತೆ, ನನ್ನ ಜೊತೆಲೇ ನೀನು ಇರಬೇಕು, ಓಡಾಡಬೇಕು, ಮನೇಲೇ ಇರಬೇಕು, ಹಾಡುವಾಗ ತಂಬೂರಿ ಹಾಕಬೇಕು, ಕಚೇರಿಗೆ ಹೋಗಬೇಕು, ಸಾಥಿ ಕೊಡಬೇಕು, ಎಲ್ಲ ಮಾಡಬೇಕು. ಆಗ ಗುರುವಿನ ಮನೋಧರ್ಮ ಶಿಷ್ಯನಿಗೆ ಗೊತ್ತಾಗ್ತಾ ಬರುತ್ತದೆ ಅಂತ. ತೆಲುಗಿನ ಮಹಾ ಅವಧಾನಿಗಳಾಗಿದ್ದ ವೇಲೂರಿ ಶಿವರಾಮಶಾಸ್ತ್ರಿಗಳು ತಿರುಪತಿ ವೆಂಕಟ ಕವಿಗಳ ಹತ್ರ ನೇರವಾಗಿ ಶತಾವಧಾನದ ಪಾಠ ಏನೂ ಕಲ್ತಿದ್ದಲ್ಲ. ಅದನ್ನು ಬಹಳ ಚೆನ್ನಾಗಿ ಅವರ ಶಿಷ್ಯರು ಅಂಬಟಿಪೂಡಿ ವೆಂಕಟರತ್ನಂ ಬರ್ತಾರೆ. ನಮ್ಮ ಗುರುಗಳು ಅವರ ಗುರುಗಳ ಹತ್ರ ಕೇವಲ 2-3 ಮಾಸಾಲು ಅಲಾ ಇಲ್ಲ ತಿರುಗಿಂದೆ ಅಂತೆ ಅಂತ. ಅವ್ರ ಜೊತೆ ಅಲ್ಲಿ ಇಲ್ಲಿ ಸಭೆಗಳಿಗೆ ಓಡಾಡ್ಕೊಂಡಿದ್ದು ಅಷ್ಟೇ, ಮೈಗೂಡಿದ್ದು ಅಂತ. ಅದರಲ್ಲೂ ಗೊತ್ತಾಗುತ್ತದೆ. ಹಾಗಿರಬೇಕು. ನಾವು ನೇರವಾಗಿ ಬುಲೆಟ್ ಇಟ್ಟಂತೆ, ಫೋನಿನ ಪ್ರೋಗ್ರಾಮ್ ಇದ್ದಂತೆ, ಚೀಟಿ ಕಳಿಸಿಕೊಟ್ಟಂತೆ ಇದಕ್ಕಿದು ಉತ್ತರ ಹೇಳಿ ಅಂದರೆ ಅವರು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಲ್ಲ, ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆ ಒಂದು ಗುರು ಶಿಷ್ಯರ ಆತ್ಮಸಾತ್ ಆಗುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಸುಂದರಿ ಸಂತಾನಮ್ಮವರು ಹೇಳ್ತಾ ಇದ್ದರು, ನಾವು ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ ಬೆಳಗಿಂದ ರಾತ್ರಿವರೆಗೂ ಅವ್ರ ಜೊತೆಲೇ ಇದ್ದು ನೋಡ್ತಾ ಇದ್ವಿ. ಕೆಮ್ಮಿದ್ದು, ಸೀನಿದ್ದು, ಹೊರಟಿದ್ದು, ಊಟ ಮಾಡಿದ್ದು ಎಲ್ಲ ಒಟ್ಟಿಗೆ ಆಗ್ತಾ ಇತ್ತು. ಪ್ರತಿ ಸಂದರ್ಭದಲ್ಲೂ ಬರ್ತಾ ಇತ್ತು ನಾಟ್ಯಶಾಸ್ತ್ರದ ವಿಷಯಗಳು ಅಂತ. ಡಿ ವಿ ಜಿಯವರೇ ಬರೀತಾರೆ. ಅವರಿಗೆ ವೇದಾಂತ ಪಾಠ ಹೇಳಿದಂಥ ಹಾನಗಲ್ಲು ವಿರೂಪಾಕ್ಷಾಸ್ತ್ರಿಗಳು ಸ್ನಾನ ಮಾಡುವಾಗಲೂ ಪಾಠ ಹೇಳ್ತಾ ಇದ್ದಂತೆ. ಊಟ ಮಾಡುವಾಗ ತುತ್ತಿಗೂ ಜಾಗದೀಶಿ, ಗಾದಾಧರಿ ಮೊದಲಾದ ಕರ್ಕಶವಾದ ತರ್ಕಗ್ರಂಥಗಳ ಪಾಠ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಅಂತಾರೆ. ಯಾವುದೋ ಲಹರಿಯಲ್ಲಿ ಜ್ಞಾಪಿಸಿಕೊಂಡು ಏನನ್ನು ಹೇಳ್ತಾರೆ. ಇದು ಬಹಳ ಮುಖ್ಯ. ಆಗ ಗೊತ್ತಾಗುತ್ತದೆ. ಬುದ್ಧ ಮತ್ತೆ ಹೇಳ್ತಾನೆ, ಶಿಷ್ಯನ ಶೀಲ ಗುರುವಿನ ಕಣ್ಗಾಪಿನಲ್ಲಿ ಬೆಳೆಯಬೇಕು ಅಂತ. ಇಟ್ ಈಸ್ ನಾಟ್ ಜಸ್ಟ್ ಇನ್ಫಾರ್ಮೇಷನ್, ಇಟ್ ಈಸ್ ವೆರಿ ಪರ್ಸನಾಲಿಟಿ, ಇಟ್ ಈಸ್ ದಿ ವೆರಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಪರ್ಸನಾಲಿಟಿ. ಹಾಗಾಗಬೇಕು ಅಂದರೆ ಆತ್ಮೀಕರಣ ಬೇಕು. ಇನ್ನೇನು ಹೆಚ್ಚಾಗಿ ಅವರಿಂದ ಪಡ್ಕೊಳ್ಬೇಕಾಗಿಲ್ಲ, ಆದರೂ ಗೊತ್ತಾಗಿರುತ್ತದೆ. ವ್ಯಕ್ತಿ ಸ್ವಭಾವಕ್ಕೆ ನಿಮ್ಮ ಸ್ವಭಾವ ಹೇಳ್ರಿ ಅಂದರೆ ಗೊತ್ತಾಗುತ್ತದೆಯಾ? ನೋಡಬೇಕು, ಸ್ವಭಾವವನ್ನು ಅನುಭವಿಸಬೇಕು. ಹೀಗೆ ಬಹಳ ಸುಂದರವಾದ ರೀತಿಯ ಉಪಕ್ರಮ ಮಾಡಿದೆ. ಅಷ್ಟೇ ಸುಂದರವಾದ ಪ್ರಶ್ನೆಗಳನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.